ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ದೇವರಾದ ಯೆಹೋವನಿಗೆ, ಆತನ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ನಿರಂತರವೂ ಕೂಡ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಇನ್ನು ಸ್ವಲ್ಪ ದಿನಗಳಲ್ಲೇ ನಮ್ಮ ರಕ್ಷಣಾಂತ ಯೇಸು ಕ್ರಿಸ್ತನ ಆ ಒಂದು ಸ್ಮರಣಾರ್ಥವಾದಂಥ ಭೋಜನದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದೇವೆ. ಅದಕ್ಕೆ ಒಂದು ಪೂರ್ವಭಾವಿಯಾಗಿ ಪ್ರಿಪರೇಷನ್ ಆಗಿ ಈ ದಿವಸ ದ ಲಾರ್ಡ್ಸ್ ಸಪ್ಪರ್ ಅಥವಾ ದ ಲಾರ್ಡ್ಸ್ ಮೆಮೋರಿಯಲ್ ಸಪ್ಪರ್ ಅನ್ನತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಸತ್ಯವೇದದ ವಾಕ್ಯಗಳ ಆಧಾರದ ಮೇಲೆ ಸ್ವಲ್ಪ ಕಾಲ ನಾವು ಧ್ಯಾನ ಮಾಡಿ ಆ ಒಂದು ಪವಿತ್ರ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಯೇಸು ಕ್ರಿಸ್ತನ ಶ್ರಮೆ ಮರಣಗಳ ದಿವಸಗಳು ಬಂದಾಗ, ಡ್ಯೂರಿಂಗ್ ದ ಪ್ಯಾಷನ್ ಆಫ್ ಕ್ರೈಸ್ಟ್, ಅದನ್ನು ನಾವು ಒಂದು ಆಲೋಚನೆ ಮಾಡಿ ಅವಲೋಕನೆ ಮಾಡಿದಾಗ ನಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಸ್ವಾಮಿ ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದ್ದು, ಹಿಸ್ ಕ್ರೂಸಿಫಿಕ್ಷನ್. ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದ್ರು. ಅದು ಒಂದು ಸತ್ಯವಾದಂಥ ನಡೆದಂಥ ಘಟನೆ. ಈಗ ಅದನ್ನ ಯಾವ ಜನರು, ಅಂದರೆ ಬೇರೆ ಬೇರೆ ಜನರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನೋಡಿದ್ರು. ಅವರ ದೃಷ್ಟಿಕೋನಗಳು ಬೇರೆ ಬೇರೆಯಾಗಿತ್ತು. ಉದಾಹರಣೆಗೆ ನೋಡೋದಾದರೆ, ತಂದೆ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಆತನ ಮಗನಾದ ಯೇಸು ಕ್ರಿಸ್ತನ ಮರಣ ಇಟ್ ವಾಸ್ ಎ ಪ್ರೊಪಿಷಿಯೇಟರಿ ಸ್ಯಾಕ್ರಿಫೈಸ್. ಅಂದರೆ ದೇವರ ನ್ಯಾಯಯುತವಾದಂತಹ ಒಂದು ಬೇಡಿಕೆಗಳನ್ನು ತೃಪ್ತಿಪಡಿಸತಕ್ಕಂಥ ಒಂದು ಯಜ್ಞ ಆಗಿತ್ತು. ಪ್ರೊಪಿಷಿಯೇಟರಿ ಇದು ಅಂತ ಹೇಳಿದ್ರೆ, ಪ್ರೊಪಿಷಿಯೇಟರಿ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ, ದೇವರು ಮನುಷ್ಯ ಪಾಪ ಮಾಡಿಬಿಟ್ಟು ದೇವರಿಂದ ದೂರ ಹೋಗಿರ್ತಾರೆ. ಸೊ ದೇವ್ರಿಗೂ ಮನುಷ್ಯನಿಗೂ ಇದ್ದಂಥ ಒಂದು ಸಂಬಂಧ ಕಡಿದೋಗಿರುತ್ತೆ. ಸೊ ಆ ಒಂದು ಯಾಕೆ ಅಂದರೆ, ಅದು ದೇವರ ಒಂದು ನ್ಯಾಯಯುತವಾದಂಥ ಬೇಡಿಕೆಗೆ ಅದನ್ನು ಮೀರಿ ಮನುಷ್ಯ ಪಾಪ ಮಾಡ್ತಾನೆ. ಸೊ ಮತ್ತೆ ಆ ಒಂದು ಸಂಬಂಧ ಒಂದುಗೂಡಬೇಕಾದ್ರೆ, ಅಟೋನ್ಮೆಂಟ್ ಆಗಬೇಕಾದ್ರೆ, ಆ ದೇವರ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಒಂದು ತೃಪ್ತಿಪಡಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕು. ಅದು ಪ್ರೊಪಿಷಿಯೇಟರಿ ಸ್ಯಾಕ್ರಿಫೈಸ್. ಯೇಸು ಕ್ರಿಸ್ತನು ತನ್ನನ್ನೇ ಒಂದು ಜೀವ ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡಾಗ ತಂದೆ ದೇವರ ಆ ಒಂದು ಅವಶ್ಯಕತೆ ಏನಿತ್ತು, ಅವ್ರ ನ್ಯಾಯಯುತವಾದಂಥ ಅವಶ್ಯಕತೆ, ಅಲ್ಲಿ ಅದು ಪೂರ್ಣಗೊಳ್ಳುತ್ತೆ. ಸೊ ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಮರಣ ಒಂದು ಪ್ರೊಪಿಷಿಯೇಟರಿ ಸ್ಯಾಕ್ರಿಫೈಸ್ ಆಗಿತ್ತು. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಯಾವ ರೀತಿ ಇದ್ದು ಅದು ನೋಡೋದಾದರೆ, ಸ್ವಾಮಿ ಅನೇಕ ವಚನಗಳಿದೆ ಬೈಬಲ್ನಲ್ಲಿ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ, ನನ್ನಷ್ಟಕ್ಕೆ ನಾನೇ ಯಾವ ಕಾರ್ಯವನ್ನು ಮಾಡುತ್ತಿಲ್ಲ, ಎಲ್ಲವೂ ನನ್ನ ತಂದೆ ಹೇಳಿದ ಹಾಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ತಂದೆ ಚಿತ್ತವನ್ನು ನೆರವೇರಿಸ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು ಆ ಒಂದು ದೃಷ್ಟಿಯಲ್ಲಿ ಸ್ವಾಮಿ ತನ್ನ ಮರಣವನ್ನು ನೋಡ್ತಾರೆ. ಅದಕ್ಕೆ ಸ್ವಾಮಿ ಹೇಳಿದ ಎಲ್ಲ ತೀರಿತು ಎಂದು ಹೇಳಿ ಆತನ ತಲೆ ಬಾಗಿಸಿ ತನ್ನ ಪ್ರಾಣವನ್ನು ದೇವರಿಗೆ ಒಪ್ಪಿಸಿಕೊಟ್ಟರು ಅಂದ್ಬಿಟ್ಟು. ಇನ್ನೊಂದು ನೋಡ್ಬೇಕಾದ್ರೆ, ಅದೇ ಯೇಸು ಕ್ರಿಸ್ತನ ದೃಷ್ಟಿನಲ್ಲಿ ಆತನ ಒಂದು ಮರಣ ಇಟ್ ವಾಸ್ ಎ ಸ್ವೀಟ್ ಸೇವರಿಂಗ್ ಆಫರ್ ಟು ದ ಗಾಡ್. ದೇವರಿಗೆ ಒಂದು ಸುವಾಸನೆ ಉಳ್ಳಂಥ, ದೇವರಿಗೆ ಇಷ್ಟವಾದಂತಹ ಒಂದು ಯಜ್ಞ ಆಗಿತ್ತು ಅದು. ಸೊ ಅದು ಯೇಸು ಕ್ರಿಸ್ತನ ದೃಷ್ಟಿನಲ್ಲಿ. ಸ್ವಾಮಿನ ಶಿಲ್ಬೆ ಹಾಕಿದವರು ಯಾರು? ಯಹೂದ್ಯರು ಮತ್ತು ಅನ್ಯಜನರು, ಅಂದರೆ ರೋಮನ್ಸ್. ಈ ರೋಮನ್ ಸೋಲ್ಜರ್ಸ್ ಅಥವಾ ರೋಮನ್ಸ್ ಇದ್ರಲ್ಲ, ಅವ್ರ ದೃಷ್ಟಿನಲ್ಲಿ ಯಾವ ರೀತಿ ಇತ್ತು ಕ್ರಿಸ್ತನ ಮರಣ ಅಂತ ಹೇಳಿದ್ರೆ, ಒಬ್ಬ ಯಾವನೋ ಕ್ರಿಮಿನಲ್ ಸಾಧಾರಣ ಶಿಲ್ಬೆ ಮರಣಕ್ಕೆ ಒಪ್ಪಿಸ್ತಾ ಇದ್ದಿದ್ದು ಅತಿ ಹೇಯವಾದಂಥ ಪಾಪ ಮಾಡಿದವನ, ತಪ್ಪು ಮಾಡಿದವನು, ಅಂಥವ್ರನ್ನ ಮಾತ್ರ ಕ್ರೂಸಿಫಿಕೇಶನ್ ಮಾಡ್ತಾ ಇದ್ದಿದ್ದು. ಸಾಮಾನ್ಯ ಜನರಿಗೆ ಕ್ರೂಸಿಫೈ ಮಾಡ್ತಾ ಇರಲಿಲ್ಲ. ಆದರೆ ಆ ರೋಮನ್ಸ್ ದೃಷ್ಟಿನಲ್ಲಿ ಇವನು ಏನೋ ಒಬ್ಬ ಭಾಳ ಕೆಟ್ಟದ್ದು ಮಾಡಿದಾನೆ, ಅದಕ್ಕೆ ಹಾಕೋರು. ಒಂದು 10 ಜನದಲ್ಲಿ 11ನೇ ಅವನು ಶಿಲ್ಬ್ಯಾಗ್ ಹಾಕಿದ್ದೀವಿ, ಮುಗೀತು ಅಂತ ಅಂದ್ಬಿಟ್ಟು ರೋಮನ್ಸ್ ದೃಷ್ಟಿಯಲ್ಲಿ ಆ ರೀತಿಯಾಗಿತ್ತು. ಇಟ್ ವಾಸ್ ಎ ಕಿಲ್ಲಿಂಗ್ ಆಫ್ ಅನದರ್ ಕ್ರಿಮಿನಲ್. ನಮಗೆ ಗೊತ್ತಿರೋ ಹಾಗೆ ಸ್ವಾಮಿ ಶಿಲ್ಬ್ಯಾಗ್ ಹಾಕ್ಬೇಕಾದ್ರೆ ಅನ್ಯ ಜನರಾದಂಥ ರೋಮನ್ಸ್ ಕೂಡ ಕಾರಣರು. ಅದಕ್ಕಿಂತ ಹೆಚ್ಚಾಗಿ ಕಾರಣರಾದವರು ಯಾರು ಅಂತ ಹೇಳಿದ್ರೆ, ಆತನ ಸ್ವಂತ ಜನರಾಗಿದ್ದಂತಹ ಯಹೂದ್ಯರು, ಇಸ್ರಾಯೇಲ್ಯರು. ಆ ಯಹೂದ್ಯರ ದೃಷ್ಟಿಯಲ್ಲಿ ಯಾವ ರೀತಿ ಇತ್ತು ಸ್ವಾಮಿ ಮರಣ ಅಂತ ಹೇಳಿದ್ರೆ, ಒಬ್ಬ ಇವನು ದೇವ ದೂಷಣೆ ಮಾಡಿದಂಥವನು, ಈಸ್ ಎ ಬ್ಲಾಸ್ಫಮರ್, ದೇವರನ್ನ ನಿಂದನೆ ಮಾಡಿದವನು, ತಾನೇ ದೇವ್ರ ಮಗನು ಅಂತ ಹೇಳ್ಬಿಟ್ಟು ಅದನ್ನು ಅಸೆಪ್ಟ್ ಮಾಡ್ಕೊಂಡವನು, ಒಂದು ಬಲವಂತವಾಗಿ ಆ ಒಂದು ಪದವಿನ ತಾನಷ್ಟಕ್ಕೆ ತಾನು ತಗೊಂಡಂಥವನು. ಇವನು
ಸತ್ತಿದ್ದು ಒಳ್ಳೇದಾಯ್ತು ಅಂದ್ಬಿಟ್ಟು. ಅದಕ್ಕೇನೆ ಅವ್ರು ಹೇಳಿರ್ತಾರೆ, ಕಾಯಫ, ಒಬ್ಬ ಮನುಷ್ಯನು ಸಾಯುವುದು ಎಲ್ಲಾ ಜನರಿಗೂ ಒಳ್ಳೇದಾಗುತ್ತೆ, ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಸೊ ಅವ್ರ ದೃಷ್ಟಿನಲ್ಲಿ ಜೀಸಸ್ ವಾಸ್ ಎ ಬ್ಲಾಸ್ಫಮರ್, ದೇವ ದೂಷಕ, ದೇವ ನಿಂದಕ, ಅವನ್ ಮರಣಾದಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ನಾವು ನೋಡ್ತೀವಿ. ಸೈತಾನನ ದೃಷ್ಟಿಯಲ್ಲಿ ಯಾವ ರೀತಿ ಇತ್ತು? ಸೈತಾನ ಕೂಡ ಈಕ್ವಲ್ ಇಂಪಾರ್ಟೆಂಟ್, ಅವ್ರ ಪಾಲು ಕೂಡ ಬಹಳ ಇತ್ತು. ಸೈತಾನನ ದೃಷ್ಟಿನಲ್ಲಿ ಸೈತಾನ ಯೋಚನೆ ಮಾಡುತ್ತಾರೆ, ಆಯ್ತು, ನಾನು ಈ ಸ್ತ್ರೀಯ ಸಂತತಿ ಅಂದ್ರೆ ಯೇಸು ಕ್ರಿಸ್ತನು, ಆತನ ಹಿಮ್ಮಡಿಯನ್ನ ನಾನು ಕಚ್ಚಿದ್ದೀನಿ, ಅಂದ್ರೆ ಆತನನ್ನ ನಾನು ಈಗ ಸೋಲಿಸಿದ್ದೀನಿ, ಐ ಹ್ಯಾವ್ ಡಿಫೀಟೆಡ್ ಕ್ರೈಸ್ಟ್. ಸೊ ಈಗ ನಾನು ಜಯಶಾಲಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸೈತಾನ ಆ ರೀತಿ ಭಾವಿಸ್ತಾರೆ. ಬಟ್ ದಟ್ ವಾಸ್ ಓನ್ಲಿ ಎ ಮೊಮೆಂಟರಿ ಅಂಡ್ ದಟ್ ವಾಸ್ ನಾಟ್ ದ ಟ್ರೂತ್. ಅದು ಸತ್ಯ ಅಲ್ಲ. ಯಾಕಂತಂದ್ರೆ ಸೈತಾನ ಆ ರೀತಿ ಅನ್ಕೊಂಡ್ರು ಕೂಡ ನಮ್ಗೆ ಗೊತ್ತು, ಮರಣ ಪಾತ್ರ ಆಗದೇ ಇದ್ದಂತಹ ಯೇಸು ಸ್ವಾಮಿ ತನ್ನನ್ನು ತಾನೇ ಸ್ವಇಚ್ಛೆಯಿಂದ ಮರಣಕ್ಕೆ ಒಪ್ಪಿಸಿಕೊಟ್ಟು ಮರಣ ಪಾತ್ರರಾಗಿದ್ದಂತಹ ಪಾಪಿಗಳಾದಂಥ ನಮ್ಮನ್ನ ಬಿಡಿಸಿದ್ರು. ಹೇಗೆ ಬಿಡಿಸಿದ್ರು ಅಂದ್ರೆ, ಮರಣಾಧಿಕಾರಿಯಾಗಿದ್ದಂಥ ಸೈತಾನನನ್ನ ಆತನನ್ನು ಇಲ್ಲದಂತಾಗಿ ಮಾಡಿದರು. ಸೈತಾನದೇನು ಇದ್ದಿದ್ದು ನಮ್ಮ ಮೇಲೆ ಹೋಲ್ಡ್ ಇತ್ತು ಅಂದ್ರೆ, ನಾವು ಪಾಪ ಮಾಡಿದ್ದೀವಿ, ಪಾಪದ ಸಂಬಳ ಮರಣ ಎಲ್ಲ ಮನುಷ್ಯರು ಬಂದಿತ್ತು. ಸೊ ಈಗ ಕ್ರೈಸ್ತನ ಕ್ರೂಸಿಫೈ ಮಾಡಿದಾಗ ನಮ್ಗೆ ಗೊತ್ತು, ಯೆಶಾಯ 53ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸೊ ಇಂಥ ಆ ಒಂದು ನಮಗೆ ರಕ್ಷಣೆ ಸಿಕ್ಕಿದ್ರಿಂದ ಸ್ವಾಮಿ ಏನ್ ಮಾಡಿದ್ರು, ಮರಣಾಧಿಕಾರಿಯಾಗಿದ್ದಂತಹ ಸೈತಾನನನ್ನ ಪೂರ್ತಿ ತನ್ನ ಒಂದು ಶಕ್ತಿನ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಬಿಟ್ಟು ನಾಶ ಮಾಡ್ಬಿಡ್ತಾರೆ. ಸೊ ಅಲ್ಟಿಮೇಟ್ಲಿ ಇಟ್ ವಾಸ್ ವಿಕ್ಟ್ರಿ ಆಫ್ ಕ್ರೈಸ್ಟ್. ಇನ್ನೊಂದು ಗುಂಪಾದ ಜನ ಇದ್ರು ಆ ಶಿಲ್ಬೆಯ ಅಡಿಯಲ್ಲಿ. ಈಗ ಬಹಳ ಕೆಲವು ಜನ ಮಾತ್ರ ಇದ್ರು. ಅಲ್ಲಿ ನಾವು ನೋಡ್ತೀವಿ, ಗಲೀಲಾಯದ ಸ್ತ್ರೀಯರು, ಸ್ವಾಮಿಯ ತಾಯಿ ಅಂತ ಮರಿಯಳು, ಮಗ್ದಲದ ಮರಿಯಳು, ಯೋಸೆಯ ತಾಯಿ ಅಂತ ಮರಿಯಳು, ಆಮೇಲೆ ಆತನ ಮೆಚ್ಚಿನ ಶಿಷ್ಯನ ಅಂತ ಯೋಹಾನ್, ಇವರಿಷ್ಟು ಜನ ಅಲ್ಲಿ ಇರ್ತಾರಲ್ಲ, ಅವ್ರ ದೃಷ್ಟಿಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಒಬ್ಬ ನಿರಪರಾಧಿಯನ್ನ ಮರಣಕ್ಕೆ ಒಪ್ಪಿಸಿದ್ದಾರೆ. ಸೊ ಈತನು ಯಾವ ಪಾಪವನ್ನು ಮಾಡಲಿಲ್ಲ, ಯಾವ ವಂಚನೆಯೂ ಇರಲಿಲ್ಲ, ಆದರೆ ಈತನನ್ನ ಮರಣಕ್ಕೆ ಒಪ್ಪಿಸಿದ್ರು, ಇದು ಒಂದು ಅನ್ಯಾಯವಾದಂಥ ಮರಣ ಅಂತಕ್ಕಂಥದ್ದು ಅವ್ರ ದೃಷ್ಟಿನಲ್ಲಿತ್ತು. ಇವತ್ತಿನ ದಿವಸ ನಾವು ಧ್ಯಾನ ಇದರಲ್ಲಿ ಇಷ್ಟೊಂದು ನಾನಾ ದೃಷ್ಟಿಕೋನಗಳಿಂದ ನಾವು ಇದನ್ನು ಧ್ಯಾನ ಮಾಡ್ಬೋದು. ಆದ್ರೆ ಇವತ್ತು ನಾವು ಧ್ಯಾನ ಮಾಡ್ತಕ್ಕಂಥದ್ದು ತಂದೆ ದೇವರ ದೃಷ್ಟಿಯಲ್ಲಿ ಇಟ್ ವಾಸ್ ಎ ಪ್ರೊಪಿಷಿಯೇಟರಿ ಸ್ಯಾಕ್ರಿಫೈಸ್. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಇಟ್ ವಾಸ್ ಎ ಸ್ವೀಟ್ ಸೇವರಿಂಗ್ ಆಫರ್. ಸೊ ಇದು ಎರಡನ್ನು ಮಾತ್ರ ನಾವು ಸ್ಟ್ರೆಸ್ ಮಾಡಿ ನೋಡೋಣ. ನಮಗೆಲ್ಲ ಗೊತ್ತು, ಯಾವ ಪಸ್ಕ ಹಬ್ಬವನ್ನ ಯಾರು ಅದರಲ್ಲಿ ಬಹಳ ಆಸಕ್ತಿ ಇತ್ತು ಅಂದ್ರೆ, ಪಸ್ಕ ಹಬ್ಬ ನಡೀಲೇಬೇಕು ಅನ್ನತಕ್ಕಂಥ ಉತ್ಸಾಹ, ಆ ಉತ್ಸುಕತೆ, ದ ಝೀಲ್, ದ ಅರ್ಜೆಂಟ್ನೆಸ್, ಅದು ಯಾರಿಗಿತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಇರಲಿಲ್ಲ. ಇಸ್ರಾಯೇಲ್ ಖಂಡಿತ ಇರಲಿಲ್ಲ. ಅವರು ಐಗುಪ್ತ ದೇಶದ ದಾಸತ್ವದಲ್ಲಿ ಇದ್ರು, ನಿಜ ಕಷ್ಟ ಅನುಭವಿಸ್ತಾ ಇದ್ರು, ದೇವ್ರು ಮೊರೆ ಇಡ್ತಾ ಇದ್ರು. ಆದ್ರೆ ಈ ಒಂದು ದ ಕಾನ್ಸೆಪ್ಟ್ ಆಫ್ ದ ಡಾಕ್ಟರ್ ಆಫ್ ಪಾಸ್ ಓವರ್ ಅದು ಅವ್ರಲ್ಲಿ ಬರಲಿಲ್ಲ. ಅದು ಯಾರು ಮಾಡಿದ್ರು ಅಂತ ಹೇಳಿದ್ರೆ ತಂದೆ ಆ ದೇವರಲ್ಲೇ ಇದ್ದಿದ್ದು. ಯಾಕಂದ್ರೆ ದೇವರು ತನ್ನ ಸಾರೂಪ್ಯದಲ್ಲಿ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಮನುಷ್ಯ ಪಾಪ ಮಾಡಿದ್ಮೇಲೆ ದೇವರಿಂದ ದೂರ ಹೊರಟೋಗ್ತಾರೆ. ಆ ದೇವರಿಗೆ ಯಾವ ಮನುಷ್ಯನೂ ಕೂಡ ನಾಶ ಆಗೋದು ಇಷ್ಟ ಇಲ್ಲ. ನನಗೆ ದುಷ್ಟನ ಸಾವಿನಲ್ಲಿ ಲೇಷವಾದರೂ ಸಂತೋಷವಿಲ್ಲ, ಬದಲಿಗೆ ಅವನು ತನ್ನ ತಪ್ಪುಗಳನ್ನ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಕಡೆಗೆ ತಿರುಗಿಕೊಳ್ಳುವುದೇ ಯೆಹೋವ ದೇವರ ಒಂದು ಉದ್ದೇಶ ಆಗಿತ್ತು. ಅದಕ್ಕೆ ಅವ್ರೇನ್ ಮಾಡಿದ್ರು, ಈ ಒಂದು ಪಸ್ಕ ಅನ್ನತಕ್ಕಂಥ ಆಚರಣೆನ ಅವ್ರಿಗೆ ದಯಪಾಲಿಸ್ಕೊಡ್ತಾರೆ. ಸೊ ಪಸ್ಕ ಅಂತ ಅನ್ಬೇಕಾದ್ರೆ ಇಟ್ ಈಸ್ ಎ ಪ್ರಾವಿಷನ್ ವಿಚ್ ಗಾಡ್ ಮೇಡ್ ಫಾರ್ ಎ ಸಿನ್ನರ್ ಟು ರಿಪೆಂಟ್ ಫಾರ್ ಎ ಸಿನ್ ಅಂಡ್ ಟರ್ನ್ ಟುವರ್ಡ್ಸ್ ಗಾಡ್ ಅಂಡ್ ದಸ್ ಸೇವ್. ಇದಾಗಬೇಕಾದ್ರೆ ಒಂದು ಬಲಿಯೆಲ್ಲ ಆಗಲೇಬೇಕಾಗಿತ್ತು. ಆ ಬಲಿ ಯಾವುದೋ ಸಾಧಾರಣವಾದ ಬಲಿ ಆಗಕ್ಕೆ ಸಾಧ್ಯ ಇಲ್ಲ. ದೋಷರಹಿತನು, ಪಾಪರಹಿತನು, ನಿಷ್ಕಳಂಕನು, ನಿರ್ದೋಷಿಯು, ಯಾವ ಕುಂದಿಲ್ಲದವನು, ಕಳಂಕವಿಲ್ಲದವನು ಆದಂತಹ, ಅಂದರೆ ಆದಾಮ ಪಾಪ ಮಾಡಕ್ ಮುಂಚೆ ಯಾವ ರೀತಿ ಇದ್ದೋ ಆ ಈಕ್ವಲ್ ಸ್ಟೇಟಸ್ ಅಲ್ಲಿ ಇರತಕ್ಕಂಥವ್ರದ್ದು ಅಲ್ಲಿ ಒಂದು ಮರಣ ಆಗ್ಬೇಕಾಗಿತ್ತು. ಸೊ ಇದರಿಂದ ಯೆಹೋವ ದೇವರಿಗೆ ಹಿ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಪಾಸ್ ಓವರ್. ಅದಕ್ಕೆ ವಿಮೋಚನ ಕಾಂಡ 12ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೀವಿ, ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು ಅಂತ ಹೇಳ್ತಾರೆ. ಇಟ್ ವಾಸ್ ನಾಟ್ ಎ ಪಾಸ್ ಓವರ್ ಫಾರ್ ಜೂಯಿಷ್ ಪೀಪಲ್, ಇಟ್ ವಾಸ್ ಎ ಪಾಸ್ ಓವರ್ ಫಾರ್, ಇಟ್ಸ್ ಎ ಲಾರ್ಡ್ಸ್ ಪಾಸ್ ಓವರ್ ಅಂತ ಹೇಳ್ತಾರೆ. ಓದಿದನ್ನ ವಿಮೋಚನ ಕಾಂಡ 12:11. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಇದು ಯೆಹೋವನಿಗೋಸ್ಕರ ಆಚರಿಸತಕ್ಕ ಪಸ್ಕ ಹಬ್ಬ ಅಂತ ಹೇಳ್ತಾರೆ.
ಯಾತಕ್ಕೆ ಇದನ್ನ ಯಹೋ ದೇವರು ಮನುಷ್ಯ ಕೇಳ್ಕೊಳ್ಳಿಲ್ಲ. ನಾನು ಆದಾಮನು ಕೂಡ ಕೇಳ್ಕೊಳ್ಳಿಲ್ಲ, ದೇವರೇ ನಾನು ಕಾಪಾಡು ಅಂತ ಹೇಳಿಲ್ಲ. ನಿನಗೆ ತಿನ್ನಬಾರ್ದು ಅಂತ ಹೇಳಿದ ಮರದ ಹಣ್ಣು ನೀನು ತಿಂದ ಅಂತ ಹೇಳಿದಾಗ, ನನಗೆ ಜೊತೆಲಿ ಕೊಟ್ಟಂತ ಸ್ತ್ರೀ ನನಗೆ ಕೊಟ್ಟಲು, ನಾನು ತಿಂದೆ ಅಂದ್ಬಿಟ್ಟು ಹಿ ಟ್ರೈ ಟು ಪಾಸ್ ಆನ್ ದ ಬಕ್. ಬಟ್ ಹಿ ನೆವರ್ ರಿಪೆಂಟೆಡ್, ಹಿ ನೆವರ್ ಆಸ್ಕ್ಡ್ ಫಾರ್ ಫರ್ಗಿವ್ನೆಸ್. ಯಾವ ಮನುಷ್ಯರು ಕೂಡ ಕೇಳಿರಲಿಲ್ಲ, ಆದರೆ ದೇವರೇ ಅದನ್ನು ಇನಿಷಿಯೇಟ್ ಮಾಡಿದ್ರು. ಸೊ ದ ಇನಿಷಿಯೇಷನ್, ಅದು ಮಾಡಬೇಕು ಅನ್ನತಕ್ಕಂಥ ಇದು ಸ್ಟಾರ್ಟ್ ಆಗಿದ್ದು ತಂದೆ ದೇವರಾದ ಯೆಹೋವನಲ್ಲಿ. ಯಾಕೆಂದ್ರೆ ದೇವ್ರು ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ರು. ಇದು ಇನ್ನೊಂದು ಅನುಮಾನ ಬರ್ಬೋದು, ಆದಾಮ ಪಾಪ ಮಾಡಿದ ಮೇಲೆ ಈ ಥಾಟ್ ದೇವ್ರಿಗೆ ಬಂತ ಅಂತಂದ್ರೆ ಖಂಡಿತ ಇಲ್ಲ. ಜಗದುತ್ಪತ್ತಿಗೆ ಮುಂಚೆ ತಂದೆಯಾದ ದೇವರು ಒಂದು ಸಂಕಲ್ಪವನ್ನು, ಕೃಪೆಯುಳ್ಳ ಸಂಕಲ್ಪವನ್ನು ಮಾಡಿಕೊಂಡಿದ್ರು. ಆ ಸಂಕಲ್ಪ ಏನು ಅಂತ ಹೇಳಿದ್ರೆ, ಒಂದು ನಿಗದಿತ ಸಮಯದಲ್ಲಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ಪರಲೋಕ ಭೂಲೋಕದಲ್ಲಿರತಕ್ಕಂಥ ಸಮಸ್ತವನ್ನು ಕೂಡ ತನ್ನಲ್ಲಿ ಒಂದು ಮಾಡಿಕೊಡಬೇಕು. ನೋಡಿ, ಎಫೆಷಿಯನ್ಸ್ 1st ಚಾಪ್ಟರ್ 9th and 10th ವರ್ಸ್, ಓದು ಬೇಡ, ಅದು ಗೊತ್ತಿದೆ. ಸೊ ಅದು ದೇವರ ಉದ್ದೇಶ ಆಗಿತ್ತು. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಈ ಒಂದು ಪಸ್ಕ ಹಬ್ಬ ನೀವು ಆಚರಣೆ ಮಾಡಿ ಅಂತ ಇಸ್ರಾಯಲ್ಗೆ ಅದನ್ನ ಒಂದು ಆಸ್ ಅನ್ ಆರ್ಡಿನೆನ್ಸ್, ಶಾಶ್ವತವಾದಂಥ ನಿಯಮ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಈ ಒಂದು ಪಸ್ಕ ಹಬ್ಬ ಮಾಡಿದಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇದು ಯೆಹೋವನಿಗೆ ಘನವನ್ನು ತರತಕ್ಕಂಥ ಹಬ್ಬ. ಅಂದ್ರೆ ಅದೇನ್ ಹೇಳ್ತಾರೆ ಅಂದ್ರೆ, ಇಷ್ಟೊಬ್ಬಿ ಓದೋಣ, ವಿಮೋಚನ ಕಾಂಡ 12ನೇ ಅಧ್ಯಾಯ 14ನೇ ವಚನ, 12:14. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು, ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು, ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಸೊ ಯೆಹೋವನ ಘನಕ್ಕಾಗಿ ಆ ಹಬ್ಬವನ್ನು ಆಚರಿಸಬೇಕು. ಸೊ ಪಾಸ್ ಓವರ್ ವಾಸ್ ನಾಟ್ ಸೆಲೆಬ್ರೇಟೆಡ್ ಫಾರ್ ದೆಮ್ಸೆಲ್ಸ್, ಇಟ್ ವಾಸ್ ಫಾರ್ ದ ಗ್ಲೋರಿಫಿಕೇಶನ್ ಆಫ್ ಗಾಡ್. ಯೆಹೋವನ ಘನಕ್ಕಾಗಿ ಆ ಹಬ್ಬವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ನಾವು ಸ್ವಲ್ಪ ಹಿಂದೆ ನೋಡೋದಾದ್ರೆ, ಆದಿಕಾಂಡ ನಮಗೆಲ್ಲ ಗೊತ್ತಿದೆ, ದೇವರು ಮನುಷ್ಯನ ಯಾವ ರೀತಿ ಸೃಷ್ಟಿ ಮಾಡ್ತಾರೆ. ಈ ದೇವರು ಮಣ್ಣಿನಿಂದ ಮನುಷ್ಯನ ರೂಪಿಸಿ ಆತನ ಸಾರೂಪ್ಯದಲ್ಲಿ ಆತನ ಹೋಲಿಕೆಗೆ ತಕ್ಕಂತೆ ಮನುಷ್ಯನ ಸೃಷ್ಟಿ ಮಾಡಿದ್ರು. ಸೊ ಮ್ಯಾನ್ ವಾಸ್, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್ ಅಂಡ್ ಹಿಸ್ ಓನ್ ಲೈಕ್ನೆಸ್. ಅದೇನು ಅರ್ಥ ಅಂದ್ರೆ, ದೇವರ ಗುಣಾತಿಶಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಮನುಷ್ಯನಲ್ಲಿ ಇತ್ತು, ಅದು ಈಗಲೂ ಇದೆ. ಯಾಕೆ ನಾವು ಇವತ್ತು ಕೂಡ ಪ್ರಪಂಚದಲ್ಲಿ ಒಂದು ಕರುಣೆ, ಒಂದು ದಯೆ, ಒಂದು ಕೃಪೆ, ಒಂದು ಅಯ್ಯೋ ಅಂತಕ್ಕಂಥ ನೋಡೋದ್ರಲ್ಲ, ಇವೆಲ್ಲ ಏನಂದ್ರೆ ಇಟ್ಸ್ ಆಲ್ ಟ್ರೈಟ್ಸ್ ಆಫ್ ಗಾಡ್. ದೇವರ ಗುಣಲಕ್ಷಣಗಳು ಸ್ವಲ್ಪ ಈಗಲೂ ಕೂಡ ಇದೆ, ಅದು ಮನುಷ್ಯನಲ್ಲಿ ಇತ್ತು. ಆದರೂ ಕೂಡ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಪಾಪ ಸ್ವಭಾವದಿಂದ ಪಾಪ ಮಾಡಿ ಮಾಡಿ ದೇವರಿಂದ ದೂರ ಹೋಗ್ಬಿಡ್ತಾರೆ. ಅದಕ್ಕೆ ಒಂದ್ ಕಡೆ ಐಸಾಯನಲ್ಲಿ ಹೇಳ್ತಾರೆ, ನಿಮ್ಮ ಪಾಪಗಳು ನಿಮ್ಮನ್ನು ನಿಮ್ಮ ದೇವರಿಂದ ದೂರ ಮಾಡಿದೆ, ಮತ್ತು ನೀವು ದೇವ್ರನ್ನ ನೋಡದೇ ಇರೋ ಹಾಗೆ, ದೇವ್ರು ನಿಮ್ಮ ಮಾತು ಕೇಳದೇ ಇರೋ ರೀತಿಯಲ್ಲಿ ದೇವ್ರು ತನ್ನ ಮುಖವನ್ನ ಮರೆ ಮಾಡ್ಕೊಂತಿದ್ದಾರೆ ಅಂತ. ಓದೋಣ, ಐಸಾಯ 59:2, ಐಸಾಯ 59 ಚಾಪ್ಟರ್ 2nd ವರ್ಸ್. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ. ನಾನೇನು ದೇವ್ರಿಗೆ ಎಷ್ಟೋ ಪ್ರೇಯರ್ ಮಾಡ್ತೀನಿ, ಪ್ರೀಡಿಂಗ್ಸ್ ಮಾಡ್ತೀನಿ, ಬೆಗ್ ಮಾಡ್ತೀನಿ, ಬಟ್ ಗಾಡ್ ಇಸ್ ನಾಟ್ ಲಿಸನಿಂಗ್. ಯಾಕೆ ಅಂತಂದ್ರೆ, ನಿಮ್ಮ ಪಾಪಗಳೇ ಆತನ ಮುಖಕ್ಕೆ ಅಡ್ಡವಾಗಿದೆ ಅಂತ ಹೇಳ್ತಾರೆ. ಸೊ ಯುವರ್ ಇನಿಕ್ವಿಟೀಸ್ ಹ್ಯಾವ್ ಸೆಪರೇಟೆಡ್ ಬಿಟ್ವೀನ್ ಯು ಅಂಡ್ ಯುವರ್ ಗಾಡ್. ಆದರೆ ದೇವ್ರು ಬಿಟ್ಬಿಡ್ಬೋದಿತ್ತಲ್ಲ, ಹಿ ಕುಡ್ ಹ್ಯಾವ್ ಕ್ರಿಯೇಟೆಡ್ ಅನದರ್ ಮ್ಯಾನ್. ಇಟ್ ಇಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಫಾರ್ ಗಾಡ್. ಆದರೆ ದೇವರು ಆ ರೀತಿ ಮಾಡಲಿಲ್ಲ. ಯಾಕೆ ಅಂತಂದ್ರೆ, ಎಸೆಕೇಲ್ 18ನೇ ಅಧ್ಯಾಯ 23ನೇ ವಚನ, ಎಸೆಕೇಲ 18:23. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟರ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಸೊ ದುಷ್ಟರ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ. ಗಾಡ್ ಇಸ್ ನಾಟ್ ಪ್ಲೀಸ್ಡ್ ಇನ್ ದ ಡೆತ್ ಆಫ್ ದ ವಿಕೆಡ್. ಯಾಕೆ ಈ ರೀತಿ? ಬಟ್ ಆದರೆ ದೇವ್ ಒಂದು ಆಜ್ಞೆ ಕೊಟ್ಟಿದ್ರು ಮನುಷ್ಯನಿಗೆ, ಎಸ್ಪೆಷಲಿ ಫಾರ್ ಜೂಯಿಷ್ ಪೀಪಲ್ಗೆ. ಅದೇನು ಅಂತಂದ್ರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಚನ, ಡ್ಯೂಟ್ರಾನಮಿ 6th ಚಾಪ್ಟರ್ 5th ವರ್ಸ್. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ನೀವು ನಿಮ್ಮ ದೇವರಾದ ಯೆಹೋವನನ್ನ ಯಾರದೇ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ದಿಸ್ ಇಸ್ ಫಸ್ಟ್ ಕಮಾಂಡ್ಮೆಂಟ್. ನಮಗೂ ಕೂಡ ಯೇಸು ಸ್ವಾಮಿ ಬಂದಾಗ ಕೂಡ
ಅವರು ಎರಡೇ ಆಜ್ಞೆ ಕೊಟ್ಟಿದ್ದು. ನಿನ್ನ ತಂದೆಯಾದ ದೇವರನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ಪ್ರೀತಿ ಮಾಡುವರು, ಮೊದಲನೇ ಆಜ್ಞೆ. ಎರಡನೇ ಆಜ್ಞೆ ವಿಚ್ ಇಸ್ ಈಕ್ವಲ್ ಟು ದ ಫಸ್ಟ್ ಒನ್, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು ಅಂತ ಹೇಳಿದ್ರು. ಮತ್ತು ಅದು ಹೇಳಿದ್ರು, ಈ ಎರಡು ಆಜ್ಞೆಗಳಲ್ಲಿ ಎಲ್ಲ ಪ್ರವಾದನೆಗಳು ಕೂಡ ಇದೆಲ್ಲ ಕೂಡ ಅಡಗಿದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇರಬೇಕಾದ್ರೆ ಮನುಷ್ಯ ಪಾಪ ಮಾಡಿದ್ರಿಂದ ಹಿ ಇಸ್ ನಾಟ್ ಏಬಲ್ ಟು ಲವ್ ಗಾಡ್ ಹೋಲ್ ಹಾರ್ಟೆಡ್ಲಿ. ಮಾಡೋಕ್ಕೆ ಚಾನ್ಸೇ ಇಲ್ಲ, ಆಗೋದಿಲ್ಲ. ಬಟ್ ದೇವರಿಗೆ ಮನುಷ್ಯ ನಾಶ ಆಗೋದು ಕೂಡ ಇಷ್ಟ ಇಲ್ಲ. ಸೊ ದೇವರು ಅದಕ್ಕೆ ಏನು ಮಾಡಿದ್ರು? ರೋಮನ್ಸ್ 8ನೇ ಅಧ್ಯಾಯ 20ನೇ ವಚನ. ರೋಮಾಪುರದವ್ರು ಬರೆದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಚನ ನಾನು ಓದ್ಬಿಡ್ತೀನಿ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಸೊ ಮನುಷ್ಯ ಪಾಪ ಮಾಡಿದ್ದು, ಪಾಪದ ಇದೆಲ್ಲ ಕೂಡ ಇಟ್ ವಾಸ್ ವಿಲ್ ಆಫ್ ಗಾಡ್. ಅದು ದೇವರ ಸಂಕಲ್ಪನೆ ಆ ರೀತಿಯಾಗಿತ್ತು. ಸೊ ಇವಾಗ ದೇವರು ಒಂದ್ ಕಡೆ ಹೇಳ್ತಾರೆ ದುಷ್ಟ ನಾಶ ಆಗೋದು ನನಗೆ ಇಷ್ಟ ಇಲ್ಲ ಅಂತಾರೆ, ಜಗತ್ತಿನ ವ್ಯರ್ಥತ್ವಕ್ಕೆ ಒಳಪಡಿಸಿದ್ದು ನನ್ನ ಸಂಕಲ್ಪ ಅಂತ ಹೇಳ್ತಾರೆ. ಸೊ ಹೌ ವಿ ಆರ್ ಗೋಯಿಂಗ್ ಟು ರಿಕನ್ಸಿಲ್ ದಿಸ್ ಅಂತಂದ್ರೆ, ದೇವ್ರು ಇವಾಗ ಒಂದು ಪ್ರಾವಿಷನ್ ಮಾಡಬೇಕು, ಮನುಷ್ಯನ ಪಾಪದಿಂದ ಬಿಡಿಸಿ ಮತ್ತೆ ತನ್ನ ಬಳಿ ಕರ್ಕೊಳ್ಳೋದಕ್ಕೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರಂತೆ, ಇವಾಗ ಓದಿ ಎಫೆಸ 1ನೇ ಅಧ್ಯಾಯ ವಚನ 9 ಮತ್ತು 10. ಇನ್ನು ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ, ಆ ಕೃಪೆಯನ್ನು ಇನ್ನು ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ನೋಡಿ, ಆತನು ತಾನು ಕಾಲವು ಪರಿಪೂರ್ಣವಾದಾಗ, ಇನ್ ದ ಫುಲ್ನೆಸ್ ಆಫ್ ಟೈಮ್. ದೇವ್ರು ಎಲ್ಲದಕ್ಕೂ ಒಂದು ಕಾಲ ಅಂತ ಇಟ್ಟಿರ್ತಾರೆ. ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರ ಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಸರಿ. ಸೊ ಇವಾಗ ಇದು ದಿಸ್ ಇಸ್ ಎ ದೇವರ ಒಂದು ಕೃಪೆಯುಳ್ಳ ಸಂಕಲ್ಪ. ಈಗೇನು ಕೃಪೆಯುಳ್ಳ ಸಂಕಲ್ಪ ಅಂದ್ರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಅವರ್ ಮೆರಿಟ್ಸ್, ನಮ್ಮ ಒಂದು ಒಳ್ಳೆ ಕಾರ್ಯದಿಂದಾಗಲಿ ನಮ್ಮ ಒಂದು ಮೆರಿಟ್ಸ್ ಇಂದ ಅದು ಬರ್ತಾ ಇದೆ ಅಂತಲ್ಲ. ಇಟ್ಸ್ ಎ ಕೃಪೆ, ದೇವ್ರ ಕೃಪೆ ಅಷ್ಟೇ. ಇಟ್ಸ್ ಗ್ರೇಸ್ ಆಫ್ ಗಾಡ್, ಇಟ್ಸ್ ಮರ್ಸಿ ಆಫ್ ಗಾಡ್. ಅದರಿಂದ ದೇವ್ರು ಮಾಡ್ಕೊಂಡಿರುತ್ತೆ. ಏನ ಕೃಪೆಯುಳ್ಳ ಸಂಕಲ್ಪ ಅಂದ್ರೆ, ಯೇಸು ಕ್ರಿಸ್ತನಲ್ಲಿ ಸಮಸ್ತವನ್ನು ಕೂಡ ತನ್ನಲ್ಲಿ ಒಂದಾಗಿ ಮಾಡ್ಕೊಳ್ಬೇಕು. ಇದಾಗಬೇಕಾದ್ರೆ, ಪಾಪ ಪರಿಹಾರ ಆಗ್ಬೇಕಾದ್ರೆ ಏನಾಗ್ಬೇಕಿತ್ತಂತೆ? ಇಬ್ರಿಯ 9:22, ಹೀಬ್ರೂಸ್ 9:22. ಇಬ್ರಿಯ 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗೋದಿಲ್ಲ. ಸೊ ಅದಕ್ಕೇನೆ ದೇವ್ರೇನ್ ಮಾಡಿದ್ರು, ಇಸ್ರಾಯೇಲ್ಗೆ ಒಂದು ಧರ್ಮಶಾಸ್ತ್ರ ಅಂತ ಕೊಟ್ಟಾಗ, ಲಾ ಅಂತ ಕೊಟ್ಟಾಗ, ನೀವು ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ಕೂಡ ಒಂದು ಪ್ರಾಣಿನ ವಧೆ ಮಾಡಿ ಆ ರಕ್ತವನ್ನ ಆ ಒಂದು ದೇವಾಲಯದ ದೈವದರ್ಶನ ಗುಡಾರ ಇರ್ಬೋದು ಅಥವಾ ಯಜ್ಞವೇದಿ ಇರ್ಬೋದು, ಯಾವ್ದ್ರಲ್ಲಿ ಕೂಡ ಮಾಡ್ಬೇಕಾದ್ರೆ ಆ ರಕ್ತ ಅಲ್ಲಿ ಸುರಿಸಲ್ಪಡಬೇಕು. ಯಾಕಂದ್ರೆ ನಮ್ಗೆ ಗೊತ್ತು, ಯಾಜಕಾಂಡದಲ್ಲಿ ಎಲ್ಲ ದೇಹಿಗಳಿಗೂ ರಕ್ತವೇ ಪ್ರಾಣಾಧಾರ. ಸೊ ಇಬ್ರಿಯರಲ್ಲಿ ಹೇಳ್ತಾರೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಸೊ ಪಾಪ ಪರಿಹಾರ ಆಗ್ಬೇಕಾದ್ರೆ ಅದ್ರ ರಕ್ತ ಅಂದ್ರೆ ಒಂದು ಜೀವ ಕೊಡಲ್ಪಡ್ಬೇಕು, ಅದು ನಾಶ ಆಗ್ಲೇಬೇಕು. ಸೊ ಇದನ್ನ ಒಂದು ಛಾಯಾ ರೂಪವಾಗಿ ದೇವ್ರೇನ್ ಮಾಡ್ತಾರೆ, ಈ ಪಾಸೋವರ್ ಅನ್ನತಕ್ಕಂಥ ಒಂದು ಇದನ್ನ ಇನ್ಸ್ಟಿಟ್ಯೂಟ್ ಮಾಡೋದು. ಯಾಕಂದ್ರೆ ಇಸ್ರಾಯೇಲ್ನ ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಡ್ಬರ್ಬೇಕಾದ್ರೂ ಕೂಡ ಆ ಪಸ್ಕದ ಕುರಿಯ ರಕ್ತವನ್ನ ಮನೆಯ ಬಾಗಿಲಿನ ಅಡ್ಡಪಟ್ಟಿಗೆ ಮತ್ತು ನಿಲುವು ಪಟ್ಟಿಗಳಿಗೆ ಬಳಿದಿದ್ರು. ಸೊ ಯಾರು ಸಂಹಾರಕ ದೂತ ಬಂದಾಗ ಯಾರ ಮನೆ ಮೇಲೆ ಆ ಒಂದು ರಕ್ತಗಳು ಬಳಿದಿದೆಯೋ ಆ ಮನೆ ಒಳಗಡೆ ಹೋಗಿ ಸಂಹಾರ ಮಾಡದೆ ಅದನ್ನ ಪಾಸ್ ಓವರ್ ಮಾಡ್ಕೊಂಡು ಹೋಗ್ತಾರೆ, ಹಾದು ಹೋಗ್ತಾರೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಪಾಸ್ ಓವರ್. ಸೊ ಅಲ್ಲಿ ಕೂಡ ಈ ಒಂದು ಇದನ್ನ ದೇವ್ರು ಮಾಡಿದ್ರು. ಆಮೇಲೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮುಖಾಂತರವಾಗಿ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ನಮ್ಗೆಲ್ಲ ಗೊತ್ತು, ವಿ ಕಾಲ್ಡ್ ಎಸ್ ಲಾ ಕವನೆಂಟ್. ಆ ಒಡಂಬಡಿಕೆ ಮಾಡಿದಾಗ ದೇವ್ರು ಏನ್ ಮಾಡಿದ್ರು, ಅಲ್ಲಿಯೂ ಕೂಡ ಒಂದು ಯಜ್ಞದ ಪಶುವನ್ನ ಕತ್ತರಿಸಿ ಅಲ್ಲಿ ಆ ರಕ್ತವನ್ನ ಸಿಂಪಡಿಸಿ ಆ ಒಡಂಬಡಿಕೆನ ಸ್ಥಿರಪಡಿಸ್ತಾರೆ. ಆ ಒಡಂಬಡಿಕೆ ಮಾಡಿದಾಗ ದೇವ್ರು ಚೆನ್ನಾಗಿ ಗೊತ್ತಿತ್ತು, ಈ ಒಂದು ಲಾ ಇಂದ ಯಾರಿಗೂ ರಕ್ಷಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಓಕೆ, ಇವಾಗ ದೇವ್ರು ಯಾರಿಗೆ ಒಂದು ಧರ್ಮಶಾಸ್ತ್ರ ಕೊಟ್ಟರು ಅಂತ ಹೇಳಿದ್ರೆ, ದ ಲಾ ವಾಸ್ ಗಿವನ್ ಟು ದ ರಿಡೀಮ್ಡ್ ಪೀಪಲ್. ಯಾರು ವಿಮೋಚನೆ ಹೊಂದಿದ್ದಾರೋ ಆ ಜನಗಳಿಗೆ ದೇವ್ರು ಈ ಲಾನ ಕೊಟ್ಟರು. ಇಲ್ಲಿ ವಿಮೋಚನೆ ಹೊಂದವ್ರು ಯಾರು ಅಂದ್ರೆ ಇಸ್ರಾಯೇಲ್ಯರು. ಇದು ಪಾಸೋವರ್ನಲ್ಲಿ ಅವರೆಲ್ಲ
ಬದುಕೊಳ್ತಾರೆ. ಅದೇ ಐದು ದೇಶದ ಚೊಚ್ಚಲ ಮಕ್ಕಳೆಲ್ಲ ಸಂಹರಿಸಲ್ಪಡ್ತಾರೆ. ಇಸ್ರಾಯೇಲರ ಚೊಚ್ಚಲ ಮಕ್ಕಳು ಮತ್ತು ಆವತ್ತಿನ ರಾತ್ರಿಯಲ್ಲಿ ಯಾರ ಮನೆ ಒಳಗಡೆ ಉಳ್ಕೊಂಡಿರ್ತಾರೋ ಅವರೆಲ್ಲ ಬದುಕೊಳ್ತಾರೆ. ಸೊ ಇಲ್ಲಿ ನೋಡ್ಬೇಕಾದ್ರೆ ಅದಕ್ಕೆ ಇವ್ರಿಗೆ ದೇ ಆರ್ ಕಾಲ್ಡ್ ರಿಡೀಮ್ಡ್ ಪೀಪಲ್, ಅಂದರೆ ವಿಮೋಚಿಸಲ್ಪಟ್ಟಂತಹ ಜನರು. ವಿಮೋಚಿಸಲ್ಪಟ್ಟ ಜನರು ಅಂದರೆ ಅದು ಫ್ರೀ ಆಗಿ ಬರಲಿಲ್ಲ. ಇನ್ ಅದರ್ ವರ್ಡ್ಸ್, ದೇವರವ್ರನ್ನ ಕೊಂಡ್ಕೊಂತಾರೆ. ಅದಕ್ಕೆ ದೇವರು ಹೇಳೋದು, ನೀವು ಈಗ ನನ್ನ ಸ್ವಂತ ಜನರಾಗಿದ್ದೀರಾ ಅಂತಂದ್ರು. ಕೊಂಡ್ಕೋಬೇಕಾದ್ರೆ ಏನು ಬೆಲೆ ಕೊಟ್ಟರು ಅಂದರೆ, ಆ ಪಸ್ಕದ ಕುರಿಯ ರಕ್ತ ಅಥವಾ ಅದ್ರ ಜೀವ, ಒಂದು ಪಸ್ಕದ ಕುರಿಯ ಜೀವ ಕೊಟ್ಬಿಟ್ಟು ದೇವ್ರನ್ನ ಕೊಂಡ್ಕೊಂತಾರೆ. ಅದಕ್ಕೆ ದ ಲಾ ವಾಸ್ ಗಿವನ್ ಟು ದ ರಿಡೀಮ್ಡ್ ಪೀಪಲ್, ಅಂಡ್ ದೀಸ್ ರಿಡೀಮ್ಡ್ ಪೀಪಲ್ ದೇ ಬಿಲಾಂಗ್ ಟು ಜೆಹೋವಾ. ಅವ್ರು ಯೆಹೋವನ ಸ್ವತ್ತಾಗ್ತಾರೆ. ಅದಕ್ಕೆ ನಾವು ಇನ್ನೊಂದು ಕಡೆ ನೋಡ್ತೀವಲ್ಲ, ನೀವೀಗ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಏನು ಕ್ರಯ ಅಂದರೆ ಕ್ರಿಸ್ತನ ರಕ್ತದಿಂದ ನೀವು ಕೊಳ್ಳಲ್ಪಟ್ಟವರಾಗಿದ್ದೀರಿ. ಸೊ ನಮಗೂ ಕೂಡ ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಇವಾಗ ಇಲ್ಲಿ ಲಾ ಕುಡ್ ನಾಟ್ ಸೇವ್ ಎನಿವನ್. ಧರ್ಮಶಾಸ್ತ್ರದಿಂದ ಯಾರಿಗೂ ಕೂಡ ರಕ್ಷಣೆ ಸಿಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ, ದಟ್ ಈಸ್ ಲಾ. ಸೊ ಲಾನಲ್ಲಿ ಸಿಂಪತಿ ಅಂತಾಗಲಿ ಅಥವಾ ಒಂದು ಪಾಪ ಕ್ಷಮಾಪಣೆ, ಅದಕ್ಕೆ ಲಾನಲ್ಲಿ ಪ್ರಾವಿಷನ್ ಇಲ್ಲ. ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಗ್ರೇಸ್ ಆಫ್ ಗಾಡ್, ಬಿಕಾಸ್ ಆಫ್ ಹಿಸ್ ಮರ್ಸಿ, ಬಿಕಾಸ್ ಆಫ್ ಹಿಸ್ ಆತನ ದಯೆ, ಅದರಿಂದ ಮಾತ್ರ ಸಾಧ್ಯ ಆಗುತ್ತೆ. ಬಟ್ ಹಾಗಿದ್ಮೇಲೆ ಧರ್ಮಶಾಸ್ತ್ರ ಉದ್ದೇಶ ಏನು ಅಂತಂದರೆ, ದ ಲಾ ರಿವೀಲ್ಡ್ ಹೌ ವಿ ರಿಡೀಮ್ ಪೀಪಲ್ ಶುಡ್ ಲಿವ್. ವಿಮೋಚಿಸಲ್ಪಟ್ಟಂತಹ ಜನರು ಯಾವ ರೀತಿ ಬಾಳಿ ಬದುಕಬೇಕು ಅನ್ನೋದನ್ನು ಧರ್ಮಶಾಸ್ತ್ರ ಹೇಳ್ಕೊಡ್ತಾ ಅವ್ರಿಗೆ. ಅಂಡ್ ಲಾ ವಾಸ್ ನೆವರ್ ಎ ಮೀನ್ಸ್ ಆಫ್ ಸಾಲ್ವೇಷನ್. ಅದು ಮನುಷ್ಯನ ರಕ್ಷಿಸ್ತಕ್ಕಂಥ ಇದು ಆಗಿರಲಿಲ್ಲ. ಸೊ ಈ ರೀತಿಯಾಗಿ ತಂದೆಯ ದೇವರು ಇಸ್ರಾಯೇಲ್ಗೆ ಧರ್ಮಶಾಸ್ತ್ರ ಕೊಟ್ಟಾಗ ಏನಾಯ್ತಂತೆ, ವಿಮೋಚನ ಕಾಂಡ 19ನೇ ಅಧ್ಯಾಯ ಚಾಪ್ಟರ್ ವರ್ಸ್ 5 and 6. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ನೋಡಿ, ಚೆನ್ನಾಗಿ ಹೇಳುದು, ನಾನು ನಿಮಗೆ ನಿಬಂಧನೆಗಳನ್ನ ನೀವು ಅನುಸರಿಸುವಂತವರಾದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನ, ಯು ಬಿ ಮೈ ಓನ್ ಪೀಪಲ್ ಅಂತ ಹೇಳ್ತಾರೆ. ಆಮೇಲೆ ಸಮಸ್ತ ಭೂಮಿಯು ನನ್ನದಷ್ಟೇ, ನೀವು ನನ್ನ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಓಕೆ, ಯಾಕೆ ವಾಟ್ ವಾಸ್ ದ ಪರ್ಪಸ್ ಆಫ್ ರಿಡೀಮಿಂಗ್ ಇಸ್ರಾಯೇಲ್ ಪೀಪಲ್ ಅಂದ್ರೆ, ಗಾಡ್ ವಾಂಟೆಡ್ ಟು ಹ್ಯಾವ್ ಎ ಸೆಟ್ ಆಫ್ ಪೀಪಲ್ ಆಸ್ ಇಸ್ ಓನ್. ತನ್ನ ಸ್ವಂತ ಜನರಾಗಿ ದೇವರು ಆರಿಸ್ಕೊಂಡ್ರು. ಅವ್ರು ಎಂಥವ್ರಂತೆ, ಯಾಜಕೋದ್ಯೋಗ ಮಾಡುವಂಥವ್ರು ಮತ್ತು ದೇವರಿಗೆ ಮೀಸಲಾದಂಥ ಪ್ರಜೆಗಳು, ರಾಜವಂಶದ ಯಾಜಕರಾಗತಕ್ಕಂಥವ್ರು. ಇದನ್ನೆಲ್ಲ ನಾವೆಲ್ಲಿ ನೋಡ್ತೀವಿ, ಸ್ಪಿರಿಚುವಲ್ ಇಸ್ರಾಯೇಲ್ಸ್ ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆ ಬಂದಾಗ ಅದು ದೇವರು ಆದುಕೊಂಡ ಜನರಿಗೆ, ಅಂದ್ರೆ ಆತ್ಮೀಯ ಇಸ್ರಾಯೇಲ್ ಕೂಡ ಇದೇ ಕೂಡ ಅನ್ವಯ ಆಗುತ್ತೆ. ಸೊ ಅಂದ್ರೆ ಸೇಮ್ ಕಂಡೀಷನ್ ಅಪ್ಲೈಸ್ ಟು ಸ್ಪಿರಿಚುವಲ್ ಇಸ್ರಾಯೇಲ್ ಆಲ್ಸೋ. ಏನಂದ್ರೆ ದೇವರ ನಿಬಂಧನೆಗಳನ್ನು ಕೈಕೊಂಡು ನಡಿಬೇಕು, ದಟ್ ಇಸ್ ಎ ಕಂಡೀಷನ್. ಆ ಕಂಡೀಷನ್ ಮಾಡೋದಾದ್ರೆ ವಿ ವಿಲ್ ಬಿಕಮ್ ದಿ ಗಾಡ್ಸ್ ಓನ್ ಪೀಪಲ್, ಅದರ್ಥ. ಹಾಗಿದ್ಮೇಲೆ ಧರ್ಮಶಾಸ್ತ್ರ ಓಕೆ, ಇದು ಒಂದಾಯಿತು, ಏನು ಮಾಡಬೇಕು ಅಂತ ಹೇಳಿದ್ರು. ಬಟ್ ಇದು ಎಲ್ಲಿವರೆಗೂ ಮಾಡಬೇಕು ಅಂತಂದ್ರೆ, ಪಸ್ಕದ ನಿಜವಾದಂಥ ಪಸ್ಕದ ಕುರಿಯಾದಂಥ ಯೇಸು ಕ್ರಿಸ್ತನು ಬಂದು ತನ್ನ ಪ್ರಾಣವನ್ನ ಕೊಟ್ಟು ಈ ಒಂದು ಧರ್ಮಶಾಸ್ತ್ರದ ಅಂದ್ರೆ ಯಜ್ಞಾಚಾರಗಳೇನಿತ್ತು ಅದನ್ನು ಇಲ್ಲದಂತ ಮಾಡುವವರೆಗೂ ಕೂಡ ಲಾ ವಾಸ್ ನೆಸೆಸರಿ. ಇನ್ ಅದರ್ ವರ್ಡ್ಸ್, ಲಾ ವಾಸ್ ಗೈಡಿಂಗ್ ಪೀಪಲ್ ಟುವರ್ಡ್ಸ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಬಳಿಗೆ ಕರ್ಕೊಂಡು ಬರೋದಿತ್ತು. ಗಲಾತ್ಯ 3ನೇ ಅಧ್ಯಾಯ 23ರಿಂದ 26, ಗಲೇಷಿಯನ್ಸ್ 3rd chapter 23 to 26. ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿರುವೆವು. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಸೊ ಟಿಲ್ ವಿ ಗೋ ಟುವರ್ಡ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ಸೇರುವ ತನಕ ಅದು ನಮ್ಮನ್ನ ಕಾಯುವಂತ ಆಳಿನಂತಾಗಿದೆ. ಅದಕ್ಕೆ ಹೇಳಿದ್ರೆ ಲಾ ಇಸ್ ಅ ಸ್ಟುವರ್ಡ್, ಇಟ್ಸ್ ಲೈಕ್ ಎ ಟ್ಯೂಟರ್ ಅಂತ ಹೇಳ್ತಾರೆ. ಸೊ ಇವಾಗ ಇದಾಯ್ತು, ದೇವ್ರು ಏನ್ ಮಾಡಿದ್ರು, ಸೀನಾಯ್ ಬೆಟ್ಟದಲ್ಲಿ ಇವ್ರ ಹತ್ರ ಒಂದು ಒಡಂಬಡಿಕೆ ಮಾಡಿಕೊಂಡು ಇಸ್ರಾಯೇಲ್ ಜೊತೆಯಲ್ಲಿ. ಆ ಒಡಂಬಡಿಕೆ ಮಾಡಿದಾಗ ಒಡಂಬಡಿಕೆಯನ್ನ ಯಾವಾಗಲೂ ಅಷ್ಟೇ, ವೆನೆವರ್ ಎ ಕವನೆಂಟ್ ಇಸ್ ಎಕ್ಸಿಕ್ಯೂಟೆಡ್, ಒಂದು ಒಡಂಬಡಿಕೆ ಮಾಡ್ಕೊಂಡಾಗ ಆ ಒಡಂಬಡಿಕೆನ ರ್ಯಾಟಿಫೈ ಮಾಡಬೇಕು, ಸ್ಥಿರಪಡಿಸ್ಬೇಕು. ಆ ಒಡಂಬಡಿಕೆನ ಸ್ಥಿರಪಡಿಸ್ಬೇಕಾದ್ರೆ ಅಲ್ಲಿ ರಕ್ತಧಾರೆ ಆಗ್ಲೇಬೇಕು.
ರಕ್ತದಾರಿಯಿಂದ ಯಾವುದೇ ಒಂದು ಒಡಂಬಡಿಕೆ ಅದು ಇದು ಅಂತ ಅನ್ಸ್ಕೊಳ್ಳೋದಿಲ್ಲ. ಸೀನಾ ಬೆಟ್ಟದಲ್ಲಿ ಮಾಡಿದಾಗಲೂ ಕೂಡ ಮೋಶೆ ಏನು ಮಾಡ್ತಾರೆ, ಆ ಒಂದು ಲಾ ಕವನೆಂಟ್ಗೆ ಕೇಳ್ತಾರೆ ಮೋಶೆ ಜನರನ್ನ, ಯೆಹೋವದೇವರು ಈ ರೀತಿಯಾಗಿ ಆಜ್ಞಾಪಿಸಿದ್ದಾರೆ, ನೀವು ಇದನ್ನು ಕೈಕೊಂಡು ನಡೀತೀರಾ ಅನ್ಬೇಕಾದ್ರೆ ಬೈಬಲ್ ಏನು ಹೇಳ್ತಾರೆ, ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಅಂದರೆ ಇನ್ ಯೂನಿಸನ್ ವಾಯ್ಸ್ ದೆ ಸೆಡ್, ನಾವು ಅದನ್ನೆಲ್ಲ ಕೈಕೊಂಡು ನಡಿತೀವಿ ಅಂತ ಹೇಳ್ತಾರೆ. ಆಗ ಮೋಶೆ ಏನು ಮಾಡಿದ್ರು, ಆ ಯಜ್ಞದ ಒಂದು ಪಶುವನ್ನು ವಧೆ ಮಾಡಿಬಿಟ್ಟು ಆ ರಕ್ತನ ತಗೊಂಡು ಆ ನಿಬಂಧನಾ ಶಾಸ್ತ್ರ, ಆ ಲಾ ಇತ್ತಲ್ಲ, ಆ ಪುಸ್ತಕದ ಮೇಲೆ ಚಿಮ್ಕಿಸ್ಬಿಟ್ಟು ಇಸ್ರೇಲ್ ಜನರ ಮೇಲೆ ಕೂಡ ಅದು ರಕ್ತವನ್ನು ಪ್ರೋಕ್ಷಿಸ್ತಾರೆ. ಇನ್ ಅದರ್ ವರ್ಡ್ಸ್, ಒಂದು ಒಡಂಬಡಿಕೆ ಆಯಿತು, ಆ ಒಡಂಬಡಿಕೆ ಆಗ್ಬೇಕಾದ್ರೆ ಅಲ್ಲಿಂದ ರಕ್ತಧಾರೆ ಆಗ್ಬೇಕಿತ್ತು, ಆ ರಕ್ತಧಾರೆ ಆಗಿದ್ದು ಆ ಒಂದು ಬಲಿಪಶು. ದಟ್ ಇಸ್ ವಾಟ್ ವಿ ಟು ಅಂಡರ್ಸ್ಟ್ಯಾಂಡ್. ವಿಮೋಚನ ಕಾಂಡ 24ನೇ ಅಧ್ಯಾಯ 7 ಮತ್ತು 8ನೇ ವಚನ. Exodus 24th chapter verse 7 and 8. ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ ಅಂದನು. ಯೆಹೋವನು ನಿಮ್ಮೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನು ಸ್ಥಿರಪಡಿಸತಕ್ಕಂಥ ರಕ್ತ ಇದೆ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ಚಿಮುಕಿಸ್ತಾರೆ. ದೇರ್ ಆರ್ ಟೂ ಪಾರ್ಟೀಸ್, ಒಂದು ಜನ, ಇನ್ನೊಂದು ದೇವರು. ಇಲ್ಲಿ ದೇವರು ಯಾವ ರೀತಿ ನೋಡ್ತಿದ್ರೆ ನಿಬಂಧನಾ ಶಾಸ್ತ್ರ. ಸೊ ಅದ್ರ ಮೇಲೂ ಕೂಡ ಮೋಶೆ ಅದನ್ನು ಸಿಂಪಡಿಸ್ತಾರೆ. ಸೊ ಈಗ ದ ಕವನೆಂಟ್ ಈಸ್ ರಾಟಿಫೈಡ್ ಬೈ ದ ಬ್ಲಡ್ ಆಫ್ ಎ ಸ್ಯಾಕ್ರಿಫಿಷಿಯಲ್ ಅನಿಮಲ್. ಸೊ ನೆಕ್ಸ್ಟು ಈ ಒಂದು ಒಡಂಬಡಿಕೆ ಬಂತಲ್ಲ, ಇವಾಗ ಪಾಪಗಳು ನಿರ್ಮೂಲ ಆಯ್ತಾ, ಪಾಪ ನಿವಾರಣೆ ಆಯ್ತಾ, ಪಾಪ ಅವರಿಂದ ತೆಗೆಸಲ್ಪಡ್ತಾ ಅಂತ ಹೇಳಿದ್ರೆ ಇಲ್ಲ. ಆ ರೀತಿ ಪಾಪ ನಿವಾರಣೆ ಆಗಿದ್ದಿದ್ರೆ ಯೇಸು ಕ್ರಿಸ್ತನ ಬರಬೇಕಾದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಹೊರತೀವಿ, ಇಬ್ರಿಯರ್ ಬರೆದ ಪತ್ರಿಕೆ ನೋಡ್ತೀವಲ್ಲ, ಹೋತ ಹೋರಿ ಕುರಿಗಳ ರಕ್ತದಿಂದ ಪಾಪ ನಿವಾರಣೆ ಸಾಧ್ಯ ಇಲ್ಲ, ಅದು ಇಟ್ ಇಸ್ ಇಂಪಾಸಿಬಲ್. ಹಾಗಿದ್ಮೇಲೆ ಇದನ್ನು ಯಾಕೆ ಮಾಡಿದ್ರು ನೋಡೋದಾದ್ರೆ, ಈ ಒಂದು ರಕ್ತ ಧಾರಣೆ ಮಾಡಿದ್ರಲ್ಲ, ಅದು ಇವರ ಪಾಪಗಳನ್ನು ಮುಚ್ಚುತ್ತೆ ಅಂತ ಹೇಳಿದ್ರೆ, ಇಟ್ ಕವರ್ಸ್ ದ ಸಿನ್. ಇಟ್ ಡಸ್ ನಾಟ್ ಎರಾಡಿಕೇಟ್ ದ ಸಿನ್, ಇಟ್ ಡಸ್ ನಾಟ್ ಡೂ ಅವೇ ವಿತ್ ದ ಸಿನ್, ಇಟ್ ಕವರ್ಸ್ ದ ಸಿನ್. ಒಂದು ಕವರಿಂಗ್ ಥರ ಮುಚ್ಚಲ್ಪಡುತ್ತೆ. ಅದಕ್ಕೆ ಹೀಬ್ರೂನಲ್ಲಿ ಕಾಫರ್ ಅಂತಾರೆ. ಕಾಫರ್ ಅಂತಂದ್ರೆ ಇಟ್ ಇಸ್ ಕವರ್ಡ್ ಅಂದ್ಬಿಟ್ಟು. ಆದರೆ ಸಿನ್ ವಾಸ್ ರಿಮೂವ್ಡ್, ಆ ಸಿನ್ ವಾಸ್ ಕವರ್ಡ್ ಬೈ ಮೀನ್ಸ್ ಆಫ್ ಎ ಪ್ರೊಪಿಷಿಯೇಟರಿ ಸ್ಯಾಕ್ರಿಫೈಸ್ ಆನ್ ದ ಲಿಡ್ ಆಫ್ ದಿ ಕವರಿಂಗ್ ಆಫ್ ದಿ ಆರ್ಕ್. ಆ ಮಂಜುಷ್ ಮೇಲೆ ಪಟ್ನಿ ಇದ್ರ ಮೇಲೆ ಮಹಾಯಾಜಕ ಹೋಗ್ಬಿಟ್ಟು ಅದನ್ನು ಹಾಕಿದಾಗ ಅದೇನಾಗುತ್ತೆ ಅಂದರೆ ಇವ್ರ ಪಾಪಗಳು ಆ ಮಟ್ಟಕ್ಕೆ ಒಂದು ಮುಚ್ಚಲ್ಪಟ್ಟಿರುತ್ತೆ ಅಷ್ಟೇ, ಪಾಪ ನಿವಾರಣೆ ಆಗಿರೋದಿಲ್ಲ. ಇದನ್ನು ಯಾಕೆ ಮಾಡಬೇಕಾಗಿತ್ತು ದೇವರು ಅಂತಂದರೆ, ಇದು ಮುಂದೆ ಬರಬೇಕಾಗಿದ್ದಂಥದ್ದಕ್ಕೆ ಒಂದು ಛಾಯೆ ಆಗಿತ್ತು. ದಟ್ ಈಸ್ ಪಾಯಿಂಟ್ ನಂಬರ್ 1. ಎರಡನೇದೇನಂತಂದರೆ, ಇವರು ಒಂದು ಒಡಂಬಡಿಕೆ ಮಾಡ್ಕೊಂಡು ಏನೇ ಕವನೆಂಟ್, ಏನೇ ಅಗ್ರಿಮೆಂಟ್ ಮಾಡ್ಕೊಂಡಾಗ ಆ ಅಗ್ರಿಮೆಂಟ್ಗೆ ಕೆಲವು ಷರತ್ತುಗಳಿರುತ್ತೆ, ಕಂಡೀಷನ್ಸ್. ಆ ಒಂದು ಕಂಡೀಷನ್ ಮೀರಿದ್ರು ಕೂಡ, ಸೊ ಐ ಆಮ್ ಬ್ರೇಕಿಂಗ್ ಎ ಕವನೆಂಟ್, ನಾನು ಒಂದ್ಸತಿ ಕವನೆಂಟ್ ಬ್ರೇಕ್ ಮಾಡಿದ್ಮೇಲೆ ದ ಅದರ್ ಪಾರ್ಟಿ ಈಸ್ ನಾಟ್ ಆಬ್ಲಿಗೇಟೆಡ್ ಟು ಆನರ್ ದ ಕವನೆಂಟ್. ಅದನ್ನು ನೆರವೇರಿಸ್ಬೇಕಂತಕ್ಕಂಥ ಆಬ್ಲಿಗೇಷನ್ ಅವ್ರಿಗೆ ಇರೋದಿಲ್ಲ. ಯು ಕ್ಯಾನ್ ಜಸ್ಟ್ ವಾಕ್ ಔಟ್, ಹೊಟ್ಟೋಗ್ಬೋದು. ಸೊ ಅದಕ್ಕೆ ಏನು ಮಾಡೋದು ದೇವರು, ಈ ಒಂದು ಇದನ್ನು ಮಾಡಿದಾಗ ಆ ಪಾಪಗಳು ಮುಚ್ಚಲ್ಪಟ್ಟಿತ್ತು 1 ವರ್ಷದವರೆಗೆ. ಸೊ ಅವ್ರು ಮತ್ತೆ ಆ ಒಂದು ಒಡಂಬಡಿಕೆ ಸಂಬಂಧಕ್ಕೆ ಅವ್ರು ಬರೋದಕ್ಕೆ ಸಾಧ್ಯ ಆಯಿತು. ಸೊ ದಟ್ ಕವನೆಂಟಲ್ ಪ್ರಾಮಿಸಸ್ ವಾಸ್ ಕೆಪ್ಟ್ ಅಲೈವ್ ಬಿಕಾಸ್ ಆಫ್ ದಿಸ್ ಸ್ಯಾಕ್ರಿಫೈಸ್. ಅದಕ್ಕೆ ನಾವು ಏನು ಹೇಳ್ಬೋದು ಅಂದರೆ, ಮಂಜೂಷ ಪೆಟ್ಟಿ ಮೇಲೆ ಚಿಮ್ಕಿಸ್ತಾರಲ್ಲ, ಇಟ್ ಇಸ್ ಸಮಥಿಂಗ್ ಲೈಕ್ ದ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯ ಥ್ರೋನ್ ಆಫ್ ಗ್ರೇಸ್. ಅದು ಒಂದು ಕೃಪಾಸನ ಅಂತ ನಾವು ಹೇಳ್ಬೋದು, ಹಳೆ ಒಡಂಬಡಿಕೆ ಕಾಲದ್ದು. ಇವಾಗ ನಮಗೆಲ್ಲ ಚೆನ್ನಾಗಿ ಗೊತ್ತು, ದೀಸ್ ಆರ್ ಆಲ್ ಪ್ರಾಫಿಟಿಕ್ ಟೈಪ್ಸ್, ಅಥವಾ ಮುಂದೆ ಆಗಬೇಕಾಗಿದ್ದಂಥ ಒಂದು ನಿಜ ರೂಪಕ್ಕೆ ಛಾಯೆಗಳಾಗಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಯೇಸು ಸ್ವಾಮಿ ಬರ್ತಾರೆ ಈ ಲೋಕಕ್ಕೆ, ಮನುಷ್ಯನಾಗಿ ಬರ್ತಾರೆ. ಸ್ವಾಮಿನೇ ಹೇಳ್ತಾರೆ ನಾನು ಮೆಸ್ಸಿಯನು ಅಂತಂದ್ಬಿಟ್ಟು. ಜನ ಅಕ್ಸೆಪ್ಟ್ ಮಾಡೋದಿಲ್ಲ, ಬಿಕಾಸ್ ದೇರ್ ಎಕ್ಸ್ಪೆಕ್ಟೇಷನ್ ಮೆಸ್ಸಾಯ ವಾಸ್ ಸಮಥಿಂಗ್ ಡಿಫ್ರೆಂಟ್. ಮಾಡ್ತಿರ್ಲಿಲ್ಲ. ನಾವಿದ್ರೆ ನಾವು ಕೂಡ ಹಾಗೆ ಮಾಡ್ತಾ ಇದ್ವಿ, ಇನ್ನೂ ಕೆಟ್ಟದಾಗೆ ಮಾಡ್ತಿದ್ವೇನೋ. ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಮೆಸ್ಸಿಯನ್ನ. ನಾನು ದೇವ್ರ ಮಗ ಅಂತಾರೆ, ಮಾಡಲ್ಲ. ದೇವ್ರ ಶಕ್ತಿಯಿಂದ ನಾನು ದೆವ್ವಗಳು ಬಿಡಿಸ್ತಾ ಇದ್ದೀನಿ, ಈ ಒಂದು ಅದ್ಭುತ ಕಾರ್ಯಗಳು ಮಾಡ್ತಿದ್ದೀನಿ ಅಂತ ಅವ್ರು ಹೇಳ್ತಾರೆ. ನೀನು ಬೆಲ್ಜಬೂಲನ ಸಹಾಯದಿಂದ ಇದನ್ನು ಮಾಡ್ತಾ ಇದ್ದೀಯಾ, ನೀನು ಬೆಲ್ಜಬೂಲ್ನ ನೀನು ಹೊಟ್ಟೆ ಬಾಕ,
ಯಾರು ಸಮಾರಿಟನ್ ಅಂತ ಹೇಳ್ತಾರೆ, ಸಮಾರಿದ್ದವರು ಅಂತ ಅದಕ್ಕೆ ಬೇರೆನೇ ಅರ್ಥ ಇದೆ, ಬೇಡ ಅದು ಇವಾಗ. ಸೊ ಆ ರೀತಿಯಾಗಿ ಅವರು ದೂಷಣೆ ಮಾಡ್ತಾರೆ ಕ್ರೈಸ್ಟ್ನ. ಆಗ ಕ್ರೈಸ್ಟ್ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯೋಹಾನ್ ಸ್ವಾರ್ಥ ನಾವು ನೋಡ್ತೀವಿ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ, ಆದರೆ ಯಾರ್ಯಾರು ಆತನ ಹೆಸರನ್ನು ನಂಬಿಕೆ ಇಟ್ಟರೋ ಅವರಿಗೆ ಆತನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಅಂತ ಹೇಳ್ಬಿಟ್ಟು. ಸೊ ಅವ್ರು ಮಾಡಿದಾಗ ಕ್ರೈಸ್ಟ್ ಮಾತು ಹೇಳ್ತಾರೆ, ಈ ಹೊತ್ತು ಈ ಆಲಯವು ನಿಮಗೆ ಬರಿದಾಗಿದೆ ಅಂತ. ದ ಟೆಂಪಲ್ ಹಸ್ ಬಿಕಮ್ ಡೆಸೊಲೇಟ್ ಅಂಟು ಯು ಟುಡೇ ಅಂತ ಹೇಳ್ತಾರೆ. ಆಲಯ ಬರಿದಾಗಿದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಯಾವ ಸ್ಯಾಕ್ರಿಫೈಸಸ್ ಕೂಡ ನಡೆಯೋದಿಲ್ಲ. ಇದು ಯಾವಾಗ ಅಂದ್ರೆ AD 70 ಟೈಟಸ್ ನೇತೃತ್ವದಲ್ಲಿ ರೋಮನ್ ಆರ್ಮಿ ಬಂದ್ಬಿಟ್ಟು ಅವ್ರನ್ನ ಸಂಪೂರ್ಣವಾಗಿ ಮಾಡಿ ಟೆಂಪಲ್ನ ಸುಟ್ಟಾಕ್ಬಿಡ್ತಾರೆ. ಆ ಟೆಂಪಲ್ ಸುಟ್ಟಾಕಿದ್ದು ಇವತ್ತಿಗೂ ಅಲ್ಲಿ ಟೆಂಪಲ್ ಇಲ್ಲ. ಸೊ ಅಲ್ಲಿ ಯಜ್ಞಗಳೆಲ್ಲ ಕೂಡ ಕಂಪ್ಲೀಟ್ ಸ್ಟಾಪ್ ಆಗೋಯ್ತು. ದೇರ್ ಇಸ್ ನೋ ಮೋರ್ ಸ್ಯಾಕ್ರಿಫೈಸಸ್ ಫಾರ್ ದೇರ್. ಸೊ ಇವಾಗ ಇನ್ನೊಂದು ಪ್ರಶ್ನೆ ಬರ್ತದೆ, ಇವಾಗ ದೇವರು ನ್ಯಾಯ ಸ್ವರೂಪ ಅಂತ ನಾವು ಹೇಳ್ತೀವಲ್ಲ, ಈಗ ಯೇಸು ಸ್ವಾಮಿ ಬಂದಿದ್ದು ಸುಮಾರು 2000 ವರ್ಷಗಳ ಹಿಂದೆ, ಆದರೆ ಅದಕ್ಕೆ ಮುಂಚೆ ಇದ್ರಲ್ಲ ಜನರೆಲ್ಲ ಕೂಡ, ಅವರು ಕೂಡ ಪಾಪ ಮಾಡ್ತಿದ್ರು, ಅವ್ರಿಗೆ ರಕ್ಷಣೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವ್ರಿಗೂ ಕೂಡ ರಕ್ಷಣೆ ಇದೆ. ಯಾಕಂತಂದ್ರೆ ಅವರಲ್ಲೂ ಕೂಡ ಯೇಸುವಿನಲ್ಲಿ ಯಾರ್ಯಾರು ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ರಕ್ಷಿಸಲ್ಪಡ್ತಾರೆ. ಅದಕ್ಕೆ ಹೇಳಿದ್ದು ಸಾಲ್ವೇಷನ್ ಈಸ್ ಎ ಫ್ರೂಟ್ ಆಫ್ ಯುವರ್ ಫೇತ್. ನಮ್ಮ ನಂಬಿಕೆಯಿಂದ ನಮಗೆ ರಕ್ಷಣೆ ಸಿಗುತ್ತೆ ಹೊರತು ಬೇರೆ ಯಾವ ಒಂದು ಯಜ್ಞದಿಂದ ಸಿಗೋದಿಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಒಂದು ವಾಕ್ಯ ಓದೋಣ. ರೋಮನ್ಸ್ 3ನೇ ಅಧ್ಯಾಯ 26ನೇ ವಚನ. ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಎಷ್ಟಾಗಿ ಸಿ, ಗಾಡ್ ಇಸ್ ಜಸ್ಟ್ ಅಂಡ್ ದ ಜಸ್ಟಿಫೈಯರ್ ಆಫ್ ಹಿಮ್ ವಿಚ್ ಬಿಲೀವತ್ ಇನ್ ಜೀಸಸ್ ಅಂತ ಹೇಳ್ತಾರೆ. ಹೌ ಗಾಡ್ ಕ್ಯಾನ್ ಬಿ ಜಸ್ಟ್, ಹೇಗೆ ಆತನು ನೀತಿ ಸ್ವರೂಪನಾಗಿದ್ದಾರೆ ಅಂತ ಅನ್ನೋದಾದ್ರೆ, ಯಾರ್ಯಾರು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವ್ರಿಗೆ ರಕ್ಷಣೆ ಒದಗಿಸ್ತಾರೆ. ಯಾಕಂದ್ರೆ ಬಿಕಾಸ್ ದಿಸ್ ಡಿಮ್ಯಾಂಡ್ಸ್ ಆಫ್ ಜಸ್ಟಿಸ್ ಹಸ್ ಬೀನ್ ಸ್ಯಾಟಿಸ್ಫೈಡ್. ದೇವರು ಪ್ರೀತಿ ಸ್ವರೂಪನು, ಕರುಣಾಮಯನು. ಅದಕ್ಕೆ ದೇವರು ಏನು ಮಾಡಿದ್ರು, ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನ ಈಗಿನ ಕಾಲದಲ್ಲಿ ಹೀಗೆ ತೋರಿಸ್ತಾರೆ. ಹೇಗೆ ತೋರಿಸ್ತಾರೆ? ಹಿಂದಿನ ಕಾಲದಲ್ಲಿ ಇದ್ದಂಥ ಎಲ್ರಿಗೂ ಕೂಡ ಅವರಲ್ಲಿ ಯಾರ್ಯಾರು ಕ್ರಿಸ್ತನ ನಂಬಿಕೆ ಇಡ್ತಾರೋ ಅವ್ರನ್ನ ನೀತಿವಂತರು ಅಂತ ಪರಿಗಣಿಸಿ ಅವ್ರಿಗೆ ನಿತ್ಯ ಜೀವದ ಆಶೀರ್ವಾದ ಕೊಡ್ತಾರೆ. ಇದರಿಂದ ದೇವರು ನೀತಿ ಸ್ವರೂಪ ಗೊತ್ತಾಗುತ್ತೆ. ಮತ್ತು ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೀಬ್ರೂಸ್ 11th ಚಾಪ್ಟರ್ ನಾವು ಓದ್ತೀವಲ್ಲ, ಎಲ್ಲ ಏನಂತ ಹೇಳೋದು, ಹೀರೋಸ್ ಆಫ್ ಫೇತ್, ಅವರೆಲ್ಲರೂ ಕೂಡ ಅದು ಯಾವ ಒಂದು ಆಶೀರ್ವಾದವನ್ನು ಕೂಡ ಅವರು ಅನುಭವಿಸಲಿಲ್ಲ. ಆದರೆ ಅದನ್ನು ನೋಡಿ ನಂಬಿಕೆಯಿಂದ ಅವರು ಅದನ್ನು ತಾವು ಪಡೆದಿದ್ದೇವೇನೋ ಅನ್ನೋ ರೀತಿಯಾಗಿ ಸಂತೋಷದಿಂದ ತಮ್ಮ ಪ್ರಾಣ ಬಿಡ್ತಾರೆ. ಅಂದರೆ ಅವರ ನಂಬಿಕೆಯಿಂದಾಗಿ ಅವರು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟರು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈ ಒಂದು ಸ್ಯಾಕ್ರಿಫೈಸಸ್ ಎಲ್ಲ ಮಾಡಿದ್ರಲ್ಲ, ಪ್ರಾಣಿಗಳು ಕೊಟ್ಟಿದ್ದು ಮಾಡ್ತಾ ಇದ್ರು, ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದೇವ್ರು ಏನು ಹೇಳ್ತಿದ್ದಾರೆ ನಮಗೆ ಅಂದರೆ, ಪೀಪಲ್ ಕ್ಯಾನ್ ಬಿ ಸೇವ್ಡ್ ಓನ್ಲಿ ಬೈ ಎ ಸಬ್ಸ್ಟಿಟ್ಯೂಷನರಿ ಡೆತ್. ಈಗ ನಾನು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತನ್ನ ಪ್ರಾಣ ಕೊಟ್ಬಿಟ್ಟು ಇನ್ನೊಬ್ಬ ಮನುಷ್ಯನ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವೆಲ್ಲ ಹುಟ್ಟಿಂದನೇ ಪಾಪಿಗಳು. ದೇವದೂತ ಕೂಡ ಕೊಟ್ಟು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಇವನ್ ಏಂಜಲ್ಸ್ ಕೆನಾಟ್ ರಿಡೀಮ್ ಎ ಮ್ಯಾನ್. ಮ್ಯಾನ್ ಕೆನಾಟ್ ರಿಡೀಮ್ ಅನದರ್ ಮ್ಯಾನ್. ಯಾರು ಕೆಲವೊಂದು ಸಾಧ್ಯ ಇಲ್ಲ. ಓನ್ಲಿ ಒನ್ ಪರ್ಸನ್ ಕುಡ್ ಡೂ ಇಟ್, ಅಂಡ್ ದಟ್ ಪರ್ಸನ್ ಶುಡ್ ಬಿ, ಅದೇ ನಮಗೆ ರ್ಯಾನ್ಸಮ್ ಕಾನ್ಸೆಪ್ಟ್ ಗೊತ್ತಲ್ಲ, ಈಕ್ವಲ್ ಪ್ರೈಸ್ ಇರಬೇಕು, ಈಕ್ವಲ್ ಫುಟಿಂಗ್ ಇರಬೇಕು. ಆ ರೀತಿ ಅಂದರೆ ಒಂದು ಸಬ್ಸ್ಟಿಟ್ಯೂಷನರಿ ಡೆತ್. ನನ್ನ ಬದಲಿಗೆ, ನಾನು ಪಾಪಿ, ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ಬದಲಿಗೆ ಇನ್ನೊಬ್ಬರು ತನ್ನ ಪ್ರಾಣವನ್ನು ಕೊಟ್ಟು, ಅವರು ಪಾಪಿ ಆಗಿರಬಾರ್ದು, ಕೊಟ್ಟರೆ ನನಗೆ ಪಾಪದಿಂದ ಬಿಡುಗಡೆ ಆಗುತ್ತೆ. ಇದೇ ಕಾನ್ಸೆಪ್ಟ್ನ ಏದೇನ್ ತೋಟದಲ್ಲಿ ಸ್ವಾಮಿ ದೇವ್ರು ಮಾಡಿ ತೋರಿಸಿದ್ರು. ಆದಾಮ ಅವಳು ಪಾಪ ಮಾಡಿದಾಗ ಒಂದು ಪ್ರಾಣಿನ ವಧೆ ಮಾಡ್ತಾರೆ, ಅದರ ಒಂದು ಚರ್ಮನ ಹೊದಿಸ್ಬಿಟ್ಟು ಇವ್ರನ್ನ ಕಾಪಾಡ್ತಾರೆ. ಸೊ ಅಲ್ಲಿ ನಾವು ನೋಡ್ತೀವಿ, ಅವ್ರು ಕಾಪಾಡಲ್ಪಟ್ಟಿದ್ದು ಆ ಒಂದು ಪ್ರಾಣಿ ವಧೆ, ಅಂದರೆ ಒಂದು ಜೀವ ಕೊಡಲ್ಪಡ್ತು. ಆ ಪ್ರಾಣಿ ಜೀವ ಕೊಟ್ಟಿದ್ದಕ್ಕೆ ಅಲ್ಲೇ ಕಾಪಾಡ್ಪಟ್ರು. ಆ ಪ್ರಾಣಿ ಯಾವುದು ಅಂತ ನೋಡ್ಬೇಕಾದ್ರೆ, ಅಬ್ರಹಾಂ ತನ್ನ ಮಗನಾದ ಇಸಾಕನನ್ನ ಬಲಿ ಕೊಟ್ಟಕ್ಕೆ ಹೋದಾಗ ಮೊರಿಯಾ ಬೆಟ್ಟದಲ್ಲಿ ಅಲ್ಲೇನಾಗುತ್ತೆ,
ಅಬ್ರಹಾಮ್ ಕೈ ಎತ್ತಿರ್ತಾರೆ ಮಗನ ಕೊಲ್ಲೋದಿಕ್ಕೆ. ದೇವ್ರು ಹೇಳ್ತಾರೆ, ಅಬ್ರಹಾಮನೇ ನಿನ್ ಮಗನ ಕೊಲ್ಬೇಡ ಅಂದ್ಬಿಟ್ಟು. ಆಗ ಅದಕ್ಕೂ ಮುಂಚೆ ಇಸಾಕ ಕೇಳ್ತಾರೆ ತಂದೆ ಅಬ್ರಹಾಮನ, ಅಪ್ಪ ಕಟ್ಟಿಗೆ ಇದೆ, ಸೌದೆ ಇದೆ, ಯಜ್ಞವೇದಿ ಕಟ್ಟಿದ್ಯಾ, ಎಲ್ಲ ಇದೆ, ಯಜ್ಞದ ಪಶು ಎಲ್ಲಿ, ಯಜ್ಞದ ಕುರಿ ಎಲ್ಲಿ ಅಂದ್ಬಿಟ್ಟು. ಮಗನೇ, ದೇವರೇ ಅದನ್ನ ಒದಗಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ಕಣ್ಣೆತ್ತಿ ನೋಡಲಾಗಿ ಒಂದು ಪೊದೆನಲ್ಲಿ ಒಂದು ಟಗರು ಸಿಕ್ಕಾಕೊಂಡಿರುತ್ತೆ, ಅದನ್ನು ಮಾಡ್ತಾರೆ. ಸೊ ಅಲ್ಲಿ ಕೂಡ ಆ ಟಗರನ್ನ ಸಾಯಿಸ್ತಾರೆ. ಸೊ ಸಬ್ಸ್ಟಿಟ್ಯೂಷನರಿ ಸ್ಯಾಕ್ರಿಫೈಸ್. ನೆಕ್ಸ್ಟು ಐಸಾಯ 53rd ಚಾಪ್ಟರ್ ಬರಬೇಕಾದ್ರೆ ಆ ಒಂದು ಯಜ್ಞದ ಪಶು ಯಾವುದು, ಅದು ಮನುಷ್ಯ ಅಂತ ಗೊತ್ತಾಗುತ್ತೆ. ಆ ಮನುಷ್ಯ ಯಾರು? ಯೇಸು ಕ್ರಿಸ್ತನು. ಬೈಬಲ್ ಎಷ್ಟು ಕ್ಲೀನಾಗಿ ಅದನ್ನು ಡೆವಲಪ್ ಮಾಡ್ಕೊಂಡು ಬರ್ತಾರೆ ಆ ಕಾನ್ಸೆಪ್ಟ್ನ. ಐಸಾಯ 53rd ಚಾಪ್ಟರ್ ವಿ ನೋ ದಟ್ ಜೀಸಸ್ ಕ್ರೈಸ್ಟ್ ಈಸ್ ದ ಲ್ಯಾಂಬ್. ಅಗೇನ್ ಜಾನ್ 1:29 ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಹೇಳ್ತಾರೆ? ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ, ಮನುಷ್ಯರ ಪಾಪಗಳನ್ನು ನಿವಾರಣೆ ಮಾಡತಕ್ಕಂತಹ ಕುರಿ ಅಂತ ಹೇಳ್ತಾರೆ. ಅದನ್ನೇ ಫಸ್ಟ್ ಪೀಟರ್ 2nd ಚಾಪ್ಟರ್ ಕೂಡ ನಾವು ಅದನ್ನು ನೋಡ್ತೀವಿ. ಬೇಡ ಅವೆಲ್ಲ ವಚನಗಳು ಓದೋದು ಬೇಡ, ಗೊತ್ತಿದೆ ನಮಗೆ. ಸೊ ಇಲ್ಲಿ ಈ ರೀತಿ ನೋಡ್ಬೇಕಾದ್ರೆ ಒಬ್ಬ ಸಬ್ಸ್ಟಿಟ್ಯೂಷನ್, ನಮ್ಮ ಬದಲಿಗೆ ಇನ್ನೊಬ್ರು ತನ್ನ ಪ್ರಾಣವನ್ನು ಕೊಟ್ಟರೆ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋದನ್ನು ನಾವಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂದರೆ, ಇಸ್ರಾಯೇಲ್ಗೆ ಯೇಸು ತಂದೆಯ ದೇವರು ಈ ಪಸ್ಕ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಪಸ್ಕ ಹಬ್ಬಕ್ಕೆ ಅವತ್ತೊಂದು ಕುರಿನ ಅವರು ಸೆಲೆಕ್ಟ್ ಮಾಡಬೇಕು. ನಮಗೆ ಇದೆಲ್ಲ ಗೊತ್ತಲ್ಲ, 10th day ಆಫ್ ದ ನಿಸಾನ್ ಮಂತ್, ಅದನ್ನ 10ನೇ ದಿನದಲ್ಲಿ ಒಂದು ಕುರಿಯನ್ನು ಅವರು ಆಯ್ಕೆ ಮಾಡಿ ತಗೊಂಬರ್ಬೇಕು ಮನೆಗೆ. ಅದನ್ನು 4 ದಿನ ಇಟ್ಕೊಳ್ಳೋದನ್ನು ನೋಡಬೇಕು. ಏನಕ್ಕೆ 4 ದಿವಸ ಇಟ್ಕೊಂಡು ನೋಡ್ತಾರೆ ಅಂದರೆ, ಅದರಲ್ಲಿ ಏನಾದರೂ ನ್ಯೂನತೆಗಳಿದೆಯಾ, ಕುಂದು ಕೊರತೆಗಳಿದೆಯಾ ಅಂತ ಟೆಸ್ಟ್ ಮಾಡಬೇಕು. ಆಮೇಲೆ ಏನಿಲ್ಲ ಅಂತ ಹೇಳಿದಾಗ 14th ಡೇನಲ್ಲಿ ಬಿಟ್ವೀನ್ ದ 2 ಈವ್ನಿಂಗ್ಸ್ ಆ ಒಂದು ಪಸ್ಕದ ಕುರಿಯನ್ನು ಅವರು ಕೊಯ್ಬೇಕಾಗಿತ್ತು. ದಟ್ ವಾಸ್ ಆರ್ಡಿನೆನ್ಸ್ ಗಿವನ್. ಸೊ ಇಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ, ಈ ಒಂದು ಕುರಿಯನ್ನ ಯಾರು ತಗೊಂಡ್ಬರ್ಬೇಕು ಅಂದ್ರೆ, ಇಟ್ ವಾಸ್ ದಿ ಓನರ್ಸ್, ಅಂದ್ರೆ ಆ ಜವಾಬ್ದಾರಿ ಆ ಕುಟುಂಬದ ಯಜಮಾನದಾಗಿತ್ತು. ವಿಮೋಚನ ಕಾಂಡ 12ನೇ ಅಧ್ಯಾಯ 3ನೇ ವಚನ. ಎಕ್ಸೋಡಸ್ 12:3. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಯನ್ನು ಸೂಚಿಸುವ ಕಾರಣ ವಿಮೋಚನ ಕಾಂಡ 12ನೇ ಅಧ್ಯಾಯ 3ನೇ ವಚನ. ಇದರ ವಿಷಯವಾಗಿ ನೀವು ಇಸ್ರಾಯೇಲರ ಸಮೂಹಕ್ಕೆ ಎಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಸಾಕು. ಸೊ ಒಂದೊಂದು ಕುರಿ ಅಂತ ಯಾರು ತಗೋ, ನಿಮ್ಮ ನಿಮ್ಮ ಮನೆಯವರು ಅಂತ ಹೇಳ್ತಾರೆ. ಅಂದ್ರೆ ದ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಈಗ ಅಬ್ರಹಾಮ್ದೇ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಏಬ್ರಾಮ್ ಶುಡ್ ಹ್ಯಾವ್ ಪ್ರೊವೈಡೆಡ್ ದ ಲ್ಯಾಂಡ್. ಆದರೆ ದೇವ್ರು ಏನು ಹೇಳ್ತಾರೆ ಅಬ್ರಹಾಮ್ಗೆ, ನಿನಗೆ ವಾಗ್ದಾನ ಪೂರ್ವಕವಾಗಿ ಕೊಟ್ಟಿರತಕ್ಕಂಥ, ನೀನು ಬಹಳ ಪ್ರೀತಿ ಮಾಡತಕ್ಕಂಥ ನಿನ್ನ ಒಬ್ಬನೇ ಮಗನ ಅಂತ ಇಸಾಕನನ್ನ ನಾನು ತೋರಿಸುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವನನ್ನ ನನಗೆ ಒಂದು ಸರ್ವಾಂಗ ಹೋಮವಾಗಿ ನೀನು ಸಮರ್ಪಣೆ ಮಾಡಬೇಕು ಅಂತ. ಆಗ ಏಬ್ರಾಮ್ ದೇವ್ರನ್ನ ಕ್ವಶನ್ ಮಾಡಿದ್ರ? ಮಾಡಲಿಲ್ಲಲ್ಲ. ಅವ್ರು ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ದಟ್ ವಾಸ್ ದ ಫೇತ್ ಆಫ್ ಏಬ್ರಹಾಮ್. ದೇವ್ರು ಹೇಗೂ ಕೊಡ್ತಾರೆ. ಇಸಾಕ್ ಕೇಳಿದಾಗ ದೇವರೇ ಅದನ್ನ ಒದಗಿಸ್ತಾರೆ ಅಂತ ಹೇಳಿದ್ರು. ದೇವರಲ್ಲಿ ಒದಗಿಸಿದ್ರು. ಇಲ್ಲಿ ನಾವು ಜಾನ್ 1:20 ನಾನು ಆಗಲೇ ನೋಡಿದಾಗ ಈ ಸ್ನಾನಿಕ ಯೋಹಾನ ಅವ್ರು ವಿಟ್ನೆಸ್ ಮಾಡ್ತಾರೆ, ಈಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ. ಸೊ ಅಲ್ಟಿಮೇಟ್ಲಿ ಫಾರ್ ದ ರಿಡೆಂಪ್ಷನ್ ಆಫ್ ದ ಎಂಟೈರ್ ಮ್ಯಾನ್ ಕೈಂಡ್, ಆ ಒಂದು ಪಸ್ಕದ ಕುರಿ, ನಿಜವಾದ ಪಸ್ಕದ ಕುರಿ ಯಾವುದು? ಯೇಸು ಸ್ವಾಮಿ. ಅದನ್ನು ಕೊಟ್ಟವರು ಯಾರು ಅಂದರೆ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ. ಗಾಡ್ ಹಿಮ್ಸೆಲ್ಫ್ ವಿಲ್ ಗಿವ್, ಬಿಕಾಸ್ ಗಾಡ್ ಈಸ್ ದಿ ಹೆಡ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಹಿ ಗೇವ್ ಹಿಸ್ ಓನ್ ಸನ್ ಆಸ್ ಎ ಪ್ಯಾಸ್ಕಲ್ ಲ್ಯಾಂಡ್. ಅದನ್ನು ನಾವು ನೋಡ್ತೀವಿ. ಇದನ್ನ ಒಂದು ಸೂಚ್ಯವಾಗಿ, ಒಂದು ಏನ್ ಹೇಳ್ತಾರೆ ಅದಕ್ಕೆ, ಪ್ರಾಫಿಟಿಕಲ್ ಆಗಿ ಅಂತ ಹೇಳಕ್ಕಾಗಲ್ಲ, ಆ ಅರ್ಥ ಬರೋ ರೀತಿಯಲ್ಲಿ ಒಂದು ವಾಕ್ಯ ನಾವು ನೋಡ್ತೀವಿ. ಲೆವಿಟಿಕಸ್ ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಚನ. ಲೆವಿಟಿಕಸ್ 17th chapter 11th verse. ಯಾಕೆಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂತ ರಕ್ತವನ್ನು ನಿಮ್ಮ ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಸಾಕು. ಫಾರ್ ದ ಲೈಫ್ ಆಫ್ ದ ಫ್ಲೆಶ್ ಅಂಡ್ ಬ್ಲಡ್, ಪ್ಲೀಸ್. ಯಾಕೆಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಪ್ರತಿ ದೇಹಿಗೂ ಅಂದ್ರೆ ಎಲ್ಲ ಜೀವಗಳ, ಪ್ರತಿಯೊಂದು ಜೀವಿಗೂ ಕೂಡ
ರಕ್ತವೇ ಪ್ರಾಣಾಧಾರ ಹೇಳ್ತಾರೆ. ಅದಕ್ಕೆ ನಾವು ಬ್ಲಡ್ ಎಷ್ಟೋ ನೋಡ್ತೀವಲ್ಲ, ಪರ್ಸನ್ ಡೈಟ್ ಬಿಕಾಸ್ ಆಫ್ ಲಾಸ್ ಆಫ್ ಬ್ಲಡ್ ಅಂದ್ಬಿಟ್ಟು. ರಕ್ತ ಭಾಳ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಮನುಷ್ಯ. ಸೊ ಪ್ರತಿ ಜೀವಿಗೂ ಕೂಡ ರಕ್ತವೇ ಪ್ರಾಣಾಧಾರ. ಆಮೇಲೆ ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ಎಷ್ಟು ಚೆನ್ನಾಗಿರ್ತಾರೆ. ಅಂಥ ಒಂದು ರಕ್ತವನ್ನ ಯಜ್ಞವೇದಿಗೆ ಎರಚಿ, ದಟ್ ಈಸ್ ದ ಪ್ರೊಪಿಷಿಯೇಷನ್ ಟು ಸ್ಯಾಟಿಸ್ಫೈ ದಿ ಡಿಮ್ಯಾಂಡ್ಸ್ ಆಫ್ ಜಸ್ಟಿಸ್ ಆಫ್ ಗಾಡ್. ಅದನ್ನು ಯಜ್ಞವೇದಿಗೆ ಎರಚಿ ನಿಮ್ಮ ಪ್ರಾಣಗಳನ್ನ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು, ದೋಷ ಪರಿಹಾರ ಮಾಡ್ಕೋಬೇಕು ಉಂಟು ನಾನು ನಿಮಗೆ ಅನುಗ್ರಹ ಮಾಡಿದ್ದೇನೆ. ಲುಕ್ ಅಟ್ ದ ವರ್ಡ್, ಅನುಗ್ರಹ ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ, ಐ ಡೋಂಟ್ ಡಿಸರ್ವ್ ಇಟ್. ನಾನು ದೇವ್ರನ್ನ ಕೇಳಲೂ ಇಲ್ಲ, ನನಗೆ ಪಾಪ ಕ್ಷಮ ಮಾಡೋ ದೇವರೇ ನಿನ್ನ ಮಗನ ಕಳಿಸ್ಕೊಂಡು ನಾನು ಕೇಳಲಿಲ್ಲ. ಬಟ್ ಗಾಡ್ ಆನ್ ಹಿಸ್ ಓನ್ ಅದು ನಮಗೆ ಅನುಗ್ರಹ ಮಾಡ್ತಾರೆ. ಈಸ್ ಗಿವಿಂಗ್ ಇಟ್ ಔಟ್ ಆಫ್ ಹಿಸ್ ಗ್ರೇಸ್. ಅದನ್ನ ಇದು ಯಾಜಕಾಂಡದಲ್ಲಿ ಬರಬೇಕಾದ್ರೆ ಇಸ್ರಾಯೇಲ್ಗೆ ಕೊಟ್ಟಂತ ಒಂದು ಆಜ್ಞೆ. ಇದನ್ನು ಯು ಲುಕ್ ಅಟ್ ಇಟ್ ಫ್ರಮ್ ಅನದರ್ ಪಾಯಿಂಟ್ ಆಫ್ ವ್ಯೂ. ತಂದೆಯಾದ ದೇವರು ಏನು ಮಾಡಿದ್ರು, ಅದಕ್ಕೆ ನಿಮ್ಮ ಯಾರು ಇದು ಬೈಬಲ್ ಸ್ಟೂಡೆಂಟ್ಸ್ ಒಂದು ಆ್ಯಪ್ ಇದೆಯಲ್ಲ, ಅದರಲ್ಲಿ RVIC ಇದು ವರ್ಷನ್ನಲ್ಲಿ ಅಲ್ಲಿ ಈ ಥರ ಬರುತ್ತೆ, ಫಾರ್ ದಿ ಲೈಫ್ ಆಫ್ ದಿ ಫ್ಲಶ್ ಈಸ್ ಇನ್ ದ ಬ್ಲಡ್ ಅಂಡ್ ಐ ಹ್ಯಾವ್ ಗಿವನ್ ಇಟ್ ಟು ಯು ಅಪಾನ್ ದಿ ಆಲ್ಟರ್ ಟು ಮೇಕ್ ಅಟೋನ್ಮೆಂಟ್ ಫಾರ್ ಯುವರ್ ಸೋಲ್ಸ್. ವಿಚ್ ಈಸ್ ದಿಸ್ ಆಲ್ಟರ್? ದಟ್ ಇಸ್ ಕ್ರಾಸ್, ಯೇಸು ಕ್ರಿಸ್ತನ ಶಿಲ್ಬೆ. ಐ ಹ್ಯಾವ್ ಗಿವನ್ ಇಟ್, ಯಾರು ಕೊಡ್ತಾ ಇರೋದು? ತಂದೆಯಾದ ದೇವರು. ಐ ಹ್ಯಾವ್ ಗಿವನ್ ವಾಟ್? ಹಿಸ್ ಓನ್ ಸನ್ ಜೀಸಸ್ ಕ್ರೈಸ್ಟ್ ಆಸ್ ಅ ಪಾಸ್ಕಲ್ ಲ್ಯಾಂಬ್. ಐ ಹ್ಯಾವ್ ಗಿವನ್ ಇಟ್ ಟು ಯು ಅಪಾನ್ ದಿ ಆಲ್ಟರ್, ಅಂದರೆ ಶಿಲ್ಬೆ ಮೇಲೆ ಮರಣವನ್ನು ಅನುಭವಿಸ ಮುಖಾಂತರವಾಗಿ, ಟು ಮೇಕ್ ಅಟೋನ್ಮೆಂಟ್ ಫಾರ್ ಯುವರ್ ಸೋಲ್, ನಿಮ್ಮ ಪ್ರಾಣ ರಕ್ಷಣೆಗಾಗಿ, ನಿಮ್ಮನ್ನು ಮರಣದಿಂದ ಕಾಪಾಡೋ ಸಲುವಾಗಿ ನಾನು ನನ್ನ ಮಗನಾದ ಯೇಸು ಕ್ರಿಸ್ತನನ್ನ ಆ ಒಂದು ಶಿಲ್ಬೆ ಮೇಲೆ ಮರಣಕ್ಕೆ ಒಪ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ದಿಸ್ ಈಸ್ ದ ಲವ್ ಆಫ್ ಗಾಡ್. ಇದನ್ನೇ ನಾವು ಸ್ವಾಮಿ ಕೂಡ ಅದನ್ನು ನೆರವೇರಿಸಿದ್ದನ್ನು ನಾವು ನೋಡ್ತೀವಿ. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. 1 Peter 2nd chapter 24th verse. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಎಷ್ಟು ಅಂದ್ರೆ ಲೆವಿಟಿಕಸ್ 17:11 ಏನ್ ನಾವು ದೇವರವ್ರಿಗೆ ಹೇಳಿದ್ರು, ಇಲ್ಲಿ ಯೇಸು ಕ್ರಿಸ್ತನಲ್ಲಿ ನಿಜ ರೂಪದಲ್ಲಿ ಅದು ನೆರವೇರಿದ್ದನ್ನ ನಾವು ನೋಡ್ತೀವಿ. Who his own self bare our sins in his own body on the tree, that is cross, that we being dead to sin should live unto righteousness ಅಂತ ಅಂದ್ಬಿಟ್ಟು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸೊ ಇದರಿಂದೆಲ್ಲ ಏನಾಯ್ತು, ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಅಂತಂದ್ರೆ, ಗಾಡ್ಸ್ ಇನ್ಫಿನಿಟ್ ಹೋಲಿನೆಸ್ ಈಸ್ ಸ್ಯಾಟಿಸ್ಫೈಡ್ ಇನ್ ದ ಡೆತ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಮರಣ ಹೊಂದಿದ್ರಿಂದ ದೇವರ ಒಂದು ಇನ್ಫಿನಿಟ್ ಅಂದ್ರೆ ಅದಕ್ಕೆ ಎಲ್ಲೇನೇ ಇಲ್ಲ, ಇಟ್ಸ್ ಬಿಯಾಂಡ್ ಮೆಷರ್. ಏನು ಅಂದರೆ ಹಿಸ್ ಹೋಲಿನೆಸ್, ದೇವರ ಪರಿಶುದ್ಧತೆ, ಆತನ ಪವಿತ್ರತೆ, ಅದಕ್ಕೆ ಮೇರೆ ಇಲ್ಲ. ಅದರ ಒಂದು ಡಿಮ್ಯಾಂಡ್ಸ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ ರಕ್ತದಿಂದ, ಆತನ ಮರಣದಿಂದ ಅದು ಸ್ಯಾಟಿಸ್ಫೈ ಆಯಿತು ಅಂತ ನಾವು ನೋಡ್ತೀವಿ. ಇದು ಸ್ವಾಮಿಗೆ ಗೊತ್ತಾಯ್ತು, ತನ್ನ ಪ್ರಾಣವನ್ನು ಕೊಟ್ಟಾಗ ಸ್ವಾಮಿ ಗೊತ್ತಾಯ್ತು. ಆಗ ಸ್ವಾಮಿ ಒಂದು ಮಾತಾಡ್ತಾರೆ, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. John 19th chapter 30th verse. ಯೋಹಾನ 19:30. ಯೇಸು ಆ ಉಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಜೀಸಸ್ said, it is finished. ತೀರಿತು, ನಾನು ಬಂದ ಕಾರ್ಯ ಮುಗೀತು, ಇದು ನಾನು ಮಾಡಬೇಕಾಗಿತ್ತು, ನಾನು ಮಾಡಿದೆ. ಸೊ ದ ಹೋಲಿನೆಸ್ ಆಫ್ ಗಾಡ್ ಈಸ್ ಸ್ಯಾಟಿಸ್ಫೈಡ್ ಬೈ ಮೈ ಡೆತ್. ಸೊ ಜನರೆಲ್ಲ ಕೂಡ ವಿಮೋಚನೆ ಕೂಡ ಸಿಕ್ತು ಅಂತಂದ್ಬಿಟ್ಟು ಸ್ವಾಮಿ ಗೊತ್ತಾದ್ಮೇಲೆ ಅವ್ರು ಹೇಳ್ತಾರೆ ತೀರಿತು ಅಂತ ಹೇಳ್ಬಿಟ್ಟು ತನ್ನ ಪ್ರಾಣವನ್ನ ಬಿಟ್ಟರು ಅಂತ ಹೇಳ್ತಾರೆ. ಇದೆಲ್ಲ ಆಗ್ಬೇಕಾದ್ರೆ ಸ್ವಾಮಿ ಈ ಲೋಕಕ್ಕೆ ಒಬ್ಬ ಮನುಷ್ಯನ ಬರ್ಬೇಕಾದ್ರೆ ನಮಗೆಲ್ಲ ಗೊತ್ತಿದೆ. ಸೊ ಯಾವ ರೀತಿ ಬಂದರು ಅಂತ ನೋಡೋಣ. ಸ್ವಾಮಿ ಎಲ್ಲಿ ಹುಟ್ಟಿದ್ದು, ಮನುಷ್ಯನಾಗಿ ಈ ಲೋಕಕ್ಕೆ ಬಂದಾಗ ಅವ್ರು ಹುಟ್ಟಿದ ಸ್ಥಳ ಯಾವುದು? ಬೆತ್ಲೆಹೇಮ್. ಬೆತ್ಲೆಹೇಮ್ನಲ್ಲಿ ಸ್ವಾಮಿ ಹುಡ್ತಾರೆ. ಬೆತ್ಲೆಹೇಮ್ ಅನ್ನತಕ್ಕಂಥದ್ದು ಆಕ್ಚುಲಿ ದಾವೀದನು ಕೂಡ ಹುಟ್ಟಿದ್ದೇನೆ. ರೂತ್ ಇದರಲ್ಲೂ ಕೂಡ ಬೆತ್ಲೆಹೇಮ್ ಬರ್ತದೆ. ಬಟ್ ಬೆತ್ಲೆಹೇಮ್ ಅರ್ಥ ಏನಂತಂದ್ರೆ, ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ BEIT, ಬೇಟ್ ಅಂತಂದ್ರೆ ಹೌಸ್ ಅಂತ, ಒಂದು ಮನೆ ಅಥವಾ ಒಂದು ಪ್ಲೇಸ್, ಒಂದು ಸ್ಥಳ. ಬೇಟ್ ಅಂದ್ರೆ ಹೌಸ್, ಲೆಹೇಮ್ ಅಂತಂದ್ರೆ ಬ್ರೆಡ್. ಸೊ ಬೆತ್ಲೆಹೇಮ್ ಅಂದ್ರೆ ಇಟ್ ಈಸ್ ಹೌಸ್ ಆಫ್ ಬ್ರೆಡ್, ಅಂದ್ರೆ ಜೀವಕ್ಕೆ ಆಹಾರ ಕೊಡತಕ್ಕಂತಹ ಒಂದು ಮನೆ. ಇಟ್ಸ್ ಅ ಹೌಸ್ ಆಫ್ ಬ್ರೆಡ್ ಅಂತ ಅಂದ್ಬಿಟ್ಟು ಬೆತ್ಲೆಹೇಮ್ ಅಂತಂದ್ಬಿಟ್ಟು.
ಈ ಬೆತ್ಲೆಹೇಮಲ್ಲಿ ವಿ ಫೈಂಡ್ ಜೀಸಸ್, ಯೇಸು ಸ್ವಾಮಿ ನಾವು ನೋಡ್ತೀವಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಯೋಹಾನ್ ಸುವಾರ್ತೆಯಲ್ಲಿ, ನಾನು ಪರಲೋಕದಿಂದ ಇಳಿದು ಬಂದಂಥ ರೊಟ್ಟಿ. ಆ ರೊಟ್ಟಿ ಎಲ್ಲಿ ಸಿಕ್ತು, ಎಲ್ಲಿ ಹುಟ್ಟಿತು ಅಂದರೆ ಬೆತ್ಲೆಹೇಮಲ್ಲಿ ಹುಟ್ಟಿತು. ಸೊ ಅದನ್ನು ನೋಡ್ತೀವಿ. ಇನ್ನೊಂದು ಇದ್ರದ ಇಂಪಾರ್ಟೆನ್ಸ್ ಏನು ಬೆತ್ಲೆಹೇಮ್ ಅಂತಂದರೆ, ಮೀಕನ್ ಪ್ರವಾದನೆ 5ನೇ ಅಧ್ಯಾಯ 2ನೇ ವಚನ ಓದಿ. ಮೀಕ 5:2. ಮೀಕ 5ನೇ ಅಧ್ಯಾಯ 2ನೇ ವಚನ. ಎಫ್ರಾತದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿ ಅಂದ್ರೆ ಆದಿನೇ ಇಲ್ಲ, ಅನಾದಿಯಾದದ್ದು ಆಗಿತ್ತು. ಎಲ್ಲಿಂದ ಹೊರಡುತ್ತದೆ? ಎಫ್ರಾತದ ಬೆತ್ಲೆಹೇಮೆ ಅಂತ ಹೇಳ್ತಾರೆ. ನೀನು ಚಿಕ್ಕ ಗ್ರಾಮವಾಗಿದ್ದರೂ ಕೂಡ ನಿನ್ನಲ್ಲಿ ಆ ಒಂದು ಜಗದ ರಕ್ಷಕನ್ ಬರ್ತಾನೆ ಅಂತ ಮೀಕಾ ಪ್ರವಾದನೆ ಮಾಡೋದು. ಈಗ ಎಫ್ರಾತದ ಬೆತ್ಲೆಹೇಮೆ, ಎಫ್ರಾತ್ ಅಂತಂದ್ರೆ ಏನು ಅಂತಂದ್ರೆ, ದೇರ್ ಆರ್ 2 ಒಪಿನಿಯನ್ಸ್ ಅಬೌಟ್ ದಟ್. ಎಫ್ರಾತ್ ಅನ್ನತಕ್ಕಂಥದ್ದು ಒಂದು ಏರಿಯಾ, ಅಲ್ಲಿ ಬೆತ್ಲೆಹೇಮ್ ಅಂತಕ್ಕಂಥ ಒಂದು ಊರಾಗಿತ್ತು ಅಂತ ಅಂದ್ಬಿಟ್ಟು. ಆದರೆ ನೀವು ಬೈಬಲ್ ಹಳೆಯ ಇದನ್ನೆಲ್ಲ ನೋಡೋದಾದ್ರೆ, ಬೆತ್ಲೆಹೇಮ್ಗೆ ಇದ್ದಂಥ ಇನ್ನೊಂದು ಹೆಸರು, ಅರ್ಲಿಯರ್ ನೇಮ್ ಬಂದ್ಬಿಟ್ಟು, ದಟ್ ಈಸ್ ಎಫ್ರಾತ್. ಬೆತ್ಲೆಹೇಮ್ ವಾಸ್ ನೋನ್ ಆಸ್ ಎಫ್ರಾತ್. ಎಫ್ರಾತ್ ಅಂತಂದ್ರೆ ಈ ಅಗೇನ್ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಏನಂತಂದ್ರೆ, ಇಟ್ ಇಸ್ ಹೀಬ್ರೂ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಪ್ರೊನೌನ್ಸ್ ಮಾಡೋದೇ ಕಷ್ಟ ಅದು, ಪ್ಯಾರಾಗಾಫೆನ್ ಅಂದ್ಬಿಟ್ಟು. ಅಂದ್ರೆ ಅರ್ಥ ಫ್ರೂಟ್ ಆಫ್ ದಿ ವೈನ್ ಅಂದ್ಬಿಟ್ಟು. ದಟ್ಸ್ ದಿ ಮೀನಿಂಗ್ ಆಫ್ ಎಫ್ರಾತ್. ಫ್ರೂಟ್ ಆಫ್ ದ ವೈನ್, ಒಂದು ದ್ರಾಕ್ಷೆಯ ಹಣ್ಣಿನ ಬರುತ್ತಲ್ಲ, ಅದು ದ್ರಾಕ್ಷಾ ರಸ, ಅದರ ಅರ್ಥ ಎಫ್ರಾತ್ ಅಂತ ಹೇಳ್ಬೇಕಾದ್ರೆ. ಸೊ ಇಲ್ಲಿ ನಾವು ಓಕೆ ಅದಿರ್ಬೋದು. ಇನ್ನೊಂದು ಅರ್ಥ ಏನಂದ್ರೆ ಫ್ರೂಟ್ಫುಲ್ನೆಸ್, ಫಲಪ್ರದವಾಗಿರುವಂಥದ್ದಕ್ಕೂ ಕೂಡ ಎಫ್ರಾತ್ ಅಂತ ಹೇಳ್ತಾರೆ. ಅಗೇನ್ ಹೀಬ್ರೂ ವರ್ಡ್ ಬಂದ್ಬಿಟ್ಟು ಪಾರಾ ಅಂತ, PARAH. ಪಾರಾ ಅಂತಂದ್ರೆ ಬೀಯಿಂಗ್ ಫ್ರೂಟ್ಫುಲ್ನೆಸ್ ಆರ್ ದ ಒನ್ ವಿಚ್ ಬೇರ್ಸ್ ಫ್ರೂಟ್ಸ್ ಅಬಂಡೆಂಟ್ಲಿ, ಆ ಅರ್ಥ ಆಗಬೇಕಾಗುತ್ತೆ. ಇದು ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಹೀಬ್ರೂ ಇಸ್ರಾಯೇಲ್ ಪಾಸ್ ಓವರ್ ಮಾಡಬೇಕಾದ್ರೆ ಅಲ್ಲಿ 4 ಕಪ್ಸ್ ಯೂಸ್ ಮಾಡೋರು. ಮೊದಲನೇ ಕಪ್ ತಗೊಂಡಾಗ ದಟ್ ಇಸ್ ಕಾಲ್ಡ್ ಕಪ್ ಆಫ್ ಸ್ಯಾಂಕ್ಟಿಫಿಕೇಶನ್ ಅಂದ್ಬಿಟ್ಟು. ಅದನ್ನು ತಗೊಂಡಾಗ ದೇವ್ರು ಬ್ಲೆಸ್ ಮಾಡ್ತಾರೆ. ಆ ಬ್ಲೆಸ್ ಮಾಡುವಾಗ ಒಂದು ಇದನ್ನು ಹೇಳ್ತಾರೆ. ಆ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ದಿಸ್ ದ ಬ್ಲೆಸ್ಸಿಂಗ್, ಆ ಬ್ಲೆಸ್ಸಿಂಗ್ ಹೇಳ್ಬೇಕಾದ್ರೆ ದೇ ಮೆನ್ಷನ್ ದಿಸ್ ಏನೋ ದ ಫ್ರೂಟ್ ಆಫ್ ದಿ ವೈನ್ ಅಂತಂದ್ಬಿಟ್ಟು. ದೇವರೇ, ಈ ಒಂದು ಫ್ರೂಟ್ ಆಫ್ ದ ವೈನ್ ಕೊಟ್ಟಿದ್ದಕ್ಕೆ ನಿನಗೆ ನಮ್ಮ ಸ್ತೋತ್ರಗಳನ್ನ ಸಲ್ಲಿಸ್ತೀವಿ, ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು. ದ ಪಾಸ್ ಓವರ್ ಸ್ಟಾರ್ಟ್ಸ್ ವಿತ್ ದಟ್ ಬ್ಲೆಸ್ಸಿಂಗ್. ಅದಕ್ಕೆ ಹೇಳೋದು ಪಾರಾ ಅಂತ ಹೇಳ್ಬೇಕಾದ್ರೆ, ದಿಸ್ ಬ್ಲೆಸ್ಸಿಂಗ್ ಇಸ್ ಓನ್ಲಿ ಸೆಡ್ ಓವರ್ ಟ್ರೂ ವೈನ್ ಆರ್ ಪ್ಯೂರ್ ಗ್ರೇಪ್ ಜ್ಯೂಸ್. ಇದು ಯಾವ ರೀತಿ ಕ್ರೈಸ್ಟ್ ಅದನ್ನ ಲಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಒಂದು ಮಾತಾಡಿದ್ರು. ಓಕೆ, ಓದ್ಬೋಣ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. ಅಲ್ಲಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ಸೊ ಜೀಸಸ್ ಕ್ರೈಸ್ಟ್ ಅವ್ರು ಹೇಳಿದ್ದು, ಐ ಆಮ್ ದ ಟ್ರೂ ವೈನ್, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಅಂತ ಹೇಳ್ತಾರೆ. ಅದರಲ್ಲೇ 4 ಮತ್ತು 5ನೇ ವಚನ ಓದಿ. ಈಗ ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ದ್ರಾಕ್ಷೆಯ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಸ್ವಾಮಿ ತಾನೇ ಕಂಪೇರ್ ಮಾಡಿ, ನಾನು ನಿಜವಾದ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ನಾನು ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಆಗ ಹೆಚ್ಚಾದ ಫಲ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಜೀಸಸ್ ಬೆತ್ಲೆಹೇಮ್ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ದ ಹೌಸ್ ಆಫ್ ಬ್ರೆಡ್ ಅಂಡ್ ಆಲ್ಸೋ ಇಟ್ ಇಸ್ ಅ ಫ್ರೂಟ್ ಆಫ್ ವೈನ್. ಇದೆರಡಕ್ಕೂ ಕೂಡ ಅಲ್ಲಿ ಅದು ಛಾಯ್ ಆಗಿದೆ ಅಂತ ನಾವು ನೋಡ್ತೀವಿ. ಸೊ ಸ್ವಾಮಿ ಬೆತ್ಲೆಹೇಮ್ನಲ್ಲಿ ಹುಟ್ಟುದು ಅಂತ ಹೇಳ್ಬೇಕಾದ್ರೆ, ಈಸ್ ದಿ ಬ್ರೆಡ್ ಆಫ್ ಲೈಫ್, ದೇವ್ರು ಕೊಟ್ಟಂತ ರೊಟ್ಟಿ ಮತ್ತು ದೇವರು ಕೊಡತಕ್ಕಂಥ ನಿಜವಾದ ದ್ರಾಕ್ಷಾರಸ, ಅದೆರಡು ಕೂಡ ಅಲ್ಲೇ ನೆರವೇದನ್ನ ನಾವು ನೋಡ್ತೀವಿ ಇಲ್ಲಿ. ಅದಕ್ಕೆ ಹೇಳಿದ್ರೆ ಸ್ಯಾಕ್ರಿಫೈಸ್ ಕಮ್ಸ್ ಟು ಬಿ ಸ್ಯಾಕ್ರಿಫೈಸ್ಡ್. ಆ ದೇವರ ಒಂದು ಸ್ಯಾಕ್ರಿಫೈಸ್ಗೆ ಏನು ಹೇಳ್ತಾರೆ, ತ್ಯಾಗ ಮಾಡತಕ್ಕಂಥ ಒಂದು ಯಜ್ಞ, ಅದು ತನ್ನನ್ನೇ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ದೇವರಿಂದ ಭೂಮಿಗೆ ಇಳಿದು ಬಂತು ಅಂದ್ಬಿಟ್ಟು. ಸೊ ಹಿ ಲಿವ್ಡ್ ಹಿಸ್ ಲೈಫ್ ಆಸ್ ಅ ಗಿಫ್ಟ್
Yes, Swami, he lived his life as a gift to be given as a sacrifice of love. ಅದನ್ನ ಸ್ವಾಮಿ ಮಾಡಿದ್ದ ನಾವು ನೋಡ್ತೀವಿ. ಸೊ ದ ಪ್ಲೇಸ್ ಆಫ್ ಹಿಸ್ ಬರ್ತ್ ಜೆರುಸಲೇಮ್ ಅಂತ ಹೇಳ್ಬೇಕಾದ್ರೆ ವೇರ್ ಹಿ ಅಪಿಯರ್ಡ್ ಇನ್ ಫ್ಲೆಶ್ ಅಂಡ್ ಬ್ಲಡ್, ಇಟ್ ಕಂಟೈನ್ಸ್ ದ ಸೇಮ್ ವರ್ಡ್ ಹಿ ಸ್ಪೋಕ್ ಓವರ್ ದಿ ವೈನ್ ವಿಚ್ ರೆಪ್ರೆಸೆಂಟೆಡ್ ಹಿಸ್ ಬ್ಲಡ್. ಯಾಕಂದ್ರೆ ಸ್ವಾಮಿ ಅದು ಮೆಮೊರಿ ಸಪ್ ಇನಿಷಿಯೇಟ್ ಮಾಡ್ತಾರಲ್ಲ, ಆವತ್ತು ಕೂಡ ಪಾಸ್ವರ್ಡ್ ಮಾಡಿದಾಗ ದ್ರಾಕ್ಷಾದ ಬಟ್ಲು ತಗೊಂಡು ಸೇಮ್ ಬ್ಲೆಸ್ಸಿಂಗ್ಸ್ ಹೇಳ್ತಾರೆ. ಇಸ್ರಾಯೇಲ್ ಏನು ಹೇಳ್ತಾರೆ ಪಾಸ್ವರ್ಡ್ ಅದನ್ನೇ ಹೇಳ್ತಾರೆ. ಸೊ ಅದಕ್ಕೇನೆ ದ ವೈನ್ ರೆಪ್ರೆಸೆಂಟೆಡ್ ಹಿಸ್ ಬ್ಲಡ್ ಅಂಡ್ ದ ಬ್ಲಡ್ ರೆಪ್ರೆಸೆಂಟೆಡ್ ಹಿಸ್ ಬಾಡಿ. ಸೊ ದಟ್ಸ್ ವಾಟ್ ವಿ ಸಿ ಹಿಯರ್. ಇದು ಬೇಕಾದ್ರೆ 2 ವಚನ ಓದ್ಬಿಡಿ. ಯೋಹಾನ 6ನೇ ಅಧ್ಯಾಯ 51ನೇ ವಚನ, ಜಾನ್ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಸೊ ಅದಕ್ಕೆ ಸ್ವಲ್ಪ ಮೇಲೆ ನೋಡ್ಬೇಕಾದ್ರೆ ಜನ ಕೇಳ್ತಾರೆ, ನೀನೊಂದು ಸೂಚಕ ಕಾರ್ಯ ಮಾಡು, ಡೂ ಸಮ್ ಮಿರಾಕಲ್ ಸೊ ದಟ್ ವಿ ಕ್ಯಾನ್ ಬಿಲೀವ್ ದಟ್ ಯು ಆರ್ ದ ಸನ್ ಆಫ್ ಗಾಡ್. ಆಗ ಅವ್ರು ಹೇಳ್ತಾರೆ, ನಮ್ಮ ಹಿರಿಯರಿಗೆ ಮೋಶೆ ಅರಣ್ಯದಲ್ಲಿ ಮನ್ನಾ ಕೊಟ್ಟರು, ನೀನೇನು ಮಾಡ್ತೀಯ ಅಂತ ಕೇಳಿದಾಗ ಹೇಳ್ತಾರೆ, ಮೋಶೆ ನಿಮಗೆ ಪರಲೋಕದಿಂದ ಬಂದು ಮನ್ನಾ ಕೊಟ್ಟವನಲ್ಲ, ಪರಲೋಕದಿಂದ ಬರ್ತಕ್ಕಂಥ ಜೀವಗುಳ್ಳ ರೊಟ್ಟಿಯನ್ನು ಕೊಡೋದು ತಂದೆ ದೇವರೇ, ಆ ರೊಟ್ಟಿ ನಾನೇ ಅಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ 55ನೇ ವಚನ, 53ನೇ ವಚನ, ಯೋಹಾನ 6:53. ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅನ್ಲೆಸ್ ಎಕ್ಸೆಪ್ಟ್ ಯು ಈಟ್ ದ ಫ್ಲೆಶ್ ಆಫ್ ದಿ ಸನ್ ಆಫ್ ಮ್ಯಾನ್ ಅಂಡ್ ಡ್ರಿಂಕ್ ಹಿಸ್ ಬ್ಲಡ್ ಯು ಹ್ಯಾವ್ ನೋ ಲೈಫ್ ಇನ್ ಯು ಅಂತ ಹೇಳಿ. 55ನೇ ವಚನ ಅದರಲ್ಲೇ, ಯಾಕೆಂದರೆ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. If you want to have that fellowship with Jesus Christ, ನಾವು ಆತನ ಮಾಂಸ ತಿನ್ಬೇಕು, ಅದನ್ನ ರಕ್ತ ಕುಡಿಬೇಕು. ಮಾಂಸ ತಿನ್ನೋದು ರಕ್ತ ಕುಡಿಯೋದು ಏನದು ನೋಡೋಣ. ಇವಾಗ ಇಲ್ಲಿ ನೋಡ್ಬೇಕಾದ್ರೆ ಸ್ವಾಮಿ ಕೂಡ ಒಂದು ಕಾರ್ಯ ಮಾಡ್ತಾರೆ. ಆ ಲಾಸ್ಟ್ ಪಾಸ್ ಓವರ್ ತನಗೆ ಹಿಡ್ಕೊಡ್ತಕ್ಕಂಥ ದಿವಸ ಹತ್ರ ಆಗುತ್ತೆ. ಅವತ್ತಿನ ದಿನ ಶಿಷ್ಯ ಜೊತೆನಲ್ಲಿ ಆ ಒಂದು ಮಾತು ಹೇಳ್ತಾರಲ್ಲ ಸ್ವಾಮಿ, ನಿಮ್ಮೊಡನೆ ಈ ಪಸ್ಕ ಭೋಜನವನ್ನು ನಾವು ಮಾಡೋದಕ್ಕೆ ನಾನು ಬಹಳ ಅಪೇಕ್ಷೆ ಪಟ್ಟಿದ್ದೆ ಅಂತ ಹೇಳ್ಬಿಟ್ಟು, ಕುತೂಹಲವಾಗಿ ಪಟ್ಟಿದ್ದೇನೆ ಅಂತ. ಸೊ ಇದು ನೋಡ್ಬೇಕಾದ್ರೆ ಅವರು ಮಾಡ್ತಾ ಇರ್ತಾರೆ. ಆ ಊಟ ಮಾಡ್ಬಿಟ್ಮೇಲೆ ಅದಕ್ಕೆ ಹೇಳ್ತಾರೆ ಆಸ್ ದೇವರ್ ಈಟಿಂಗ್ ಅಂದ್ಬಿಟ್ಟು, ಅಂದ್ರೆ ದ ಕಮ್ಯೂನಿಯನ್ ನ್ಯಾಚುರಲಿ ಫ್ಲೋಡ್ ಇನ್ ಟು ಬೀಯಿಂಗ್. ಆಗ ಸ್ವಾಮಿ ಒಂದು ಮಾತು ಮಾಡೋದು, ಅದು ನಾವು ಇದಕ್ಕೆ ಧ್ಯಾನಕ್ಕಾಗಿ ಆರಿಸ್ಕೊಂಡಿರ್ತಕ್ಕಂಥ ಭಾಗ, ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನಾವು ಈ ಥರ ನೋಡ್ತೀವಿ. ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವಸ್ತೋತ್ರ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಹಂಚಿಕೊಟ್ಟನು. ಕೊಟ್ಬಿಟ್ಟು ಹೇಳ್ತಾರೆ, ತಿನ್ನಿರಿ, ಇದು ನನ್ನ ದೇಹ ಅಂತ ಹೇಳ್ತಾರೆ. ಅದೇ ರೀತಿ ಬಟ್ಟಲನ್ನು ತಗೊಂಡು ಅದಕ್ಕೂ ಕೂಡ ತಂದೆ ದೇವರಿಗೆ ಸ್ತೋತ್ರ ಮಾಡಿ, ಇದರಲ್ಲಿರುವುದನ್ನು ನೀವೆಲ್ಲರೂ ಕೂಡ ಕುಡಿಯಿರಿ, ಇದು ನನ್ನ ರಕ್ತ, ಇದು ಬಹುಜನರ ಒಡಂಬಡಿಕೆಯ ರಕ್ತ, ಇದು ಬಹು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಸೊ ಇಲ್ಲಿ ನಾವು ಗಮನಿಸ್ಬೇಕಾದೇನಂತಂದ್ರೆ, ಇದನ್ನ ಒಂದು ನಿಧಾನವಾಗಿ ನಾವು ನೋಡೋದಾದ್ರೆ ಮತ್ತಾಯ 26ನೇ ಅಧ್ಯಾಯ 26ರಿಂದ, ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅಂತ ಹೇಳಿ, ಜೀಸಸ್ ಟುಕ್ ದ ಬ್ರೆಡ್ ಅಂದ್ರೆ ಏನರ್ಥ ಅಂದ್ರೆ, ತನ್ನ ತಾನೇ ಒಂದು ದೇವರಿಗೆ ಒಂದು ಯಜ್ಞವಾಗಿ, ಸುಗಂಧ ವಾಸನೆಯುಳ್ಳಂತ ಯಜ್ಞವಾಗಿ ದೇವರಿಗೆ ತನ್ನ ತಾನೇ ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ಹಿ ಟುಕ್ ದ ಬ್ರೆಡ್ ಅಂದ್ರೆ ಹಿ ಆಫರ್ಡ್ ಹಿಮ್ಸೆಲ್ಫ್ ಆಸ್ ಎ ಸ್ಯಾಕ್ರಿಫೈಸ್ ಅಂದ್ಬಿಟ್ಟು, ಇನ್ ಒಬೀಡಿಯನ್ಸ್ ಟು ದ ವಿಲ್ ಆಫ್ ಗಾಡ್. ದೇವರ ಒಂದು ಇದಕ್ಕೆ ವಿಧೇಯತೆಯಿಂದ. ಅದಕ್ಕೆ ನಾವು ಫಿಲಿಪಿಯರ್ ಬರ್ಪತ್ರಿಕೆ 2ನೇ ಅಧ್ಯಾಯ ನೋಡ್ತೀವಲ್ಲ, ಅದನ್ನು ದೇವ್ರಿಗೆ ಎಷ್ಟು ಮಟ್ಟಿಗೆ ವಿಧೇಯನಾಗಿದ್ದನು ಅಂತ ಹೇಳಿದ್ರೆ, ಶಿಲುಬೆಯ ಮರಣವನ್ನು ಅನುಭವಿಸುವಷ್ಟು ಮಟ್ಟಿಗೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿದ್ರು. ಸೊ ಇನ್ ಒಬೀಡಿಯನ್ಸ್ ಟು ದ ವಿಲ್ ಆಫ್ ಗಾಡ್ ಹಿ ಸಬ್ಮಿಟೆಡ್ ಹಿಮ್ಸೆಲ್ಫ್ ಟೋಟಲಿ ವಿತೌಟ್ ಎನಿ ಇದು ದೇವರ ಒಂದು ಚಿತ್ತಕ್ಕೆ ತನ್ನ ಒಪ್ಪಿಸ್ಕೊಡ್ತಾರೆ. ಅದಕ್ಕೆ ಈ ಟುಕ್ ದ ಬ್ರೆಡ್ ಅಂತ ಹೇಳಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಈ ಬ್ಲೆಸ್ಡ್ ಇಟ್. ಬ್ಲೆಸ್ಸಿಂಗ್ ಅಂತ ಹೇಳೋದು ಬರೀ ಆಶೀರ್ವಾದ ಮಾಡೋದು ಮಾತ್ರ ಬ್ಲೆಸ್ಸಿಂಗ್ ಅಲ್ಲ. ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ ಬ್ಲೆಸ್ಸಿಂಗ್ ಓನ್ಲಿ. ಸೊ ಬ್ಲೆಸ್ಸಿಂಗ್ ಅಂದ್ರೆ 2 ಅರ್ಥ ಇದೆ. ಒಂದು ಥ್ಯಾಂಕಿಂಗ್ ಗಾಡ್, ಇನ್ನೊಂದು ನೀವು ಆಶೀರ್ವಾದ ಮಾಡೋದು.
ಎರಡು ಕೂಡ. ಇಲ್ಲಿ ಜೀಸಸ್ ಬ್ಲೆಸ್ಡ್ ಇಟ್ ಅಂತಂದ್ರೆ ಹಿ ಥ್ಯಾಂಕ್ಡ್ ಗಾಡ್ ಫಾರ್ ದಟ್. ಏನಕ್ಕೆ ಥ್ಯಾಂಕ್ಸ್ ಹೇಳಿದ್ರು? ನಾವು ಒಂದ್ ಕಡೆ ಬೈಬಲ್ ನೋಡ್ತೀವಿ, ನನಗೆ ಎಕ್ಸಾಕ್ಟ್ ವರ್ಸ್ ಎಲ್ಲಿದೆ ಜ್ಞಾಪಕ ಬರ್ತಾ ಇಲ್ಲ. ಆತನು ಬಹುಜನರಿಗೋಸ್ಕರ ಸಾಯುವುದು ದೇವರ ಚಿತ್ತವಾಗಿತ್ತು ಅಂದ್ಬಿಟ್ಟು. ಇಟ್ ವಾಸ್ ವಿಲ್ ಆಫ್ ಗಾಡ್ ದಟ್ ಹಿ ಶುಡ್ ಡೈ ಫಾರ್ ದ ಮ್ಯಾನ್ ಕೈಂಡ್ ಅಂದ್ಬಿಟ್ಟು. ಸೊ ಅದಕ್ಕೆ ಆ ಒಂದು ಅವಕಾಶವನ್ನು ನನಗೆ ನೀನು ದಯಪಾಲಿಸ್ಕೊಟ್ಟೆ ತಂದೆ, ಈಗ ಅದನ್ನು ನಾನು ನೆರವೇರಿಸ್ತಾ ಇದ್ದೀನಿ, ಅದಕ್ಕೆ ಐ ಆಮ್ ಗೋಯಿಂಗ್ ಟು ಥ್ಯಾಂಕ್ ಯು ಅಂತಾರೆ, ಐ ಆಮ್ ಬ್ಲೆಸ್ಸಿಂಗ್ ಯು ಅಂತಂದ್ಬಿಟ್ಟು. ನೆಕ್ಸ್ಟ್ ಏನು ಮಾಡಿದ್ರು? ಈ ಬ್ರೋಕ್ ಇಟ್, ಅದು ಏನು ಹೇಳ್ತಾರೆ, ಅದನ್ನು ತೆಗೆದು ಮುರಿದು ಅಂತ ಹೇಳ್ತಾರೆ. ಮುರಿಯೋದು ಅಂತಂದ್ರೆ ತನ್ನ ದೇಹವನ್ನ ಸಂಪೂರ್ಣವಾಗಿ ಇದಕ್ಕೆ ಒಪ್ಪಿಸ್ಕೊಟ್ಬಿಡ್ತಾರೆ. ವಿ ನೋ ವಾಟ್ ಎ ವೈಲೆಂಟ್ ಡೆತ್ ಕ್ರೈಸ್ಟ್ ಡೈಡ್ ಆನ್ ದ ಕ್ರಾಸ್. ಎಷ್ಟು ಅವ್ರನ್ನ ಹಿಂಸೆಯಿಂದ ಕೊಲ್ತಾರೆ. ಅದಕ್ಕೆ ಹಿ ಸಫರ್ಡ್ ಎ ವೈಲೆಂಟ್, ಶೇಮ್ಫುಲ್ ಅಂಡ್ ಇಗ್ನಾಮಿನಸ್ ಡೆತ್. ಬಹಳ ಅವಹೇಳನವಾದಂಥ ಮರಣವನ್ನು ಅವರು ಅನುಭವಿಸ್ತಾರೆ. ಅದಕ್ಕೆ ನಾವು ನೋಡ್ಬೇಕಾದ್ರೆ ಆತನ ಪಕ್ಕೆಯಿಂದ ರಕ್ತ ನೀರು ಎರಡು ಕೂಡ ಹರಿದು ಬಂದ್ಬಿಡುತ್ತೆ. ಅಂಥ ಒಂದು ಅವಹೇಳನಕರವಾದಂಥ ಮರಣವನ್ನು ಅವ್ರು ಅನುಭವಿಸ್ತಾರೆ. ದಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ಬ್ರೇಕಿಂಗ್ ದ ಬ್ರೆಡ್. ಹಿ ಬ್ರೋಕ್ ಹಿಮ್ಸೆಲ್ಫ್ ಮಾಡ್ಬಿಟ್ಟು ಕೊನೆಗೆ ಏನು ಮಾಡ್ತಾರಂತೆ, ಅದನ್ನ ಶಿಷ್ಯರಿಗೆ ಕೊಟ್ಟು, ರೊಟ್ಟಿಯನ್ನು ಮುರಿದು ಶಿಷ್ಯರಿಗೆ ಕೊಟ್ಟುಬಿಟ್ಟು ಹೇಳ್ತಾರೆ, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೇಕಾದ್ರೆ ಪಾತ್ರೆ ತಗೊಂಡ್ಬಿಟ್ಟು ಅಲ್ಲೇನ್ ಮಾಡ್ತಾರೆ, ಅದನ್ನ ಸ್ತೋತ್ರ ಮಾಡಿ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ ಅಂತ ಹೇಳ್ತಾರೆ. ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾವಲ್ಲಿ ಫಸ್ಟ್ ಕವನೆಂಟ್ ನೋಡಿದ್ವಿ. ಲಾ ಕವನೆಂಟ್ ಮಾಡಬೇಕಾದ್ರೆ ಎನಿ ಕವನೆಂಟ್ ಶುಡ್ ಬಿ ರಾಟಿಫೈಡ್ ಬೈ ಬ್ಲಡ್. ಇಲ್ಲಿ ಸ್ವಾಮಿ ಹೊಸ ಒಡಂಬಡಿಕೆ ಹೇಳ್ತಾರೆ, ಇದು ಒಡಂಬಡಿಕೆ ರಕ್ತ, ಇದನ್ನ ರಾಟಿಫೈ ಮಾಡೋಕ್ಕೆ ತನ್ನ ಸ್ವಂತ ರಕ್ತವನ್ನೇ ಸ್ವಾಮಿ ಚೆಲ್ತಾರೆ. ಸೊ ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್. ಒಂದೆರಡು ವಚನ ಓದೋಣ. ಯೆಶಾಯ 53ನೇ ಅಧ್ಯಾಯ 5ನೇ ವಚನ. ಐಸಾಯ 53rd ಚಾಪ್ಟರ್. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಎಷ್ಟು ನಮಗೆಲ್ಲ ಗೊತ್ತು ಹೌ ಜೀಸಸ್ ಡೈಡ್ ಅಂದ್ಬಿಟ್ಟು. ಅನೇಕ ಸತಿ ನಾವು ಧ್ಯಾನ ಮಾಡಿದ್ದೀವಿ, ಅದಕ್ಕೆ ಅದನ್ನ ಹೇಳಕ್ ಹೋಗಲ್ಲ. ಬಾಸು ಹೊಡೆದಾಗ ಚರ್ಮ ಕಿತ್ಕೊಂಬಂದು ಮೂಳೆ ಕಾಣಿಸ್ತಾ ಇತ್ತು ಅಂತಾರೆ. ಮುಳ್ಳಿನ ಕಿರೀಟ ಹೊಡೆದಾಗ ರಕ್ತ ಹೆಪ್ಪಗಟ್ಬಿಟ್ಟು ಯು ನಾಟ್ ಏಬಲ್ ಟು ಸಿ ಪ್ರಾಪರ್ಲಿ, ಕಣ್ಣೆಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ. ಸ್ವಾಮಿಗೆ ಮುಖಕ್ಕೆ ಹಾಕ್ಬಿಟ್ಟು ಗುದ್ಬಿಟ್ಟು, ಯಹೂದಿಯರ ಅರಸನೇ ನೀನು ಹೊಡೆದವನು ಯಾರು, ಪ್ರವಾದನೆ ಹೇಳು, ಪ್ರವಾದಿ ಅಂತ ಅಪಹಾಸ್ಯ ಮಾಡ್ತಾರೆ. ಕೆಂಪಲ್ಲಿ ಹಾಕ್ಬಿಟ್ಟು ನೀನು ರಾಜ ಅಲ್ವಾ, ಕೈ ದೊಣ್ಣೆ ಕೊಟ್ಬಿಟ್ಟು ನೀನು ಆಡ್ತೀಯಾ ಅಂತಂದ್ಬಿಟ್ಟು ಹಾಸ್ಯ. ಇಂಥ ಒಂದು ಅವಮಾನಕರವಾದಂಥ ಘೋರವಾದ ಮರಣವನ್ನ ಸ್ವಾಮಿ ಮಾಡ್ತಾರೆ. ದಟ್ ಈಸ್ ಈ ಬ್ರೋಕ್ ಇಸ್ ಬಾಡಿ, ತನ್ನ ಶರೀರ ಇದು ಮಾಡೋದು. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. ಫಸ್ಟ್ ಪೀಟರ್ 2nd ಚಾಪ್ಟರ್ 24th ವರ್ಸ್. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು. ಚೆನ್ನಾಗಿದೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವ ಹಾಗೆ ಆತನ ನಮ್ಮ ಪಾಪಗಳನ್ನು ತಾನೇ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಎಷ್ತಾ ಇದೆ. ಸೊ ಕ್ರೈಸ್ಟ್ ಗೇವ್ ಹಿಮ್ಸೆಲ್ಫ್ ಟು ಸೇವ್ ಮೀ ಅಂಡ್ ಯು. ನಮ್ಮನ್ನ ಕಾಪಾಡಕ್ಕೆ ಸ್ವಾಮಿ ತನ್ನನ್ನೇ ಆ ಒಂದು ಘೋರವಾದ ಮರಣಕ್ಕೆ ಒಪ್ಪಿಸ್ಕೊಟ್ಬಿಟ್ಟು ಅದಕ್ಕೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತ ಹೇಳ್ತಾರೆ. 1ನೇ ಯೋಹಾನ 5ನೇ ಅಧ್ಯಾಯ 6 ಮತ್ತು 7ನೇ ವಚನ. ಫಸ್ಟ್ ಜಾನ್ 5th ಚಾಪ್ಟರ್ ವರ್ಸ್ 6 and 7. First John 5th chapter 6 and 7. ಈತನು ಅಂದರೆ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದನು. ನೀರಿನಿಂದ ಮಾತ್ರವಲ್ಲ, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ. ಇದಲ್ಲದೆ ಆತ್ಮನು ಸಾಕ್ಷಿ ಕೊಡುವವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಸಾಕು. ಲಾನಲ್ಲಿ, ಧರ್ಮಶಾಸ್ತ್ರದಲ್ಲಿ ಯಾವುದೇ ಒಂದು ವಿಷಯ ನಿಷ್ಕರ್ಷೆಯಾಗಿ ಖಡಾಖಂಡಿತವಾಗಿ ಡಾಕ್ಟ್ರಿಂದ ಸ್ಥಾಪನೆ ಆಗಬೇಕಾದ್ರೆ 3 ಸಾಕ್ಷಿಗಳಿರ್ಬೇಕು.
ಒಬ್ಬ ಮನುಷ್ಯನ ಮರಣ ಶಿಕ್ಷೆ ಕೊಡ್ಬೇಕಾದ್ರೆ 2 ಅಥವಾ ಹೆಚ್ಚು ಸಾಕ್ಷಿ ಇರಬೇಕು. ಒಂದು ವಿಷಯವನ್ನ ಸಿದ್ಧಾಂತ ಆಗಿ ಅದನ್ನ ಪ್ರೂವ್ ಮಾಡ್ಬೇಕಾದ್ರೆ 3 ಸಾಕ್ಷಿಗಳು ಬೇಕು. ಇಲ್ಲಿ 3 ಸಾಕ್ಷಿಗಳು ಬಂತು. ಏನು? ಒಂದು ರಕ್ತ, ಒಂದು ನೀರು, ಒಂದು ಸ್ಪಿರಿಟ್, ಆತ್ಮ. ಇದು 3 ಏನ್ ಸಾಕ್ಷಿ ಕೊಡುತ್ತೆ? ಮುಂದೆ ಓದಿಸಿದ್ರೆ ಅದರಲ್ಲಿ ಏನಂತ ಸಾಕ್ಷಿ ಕೊಡುತ್ತೆ? ಆತ್ಮನು ಸತ್ಯಸ್ವರೂಪನು. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೇನೆಂದರೆ, ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ. ಹೇಗೆಂದರೆ, ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಅವನು ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ದಟ್ ಈಸ್ ಅ ವಿಟ್ನೆಸ್. ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದರು, ಆ ನಿತ್ಯ ಜೀವ ದೇವರ ಮಗನಲ್ಲಿ ಅದೇ. ಇದನ್ನ ಪ್ರೂವ್ ಮಾಡಕ್ಕೆ 3 ಸಾಕ್ಷಿಗಳು ಉಂಟು: ದ ಬ್ಲಡ್, ದ ವಾಟರ್ ಅಂಡ್ ದ ಸ್ಪಿರಿಟ್. ಸೊ ಇದು ಇಷ್ಟೆಲ್ಲ ಆಯಿತು. ಈಗ ಸ್ವಾಮಿ ಏನ್ ಮಾಡಿದ್ರು ಆವತ್ತಿನ ದಿವಸ? ನಾವಿ ಕಮ್ ಟು ಒಂದು ಮೆಮೋರಿಯಲ್ ಸಪ್ಪರ್ ಮಾಡ್ತಾರೆ. ಲೂಕ 22ನೇ ಅಧ್ಯಾಯ 19ನೇ ವಚನ. ಲೂಕ್ 22nd chapter 19th verse. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. 22:19. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು, ಇಲ್ಲಿ ಬಿಡಿ, ಪರವಾಗಿಲ್ಲ, ಮಿಸ್ ಆಗಿದೆ. ಅಲ್ಲೇನಂತ ಬರುತ್ತೆ ಅಂದ್ರೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂತ ಹೇಳ್ತಾರೆ. ಡೂ ದಿಸ್ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ಬರುತ್ತೆ. ಅದರಲ್ಲಿ ಬರ್ತಾರೆ. ಓಕೆ. ಹಾ, ಹೀಗೆ ಮಾಡಿರಿ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿ. ದಟ್ ಇಸ್ ರೀಸನ್ ವೈ ವಿ ಕಾಲ್ ಇಟ್ ಅಸ್ ಮೆಮೋರಿಯಲ್ ಸಫರ್. ಸ್ವಾಮಿಯ ಮರಣವನ್ನ ನಾವು ನೆನೆಸ್ಕೊಳ್ತೀವಿ. ಇದನ್ನ ನೆನೆಸ್ಕೊಂಡು ಯಾವ ರೀತಿ ನಾವು ಮಾಡಬೇಕು ಅಂತಂದ್ರೆ, ಮೊದಲನೇ ಕೊರಿಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 16ರಿಂದ 18 ವಚನ. 1 Corinthians 10th chapter 16 to 18. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಓಕೆ, ಇಲ್ಲಿ ಹೇಳ್ತಾರೆ, ಪೌಲ್ ಬರಿಬೇಕಾದ್ರೆ, ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ಇಲ್ಲಿ ಇದು ಮಿಸ್ಕಾನ್ಸೆಪ್ಷನ್ ಯಾವ ರೀತಿ ಇದೆ ಅಂದ್ರೆ, ನಾವು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಅಂತಂದ್ರೆ, ನಮ್ಮ ರಕ್ತ ಸೇರಿ ಕ್ರಿಸ್ತನ ರಕ್ತ ಸೇರಿ ದಟ್ ಇಸ್ ನಾಟ್ ದಿ ಐಡಿಯಾ. ಕ್ರಿಸ್ತನ ರಕ್ತದಲ್ಲಿ ಅದರ ಮೆರಿಟ್ಸ್ ನಾವು ನಮ್ಮದು ಮಾಡ್ಕೊಳ್ತೀವಲ್ಲ, ಅದರ ಎಫೆಕ್ಟ್ ಅದು ಬಗ್ಗೆ ಹೇಳ್ತಕ್ಕಂಥ. ಅದಕ್ಕೆ ಹೇಳ್ತಾರೆ, ಬಿಲೀವಿಂಗ್ ವಾಟ್ ಕ್ರೈಸ್ಟ್ ಡಿಡ್ ಆನ್ ದ ಕ್ರಾಸ್ ವುಡ್ ಬಿ ಪಾರ್ಟೇಕಿಂಗ್ ಆರ್ ಈಟಿಂಗ್ ಆಫ್ ಹಿಸ್ ಫ್ಲೆಶ್ ಅಂಡ್ ಅಸಿಮ್ಯುಲೇಟಿಂಗ್ ದ ಮೆರಿಟ್ಸ್ ಆಫ್ ಹಿಸ್ ಬ್ಲಡ್, ದಟ್ ಈಸ್ ಡ್ರಿಂಕಿಂಗ್ ಆಫ್ ಹಿಸ್ ಬ್ಲಡ್. ಕ್ರಿಸ್ತನ ರಕ್ತವನ್ನು ನಾವು ಕುಡಿತೀವಿ ಅಂತಂದ್ರೆ, ಆ ಶಿಲ್ವೆ ಮರಣದಿಂದ ಬಂತಲ್ಲ ಆ ಬೆನಿಫಿಟ್ಸ್ ಏನೇನು, ಆ ಎಲ್ಲ ಒಂದು ಬೆನಿಫಿಟ್ಸ್ ನಾವು ನಮ್ಮದಾಗಿ ಮಾಡ್ಕೊಳ್ತೀವಲ್ಲ, ಅಸಿಮ್ಯುಲೇಟ್ ಮಾಡ್ಕೊಳ್ತೀವಿ, ಅದು ಡ್ರಿಂಕಿಂಗ್ ದ ಬ್ಲಡ್ ಆಫ್ ಕ್ರೈಸ್ಟ್ ಅಂದ್ಬಿಟ್ಟು ಅದನ್ನ ದೇಹವನ್ನು ತಿನ್ನಿ ಅಂತ ಹೇಳ್ತಾನೆ, ಮಾಂಸ ತಿನ್ನಿ ಅಂತ ಹೇಳ್ಬೇಕಾದ್ರೆ, ಸ್ವಾಮಿ ಆ ಶಿಲ್ಬೆ ಮೇಲೆ ಪಟ್ಟಂತ ಕಷ್ಟ ಸಂಕಟಗಳು ಅದನ್ನೆಲ್ಲ ಕೂಡ ಅದು ನೋಡಿ, ಅದನ್ನ ನಮಗೋಸ್ಕರ ನನ್ನ ಸಲುವಾಗಿ ಪಟ್ಟರು ಅಂದ್ಬಿಟ್ಟು ಅದನ್ನ ನಾವು ಐಡೆಂಟಿಫೈ ಮಾಡ್ಕೊಂತೀವಿ. ಆಗ
ಆವಾಗ ದಟ್ ಈಸ್ ಪಾರ್ಟೇಕಿಂಗ್ ಆಫ್ ಹಿಸ್ ಅಥವಾ ಈಟಿಂಗ್ ಆಫ್ ಹಿಸ್ ಫ್ಲೆಶ್ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಇಲ್ಲಿ ಹೇಳ್ತಾರೆ, ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡೋದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ. ವಿ ಆರ್ ಮೇಕಿಂಗ್ ಯೂಸ್ ಆಫ್ ದ ಮೆರಿಟ್ಸ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ಕ್ರೈಸ್ಟ್. ಸೊ ಅದರಿಂದ ಏನೇನು ಬೆನಿಫಿಟ್ಸ್ ಬರುತ್ತೆ ಅದನ್ನು ನಾವು ನಮ್ದಾಗಿ ಪಡ್ಕೊಳ್ತೀವಿ, ಬಿಕಾಸ್ ವಿ ಬಿಲೀವ್ ಇನ್ ದಟ್. ಆಮೇಲೆ ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ. ಓಕೆ, ರೊಟ್ಟಿ ಒಂದೇ ಆಗಿರೋದ್ರಿಂದ ಅನೇಕರಾಗಿರತಕ್ಕಂಥ ನಾವು ಒಂದೇ ದೇಹದಂತಿದ್ದೇವೆ. ಸೊ ಇದು ಬಹಳ ಕ್ರೈಸ್ಟ್ ನಾವು ಒಬ್ಬೊಬ್ಬರೇ ಅದಕ್ಕೆ ಬಹಳ ಚೆನ್ನಾಗಿ ಪೌಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ದೇಹ ಇದೆ, ತಲೆ ಇದೆ, ಕಣ್ಣಿದೆ, ಕೈ ಇದೆ, ಕಾಲಿದೆ. ಕೈ ನಾನೇ ಶ್ರೇಷ್ಠ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಕಾರ್ಯ ಕೈ ಮಾಡೋಕ್ಕಾಗಲ್ಲ, ಬೇರೆದು ಬೇಕಾಗುತ್ತೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಾಗ ಒಬ್ಬೊಬ್ರು ಒಂದು ವರ ಕೊಟ್ಟಿರ್ತಾರೆ. ಆ ಎಲ್ಲ ಇದು ಕೂಡ ಒಂದಾಗಿ ಒಂದು ಹೊಂದಾಣಿಕೆ ಆಗಿ ಬಂದಾಗ ಮಾತ್ರ ಅದು ಸರಿಯಾದ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳೋದು, ರೊಟ್ಟಿ ಒಂದೇ ಆಗಿರೋದ್ರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವೆ ಅಂತ ಹೇಳ್ತಾರೆ. ದೇವರು ಒಬ್ಬೊಬ್ರು ಒಂದು ವರ ಕೊಟ್ಟಿರ್ತಾರೆ, ಗಿಫ್ಟ್ಸ್ ಕೊಟ್ಟಿರ್ತಾರೆ, ಟ್ಯಾಲೆಂಟ್ಸ್ ಕೊಟ್ಟಿರ್ತಾರೆ. ಒಬ್ಬರು ಪ್ರವಾದನೆ ಹೇಳ್ಬೋದು, ಒಬ್ಬರು ಪ್ರವಾದನೆ ಬಿಡಿಸೋರ ಅರ್ಥ ಹೇಳ್ಬೋದು, ಒಬ್ಬರು ವಾಕ್ಚಾತಿ ಅಂತ ಇವರು ಯೂಸ್ ಮಾಡಬಾರ್ದು. ದೇವ್ರ ವಾಕ್ಯವನ್ನ ಸತ್ಯಕ್ಕೆ ಅನುಗುಣವಾಗಿ ಸಾರತಕ್ಕಂಥ ಶಕ್ತಿನ ದೇವ್ರು ಕೊಟ್ಟಿರ್ಬೋದು. ಇನ್ನು ಕೆಲವರಿಗೆ ಅತಿಥಿ ಸತ್ಕಾರ ಮಾಡತಕ್ಕಂಥ ವರ ಕೊಟ್ಟಿರ್ತಾರೆ. ಸೊ ಒಬ್ಬೊಬ್ಬ ನಾನಾ ವಿಧವಂತ ವರ ಇರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಯಾವುದು ದೇವರು ಅದರಲ್ಲಿ ಇರುತ್ತೆ ಅದನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಸೊ ಆದ್ರಿಂದ ನಾನು ಇನ್ನೊಬ್ಬರಿಗಿಂತ ಶ್ರೇಷ್ಠ, ಇನ್ನೊಬ್ಬ ನನಗಿಂತ ಕೀಳು, ಇದನ್ನು ನಾವು ಬಿಡಬೇಕಾಗುತ್ತೆ. ಯಾಕಂದರೆ ಈಚ್ ಆರ್ಗನ್ ಹ್ಯಾಸ್ ಇಟ್ಸ್ ಓನ್ ಫಂಕ್ಷನ್ ಟು ಪರ್ಫಾರ್ಮ್. ಇದೆಲ್ಲ ಒಟ್ಟಿಗೆ ಮಾಡಿದ್ರೆ ಮಾತ್ರ ನಾವು ಒಂದು ಕ್ರಿಸ್ತನ ದೇಹ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸ್ವಾಮಿ ಹೇಳ್ತಾರ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಹೇಳ್ಬಿಟ್ಟು. ಹೀಗೆ ಮಾಡ್ರಿ ಅಂತ ಹೋಗುತ್ತೆ. ಸ್ವಾಮಿ ನಮ್ಗೇನು ಮಾಡಿದ್ದಾರೆ ಇವಾಗ? ಅಲ್ಲಿ ನಾವು ಸ್ವಾಮಿ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಂಡಿದ್ದು ನೋಡಿದ್ವಿ. ಇವಾಗ ನಮ್ಮನ್ನೆಲ್ಲ ದೇವರು ಆರಿಸ್ಕೊಂಡಿದಾರಲ್ಲ. ಏನಕ್ಕೆ ಆರಿಸ್ಕೊಂಡು? ಸುಮ್ಮನೆ ಆರಿಸ್ಕೊಂಡಿದಾರ. ನೀವು ಲೋಕದನಿಗೆ ಸಾಕ್ಷಿಯಾಗಿರಿ ಅಂತ ಹೇಳಿದ್ರು. ನೀವು ಇದನ್ನು ಮಾಡುವಾಗೆಲ್ಲ ನನ್ನನ್ನು ನೆನೆಸ್ಕೊಳ್ರಿ. ನೆನೆಸ್ಕೊಳ್ಳೋದು ಅಂತ ಹೇಳ್ಬೇಕಾದ್ರೆ ಯು ರಿಮೆಂಬರ್ ಮೀ ಅಂತ ಹೇಳಿದ್ರೆ ಏನು ಅರ್ಥ ಅಂದರೆ, ನಾನು ಏನೇನು ಮಾಡಿದ್ದೀನಿ, ಮೈ ವರ್ಡ್ಸ್, ನಾನು ಹೇಳಿದ ಮಾತುಗಳು, ನಾನು ನಿಮಗೆ ಕೊಟ್ಟಂಥ ಆಜ್ಞೆಗಳು, ಆಮೇಲೆ ಮೈ ಆ್ಯಕ್ಷನ್ಸ್, ನಾನು ಏನು ಕಾರ್ಯಗಳು ಮಾಡಿದ್ದೀನಿ, ಇದನ್ನೆಲ್ಲ ನೆನೆಸ್ಕೊಂಡು ನೀವು ಅದನ್ನು ಫಾಲೋ ಮಾಡಿ. ಅದು ಫಾಲೋ ಮಾಡಲಿಲ್ಲ ಅಂತಂದರೆ ಬರೀ ಸುಮ್ಮನೆ ಬಂದು ಹೋಗಿ ಆಗುತ್ತಷ್ಟೆ. ಅದನ್ನು ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ಸ್ವಾಮಿಯಲ್ಲಿ ಏನು ಮಾಡಿ, ರೊಟ್ಟಿ, ನಾವೇ ರೊಟ್ಟಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ನಾವೊಂದು ಬ್ರೆಡ್. ನಮ್ಮನ್ನ ಈಗ ಸ್ವಾಮಿ ಏನು ಮಾಡ್ತಾರೆ, ಅಲ್ಲಿ ಯೇಸು ಕ್ರಿಸ್ತನು ರೊಟ್ಟಿಯನ್ನು ತೆಗೆದುಕೊಂಡು ಇಟ್ಟು ನೋಡ್ತೀವಿ. ನಮ್ಮನ್ನ ಸ್ವಾಮಿ ಏನು ಮಾಡಿದ್ರೆ, ಹಿ ಟೇಕ್ಸ್ ಅಸ್ ಇನ್ ಟು ಹಿಸ್ ಆರ್ಮ್ಸ್. ತನ್ನ ಒಂದು ಇದರಲ್ಲಿ ನಮ್ಮನ್ನು ಸೇರಿಸ್ಕೊಂತಾರೆ, ಅಪ್ಕೊಡ್ತಾರೆ. ಯಾವಾಗ ಅಂದರೆ ವೆನ್ ಹಿ ಸೇವ್ಸ್ ಅಸ್. ನಾವು ಯಾವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಸ್ವಾಮಿನ ನಾನು ರಕ್ಷಕಂತ ನಾನು ಅಂಗೀಕಾರ ಮಾಡ್ಕೊಡ್ತೀನೋ, ದಟ್ ಈಸ್ ಅ ಪಾಯಿಂಟ್ ವೆನ್ ಜೀಸಸ್ ಇಸ್ ಅಕ್ಸೆಪ್ಟಿಂಗ್ ಮೀ. ನನ್ನನ್ನು ತನ್ನ ಕೈಯಲ್ಲಿ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹಿ ಟೇಕ್ಸ್ ಅಸ್ ಇನ್ ಟು ಹಿಸ್ ಆರ್ಮ್ಸ್ ವೆನ್ ಹಿ ಸೇವ್ಸ್ ಅಸ್. ಆಮೇಲೆ ನೋಡಿ, ಇಲ್ಲಿ ಬರುತ್ತೆ ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದ ಮಾಡೋದು. ಅಲ್ಲಿ ಸ್ವಾಮಿ ಹೇಳಿದಾಗ ಹಿ ಬ್ಲೆಸ್ಡ್ ದ ಬ್ರೆಡ್ ಅಂತಂದರೆ ದೇವ್ರು ಥ್ಯಾಂಕ್ಸ್ ಹೇಳಿದ್ರು. ಇಲ್ಲಿ ಈ ಅರ್ಥದಲ್ಲಿ ನಮ್ಮನ್ನು ದೇವರು ಸ್ವಾಮಿ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಹಿ ಬ್ಲೆಸ್ಸಸ್ ವಿತ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ಹೇಳ್ತಾರಲ್ಲ ಸ್ವಾಮಿ ಶಿಷ್ಯರು ಹೇಳ್ಬೇಕಾದ್ರೆ, ನಾನು ಹೊರಟೋಗ್ತೀನಿ, ನಿಮಗೆ ಒಬ್ಬ ಸಹಾಯಕನನ್ನು ನಾನು ಕಳಿಸ್ಕೊಡ್ತೀನಿ, ಅದನ್ನು ಸರ್ವ ವಿಷಯಗಳಲ್ಲಿ ನಿಮಗೆ ಎಲ್ಲವನ್ನು ಬೋಧಿಸ್ತಾರೆ, ನಿಮ್ಮನ್ನು ಸ್ಟ್ರೆಂಥನ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಹಿ ಬ್ಲೆಸ್ಸಸ್ ವಿತ್ ದಿ ಹೋಲಿ ಸ್ಪಿರಿಟ್. ನಮಗೆ ಪರಿಶುದ್ಧಾತ್ಮನ ಸಹಾಯವನ್ನು ಸ್ವಾಮಿ ದಯಪಾಲಿಸ್ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡಿದ್ರು ಕ್ರೈಸ್ಟಲ್ಲಿ, ಹಿ ಬ್ರೋಕ್ ದ ಬ್ರೆಡ್. ರೊಟ್ಟಿಯನ್ನು ಮುರಿತಾರೆ, ತನ್ನ ಜೀವನ ಅರ್ಪಿಸ್ಕೊಂಡ್ರು. ಇಲ್ಲಿ ನಮ್ಮನ್ನು ಯಾವ ರೀತಿ ಮುರಿತಾರೆ? ನಮಗೆ ಅನೇಕ ಕಷ್ಟಗಳು ಬರುತ್ತೆ, ಶೋಧನೆಗಳು ಬರುತ್ತೆ, ಪರಿಶೋಧನೆಗಳು ಬರುತ್ತೆ. ಬಟ್ ಯಾವುದೇ ಶೋಧನೆ ಬಂದರೂ ಕೂಡ ನಾವು ಸಹಿಸಲಾರದಂಥ ಶೋಧನೆ ದೇವರು ಕೊಡಲ್ಲ. ಒಂದು ವೇಳೆ ಆ ಶೋಧನೆ ಬಂದಾಗ ಅದನ್ನು ಜಯಿಸ್ತಕ್ಕಂಥ ಮಾರ್ಗವನ್ನು ಕೂಡ ದೇವರು ನಮಗೆ ತೋರಿಸಿರ್ತಾರೆ. ಸೊ ಅದಕ್ಕೇನೆ ಈ ಬ್ರೇಕ್ಸ್ ಅಸ್ ಅಟ್ ದ ಕ್ರಾಸ್ ಅಂತಾರೆ. ಅವಾಗ ಏನು ಕ್ರಾಸ್? ಸ್ವಾಮಿ ಶಿಲ್ಬೆ ಮೇಲೆ ಹೋದ್ರು, ನಾನು ಆ ಥರ ಮರದ ಶಿಲ್ಬೆ ಮೇಲೆ ಹೋಗ್ಬಿಟ್ಟು ಸಾಯ್ಬೇಕು ಅಂತ ಅಲ್ಲ. ಸಿ ಈಚ್ ಮ್ಯಾನ್ ಹ್ಯಾಸ್ ಗಾಟ್ ಎವ್ರಿ ಒನ್ ಆಫ್ ಅಸ್ ವಿ ಕ್ಯಾರಿ ಅವರ್ ಓನ್ ಕ್ರಾಸಸ್. ನಮ್ಮದೇ ಆದಂಥ ಶಿಲ್ಬೆಗಳನ್ನ ನಾವು ಹೊತ್ಕೊಂಡು ಹೋಗ್ತೀವಿ. ನನಗಿರತಕ್ಕಂಥ ಕಷ್ಟ, ನನಗಿರತಕ್ಕಂಥ ಹೋರಾಟ, ನನಗಿರ್ತಕ್ಕಂಥ ಶೋಧನೆ ನಿಮ್ಗಿರಲ್ಲ, ನಿಮ್ಗಿರೋದು ನನಗಿರೋದಿಲ್ಲ. ಸೊ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ
ಅವರದೇ ಆದಂಥ ಕಷ್ಟ ಸಂಕಟಗಳು ಶೋಧನೆಗಳು ಇರ್ತದೆ. ಅದನ್ನ ಅಂದರೆ ಅಂಥ ಇದು ಬಂದಾಗ ದೇವ್ರನ್ನ ಟೆಸ್ಟ್ ಮಾಡ್ತಾರೆ. ಈ ಬ್ರೇಕ್ಸಸ್ ಅದು ಅಲ್ಲಿ ನಾವು ನೋಡ್ತೇವೆ. ಅಂದರೆ ಇಟ್ ಇಸ್ ಬ್ರೇಕಿಂಗ್ ಆಫ್ ಅವರ್ ಸೆಲ್ಫಿಶ್ನೆಸ್, ಸೆಲ್ಫ್ ಲೈಫ್. ಅದಕ್ಕೆ ನಾವು ಹೇಳ್ತಾರೆ ಒಂದು ನೂತನ ಸೃಷ್ಟಿಗೆ ಅನುಗುಣವಾದಂತಹ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಂಡು ನಾವು ಬಾಳಿ ಬದುಕಬೇಕು ಅಂದ್ಬಿಟ್ಟು. ಸೊ ಹಳೆಯ ಸ್ವಭಾವ ನಾಶ ಆಗಬೇಕು, ನೂತನ ಸ್ವಭಾವ ಬೆಳಿಬೇಕು. ದಟ್ ಈಸ್ ಅವರ್ ಗಾಡ್ ಇಸ್ ಬ್ರೇಕಿಂಗ್ ಅಸ್. ಕೊನೆಗೆ ಏನು ಮಾಡಿದ್ರು, ಶಿಷ್ಯರು ಕೊಟ್ಬಿಟ್ಟು ಹಂಚಿದ್ದಾರೆ. ಇದು ಶಿಷ್ಯರು ಕೊಟ್ಟು ಎಲ್ಲ ತಿನ್ರಿ ಅಂತ ಹೇಳಿದ್ರು. ನಮ್ಮನ್ನು ಏನು ಮಾಡ್ತಾರೆ, ಇಷ್ಟೆಲ್ಲ ಮಾಡಿದ್ಮೇಲೆ ಸ್ವಾಮಿ ನಮ್ಮನ್ನು ತಗೊಂಡ್ಬಿಟ್ಟು ಹಿ ಗಿವ್ಸ್ ಅಸ್ ಟು ಅದರ್ಸ್ ಆಸ್ ಹಿಸ್ ಡಿಸೈಪಲ್ಸ್. ತನ್ನ ಶಿಷ್ಯರಾಗಿ ನಮ್ಮನ್ನು ಬೇರೆ ಕೊಡೋದು. ನಾವೇನು ಮಾಡಬೇಕು, ಅವ್ರ ದೇವ್ರ ವಾಕ್ಯ ಹೇಳಬೇಕು, ಅವ್ರಿಗೆ ದೇವ್ರ ಸತ್ಯ ಸುವಾರ್ತೆ ಸಾರಬೇಕು. ಆ ಸುವಾರ್ತೆ ಸಾರಬೇಕಾದ್ರೆ ಅನೇಕ ಕಷ್ಟ ಸಂಕಟಗಳು ಬರುತ್ತೆ. ದಟ್ ಈಸ್ ಹೌ ಗಾಡ್ ಈಸ್ ಗೋಯಿಂಗ್ ಟು ಬ್ರೇಕ್ ಅಸ್. ಅದು ಮಾಡಿದಾಗ ನಾವು ಅದರ ಕಡೆಯವರೆಗೂ ಕೂಡ ರಕ್ತ ಸಾಕ್ಷಿಗಳಾಗಿ, ಅಂದರೆ ನಮ್ಮ ಲೆವೆಲ್ನಲ್ಲಿ ನಮ್ಮ ಇದರಲ್ಲಿ ನಾವು ಯಥಾರ್ಥವಾಗಿ ದೇವ್ರ ಮುಂದೆ ಇದನ್ನ ನಡ್ಕೊಂಡು ನಮ್ಮ ಜೀವನ ದೇವರಿಗೆ ಸಮರ್ಪಣೆ ಮಾಡಬೇಕು. ದಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟ್. ಅದಕ್ಕೆ ಸ್ವಾಮಿ ಹೇಳಿದ್ದು, ಇದನ್ನು ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳಿರಿ. ಡೂ ದಿಸ್ ಇನ್ ರಿಮೆಂಬರೆನ್ಸ್ ಆಫ್ ಮೀ. ರಿಮೆಂಬರ್ ವಾಟ್? ಅದು ಮರೆತು ಕೊಟ್ಬಿಟ್ರಲ್ಲ, ಅದು ಏನಕ್ಕೆ ಕೊಟ್ಟರು, ಯಾವ ರೀತಿ ಕೊಟ್ಟರು, ನಮ್ಮ ಜೀವನದಲ್ಲಿ ಯಾವ ರೀತಿ ಮಾಡ್ತಾರೆ, ಅದನ್ನು ನೆನೆಸ್ಕೊಂಡು ಯು ಗೆಟ್ ಸ್ಟ್ರೆಂತ್ ಆಗ್ಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಮಾಡೋದಾದರೆ ಯಾವ ಒಂದು ಇದು ಕೂಡ ಬರೋದಿಲ್ಲ. ಅದಕ್ಕೆ ಎವ್ರಿ ಮ್ಯಾನ್ ಹ್ಯಾಸ್ ಗಾಟ್ ಹಿಸ್ ಓನ್ ಜೋರ್ಡಾನ್ ಟು ಕ್ರಾಸ್. ಜೋರ್ಡಾನ್ ಅನ್ನೋದು ಗೊತ್ತಲ್ಲ, ಜಡ್ಜ್ಮೆಂಟ್. ಒನ್ ಆಫ್ ದ ಮೀನಿಂಗ್ ಆಫ್ ಜೋರ್ಡನ್ ಇಸ್ ಜಡ್ಜ್ಮೆಂಟ್ ಅಂಡ್ ಅನದರ್ ಮೀನಿಂಗ್ ಇಸ್ ಡೆತ್. ಸೊ ಅದನ್ನು ಪ್ರತಿಯೊಬ್ಬೊಬ್ಬರಿಗೂ ಕೂಡ ನಮ್ಮದೇ ಆದಂಥ ಯೋರ್ದಾನ್ ಇರುತ್ತೆ, ಅದನ್ನ ನಾವು ದಾಟಬೇಕು. ಅದೇ ರೀತಿ ಈಚ್ ಒನ್ ಹ್ಯಾಸ್ ಗಾಟ್ ಅವರ್ ಓನ್ ಜೆರಿಕೋ ಟು ಕಾಂಕರ್. ಎರಿಕೋ ಪಂಡ ಕಾಂಕರ್ ಮಾಡಬೇಕು. ಪ್ರತಿಯೊಬ್ಬೊಬ್ಬರು ಕೂಡ ಅವರ ಲೆವೆಲಲ್ಲಿ ಅವರಿಗೆ ಕಷ್ಟ ಸಂಕಟಗಳು ಇರುತ್ತೆ, ಶೋಧನೆಗಳಿರುತ್ತೆ, ಟ್ರಯಲ್ಸ್ ಇರುತ್ತೆ, ಟ್ರಿಬ್ಯುಲೇಷನ್ಸ್ ಇರುತ್ತೆ. ಯು ಹ್ಯಾವ್ ಟು ಓವರ್ಕಮ್ ದಟ್. ಅದನ್ನೇ ಹೇಳಿದ್ರು. ಅದಕ್ಕೆ ಸ್ವಾಮಿ ಒಂದು ಮಾತಾಡ್ತಾರಲ್ಲ, ನಿಮಗೆ ಬರತಕ್ಕಂಥ ಕಷ್ಟಗಳಿಗೆ ನೀವು ಇದಾಗಬೇಡಿ, ನಾನು ಸದಾಕಾಲ ನಿಮ್ಮೊಂದಿಗೆ ಇರ್ತೀನಿ, ನನ್ನ ಕಾಪಾಡ್ತೀನಿ. ಮ್ಯಾಥ್ಯೂ ಲಾಸ್ಟ್ ವರ್ಸ್ ಅಲ್ಲಿ ನಾವು ನೋಡ್ತೀವಲ್ಲ, ಯುಗದ ಸಮಾಪ್ತಿವರೆಗೂ ಕೂಡ ನಾನು ನಿಮ್ಮೊಡನೆ ಇರ್ತೇನೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಕಡೆ ಲೂಕನ್ ಸ್ವಾರ್ಥ ಹೇಳ್ತಾರೆ, ಈಗ ಸ್ವಲ್ಪ ಕಾಲ ನಿಮಗೆ ದುಃಖ ಗೋಳಾಟ ಇದ್ರೂ ಕೂಡ ಆಮೇಲೆ ಮುಂದೆ ನಿಮಗೆ ಹರ್ಷ ಬರುತ್ತೆ, ಸಂತೋಷ ಬರುತ್ತೆ. ನಾನು ನಿಮಗೆ ಕೊಡ್ತಕ್ಕಂಥ ಆನಂದವನ್ನ ಯಾರೂ ನಿಮ್ಮಿಂದ ತೆಗೆಯಕ್ಕೆ ಸಾಧ್ಯ ಅಲ್ಲ. ದಿಸ್ ಇಸ್ ವಾಟ್ ಗಾಡ್ ಇಸ್ ಗೋಯಿಂಗ್ ಟು ಗಿವ್. ಇದನ್ನು ಹೇಳೋದಕ್ಕೆ ಸ್ವಾಮಿ ಹೇಳಿದ್ರು, ಡೂ ದಿಸ್ ಇನ್ ರಿಮೆಂಬರೆನ್ಸ್ ಆಫ್ ಮೀ. ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿದ್ವಿ. ಸೊ ದ ಡಿಸೈಪಲ್ಸ್ ಶುಡ್ ಕಾಪಿ ವಾಟ್ ಲಾರ್ಡ್ ಹ್ಯಾಸ್ ಡನ್. ಅಂದರೆ ಬೋತ್ ಈಸ್ ಆಕ್ಟ್ಸ್, ಅವ್ರು ಮಾಡಿದ ಕಾರ್ಯಗಳು, ಅವ್ರು ಹೇಳಿದ ಮಾತುಗಳು, ಅಂದರೆ ನೇಮ್ಲಿ ಟು ಟೇಕ್, ಟು ಬ್ಲೆಸ್, ಟು ಬ್ರೇಕ್ ಅಂಡ್ ಐಡೆಂಟಿಫೈ ಅಂಡ್ ಶೇರ್ ದ ಬ್ರೆಡ್ ವಿತ್ ಅದರ್ಸ್. ಅದಕ್ಕೆ ಅವರ್ ಪಾರ್ಟಿಸಿಪೇಷನ್ ಇನ್ ಮೆಮೋರಿಯಲ್ ಸಪ್ಪರ್ ಈಸ್ ಎ ಮೆಮೋರಿಯಲ್ ಆಫ್ ದಿ ಸಬ್ಸ್ಟಿಟ್ಯೂಷನರಿ ಸ್ಯಾಕ್ರಿಫೈಸ್ ದಟ್ ಜೀಸಸ್ ಮೇಡ್ ಫಾರ್ ಮೀ. ಅದು ನಮ್ಗೆ ಅನ್ವಯ ಮಾಡ್ಕೋಬೇಕು. ದೇವ್ರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಕೊಟ್ರು, ಅದು ಬೇಡ, ಅದು ನಿಜ, ಸಂತೋಷ, ಅದು ಸತ್ಯನೇ. ಆದರೆ ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನನ್ನು ಕಾಪಾಡೋದಕ್ಕೋಸ್ಕರ ಸ್ವಾಮಿ ಬಂದು ತನ್ನ ಪ್ರಾಣ ಕೊಟ್ಟರು ಅಂತ ಅಂದ್ಕೊಂಡಾಗ ದಟ್ ಎಫೆಕ್ಟ್ ಈಸ್ ಸಮಥಿಂಗ್ ವೆರಿ ಡೀಪ್. ಸೊ ಅದನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಹೇಳಿದ್ದು ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನ. ಇನ್ನೊಂದು ಸತಿ ಓದ್ಬೇಡ. ಜಾನ್ 6:51. ಯೋಹಾನ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಲೋಕದ ಜೀವಕ್ಕೋಸ್ಕರ ನಾನು ನನ್ನ ಮಾಂಸ, ನನ್ನ ಜೀವನ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಅದನ್ನು ನಾವು ನನಗೆ ಅನ್ವಯ ಮಾಡ್ಕೊಂಡಾಗ, ನನ್ನನ್ನು ರಕ್ಷಿಸುವ ಸಲುವಾಗಿ ಸ್ವಾಮಿ ತನ್ನ ಜೀವನ ಕೊಟ್ಟರು ಅಂತ ಅಂದಾಗ ದಟ್ ಬಿಕಮ್ಸ್ ಮೋರ್ ಪ್ರೊಫೌಂಡ್. ಆಮೇಲೆ ಈ ಪಾಸ್ ಓವರ್ ಮೀಲ್ ಅಂತಿತ್ತಲ್ಲ, ಇದು ಇಟ್ ಮಿನಿಸ್ಟರ್ ದ ಹೀಲಿಂಗ್ ಆಫ್ ದ ಎಂಟೈರ್ ರೇಸ್ ಅಂತಾರೆ. ಆದರೆ ಅವರ ಇಸ್ರಾಯೇಲ್ ಕುಲದಲ್ಲಿ ಎಲ್ರಿಗೂ ಕೂಡ ಇದು ಬೆನಿಫಿಟ್ ಬಂತು. 105ನೇ ಕೀರ್ತನೆ 37ನೇ ವಚನ, 105th Psalm 37th verse. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡುವವನ ಇರಲಿಲ್ಲ. ಸಾಕು, ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡುವನಾಗಿರಲಿಲ್ಲ. ಅದಕ್ಕೆ ಏನಂತಂದ್ರೆ ಅವ್ರ ಎಂಟೈರ್ ರೇಸ್, ಅವ್ರ ಕುಲಗಳಲ್ಲಿ ಯಾರು ಕೂಡ ಯಾಕಂದ್ರೆ ಅವರೆಲ್ಲ ದೇ ಟ್ರಸ್ಟೆಡ್ ಇನ್ ದ ಬ್ಲಡ್. ಇದು ಪಸ್ಕದ ಯಜ್ಞ ಕುರಿ ಇತ್ತಲ್ಲ, ಆ ರಕ್ತ, ಅದರಲ್ಲಿ ನಂಬಿಕೆ ಇಟ್ರು. ಮೋಶ ಮಾತ್ರ ನಂಬಿಕೆ ಇಟ್ರು.
ರಕ್ಷಿಸಲ್ಪಟ್ಟರು. ಅವ್ರು ಯಾವ ರೀತಿ ಎಷ್ಟು ಒಂದು ದೇವರ ಒಂದು ದ ಡಿವೈನ್ ಪ್ರಾವಿಡೆನ್ಸ್, ಅವರಲ್ಲಿ ಯಾರೂ ಕೂಡ ಎಡುವವನಿರಲಿಲ್ಲ. ನೋ ಒನ್ ಸ್ಟಂಬಲ್ಡ್ ಅಂತ ಹೇಳ್ತಾರೆ. ಸರಿ, ಇವಾಗ ಸ್ವಾಮಿ ಏನು ಮಾಡೋದು? ಇದೆಲ್ಲ ಮಾಡಿದ್ಮೇಲೆ ಆವತ್ತಿನ ರಾತ್ರಿ ಮಾಡಿದಾಗ ಈ ಎಸ್ಟಾಬ್ಲಿಷ್ಡ್ ನ್ಯೂ ಕವನೆಂಟ್, ಒಂದು ಹೊಸ ಅದಕ್ಕೆ ಹೇಳ್ತಲ್ಲ, ತಗೊಳ್ಳಿರಿ ನೀವೆಲ್ಲರೂ ಕೂಡ ಕುಡಿಯಿರಿ, ಇದು ಹೊಸ ಒಡಂಬಡಿಕೆಯ ರಕ್ತ ಅಂತ ಹೇಳೋದು, ದ ಬ್ಲಡ್ ಆಫ್ ದ ನ್ಯೂ ಕವನೆಂಟ್. ಸೊ ಈ ನ್ಯೂ ಕವನೆಂಟ್ ಏನು ಅಂತಂದ್ರೆ, ಓದ್ಬೇಡ, ಇಬ್ರಿಯ 8ನೇ ಅಧ್ಯಾಯ 6ನೇ ವಚನ. ಹೀಬ್ರೂ 8th chapter 6th verse. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕ ಉದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಅರೆ ಇದು ಕಂಪೇರ್ ಮಾಡ್ತಾರೆ ಲೆವಿಟಿಕಸ್ ಲೇವಿಯರ್ ಯಾಜಕೋದ್ಯೋಗಕ್ಕೂ ಮೆಲ್ಕಿಸೆದೇಕನ ಯಾಜಕೋದ್ಯೋಗಕ್ಕೂ ಕಂಪೇರ್ ಮಾಡಿದಾಗ ಯೇಸು ಅದಕ್ಕಿಂತ ಅಂದ್ರೆ ಲೇವಿಯರ್ ಯಾಜಕೋದ್ಯೋಗಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನ ಹೊಂದಿದವನಾಗಿದ್ದಾನೆ. ಈಸ್ ಫಾರ್ ಬೆಟರ್ ದ್ಯಾನ್ ದ ಆರೋನಿಕ್ ಅದ ಲೆವಿಟಿಕಲ್ ಪ್ರೀಸ್ಟ್ಹುಡ್ ಅಂತ ಅಂದ್ಬಿಟ್ಟು. ಆಮೇಲೆ ಈ ಒಡಂಬಡಿಕೆ ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾಗಿದೆ. ಬೇಸ್ಡ್ ಆನ್ ಪ್ರೆಷಸ್ ಪ್ರಾಮಿಸಸ್, ಅಶ್ಯೂರೆನ್ಸಸ್. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾರೆ. ಅದೇ ಹೀಬ್ರೂಸ್ ಬರಬೇಕಾದ್ರೆ ನಾವು ನೋಡ್ತೀವಿ, ಯಾಜಕೋದ್ಯೋಗ ಬದಲಾದಾಗ ಧರ್ಮಶಾಸ್ತ್ರ ಕೂಡ ಬದಲಾಗುತ್ತೆ, ಆ ಬಲಿ ಕೂಡ ಬದಲಾಗುತ್ತೆ. ಎವ್ರಿಥಿಂಗ್ ಅಂಡರ್ಗೋಸ್ ಎ ಚೇಂಜ್. ಸೊ ಇದಕ್ಕೆ ಯೇಸು ಸ್ವಾಮಿ ಒಬ್ಬ ಮಧ್ಯಸ್ಥನಾಗಿದ್ದಾರೆ. ಹಿ ಎಸ್ಟಾಬ್ಲಿಷ್ ದ ಕವನೆಂಟ್. ಇಬ್ರಿಯ 19ನೇ ಅಧ್ಯಾಯ 16-17ನೇ ವಚನ. Hebrew 19th chapter verse 16 and 17. 19 ಇಬ್ರಿಯ ಇಲ್ವಾ? ಸಾರಿ, ಅದು ಕೆಲಸ ಮಾಡಿ. ದಿಸ್ ಇಸ್ ದ ಕವನೆಂಟ್. ಒಂದು ನಿಮಿಷ ನಾನು ನೋಡಿ. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೇ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಇಲ್ಲ, ಅದಲ್ಲ, ಸಾರಿ, ಅದು ಇಂಗ್ಲಿಷ್ ಈ ತರ ಬರ್ತದೆ. ವರ್ಷ ಅದು ನೋಡಿ. This is a covenant that I will make with them after those days, says the Lord. I will put my laws into their hearts and in their minds will I write them. ಅದು ಜೆರೆಮಿಯನ ಬರುತ್ತೆ, ಅದನ್ನ ಇಲ್ಲಿ ಕೋಟ್ ಮಾಡ್ತಾರೆ. And there's 10. that goes to ಕರೆಕ್ಟ್, ಹೌದು. ಎಸ್, ಇಬ್ರಿಯ 8ನೇ ಅಧ್ಯಾಯ 10ನೇ ವಚನ. 10 ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಸೊ ಹೇಳ್ತಾರೆ, ಆ ದಿನಗಳು ಬಂದ ಮೇಲೆ, ಆಫ್ಟರ್ ದೋಸ್ ಡೇಸ್ ಯಾವುದು ಅಂದ್ರೆ ಇವಾಗ ಸ್ವಾಮಿ ಮರಣ ಆಯ್ತು, ಹೊಸ ಒಡಂಬಡಿಕೆ ಸ್ಥಾಪನೆ ಮಾಡಿದ್ದಾರೆ. ಈಗ ಅವ್ರೇನ್ ಮಾಡ್ತಾರಂತೆ, ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳೋ ಒಡಂಬಡಿಕೆ. ಇಲ್ಲಿಗೆ ಇಸ್ರಾಯೇಲ್ ವಂಶ ಅಂತ ಹೇಳ್ಬೇಕಾದ್ರೆ ಬರೀ ಶಾರೀರಿಕವಂತ ಇಸ್ರಾಯೇಲ್ ಮಾತ್ರ ಅಲ್ಲ, ಆತ್ಮೀಯವಂತ ಇಸ್ರಾಯೇಲ್ ಕೂಡ ಅದು ಸೇರಿದ್ದಾರೆ. ಅದಕ್ಕೆ ಗಲಾತ್ಯದವರ ಪತ್ರಿಕೆಯಲ್ಲಿ ಹೇಳ್ಬೇಕಾದ್ರೆ ಇಸ್ರಾಯೇಲ್ ಆಫ್ ಗಾಡ್ ಅಂತ ಹೇಳ್ತಾರೆ, ದೇವರ ಇಸ್ರಾಯೇಲ್ ಅಂತ ಹೇಳ್ತಾರೆ ಅದರಲ್ಲಿ. ಸೊ ದಟ್ ಇನ್ಕ್ಲೂಡ್ಸ್ ಬೋತ್ ಫಿಸಿಕಲ್ ಇಸ್ರಾಯೇಲ್ಸ್ ಆಸ್ ವೆಲ್ ಆಸ್ ಸ್ಪಿರಿಚುವಲ್ ಇಸ್ರಾಯೇಲ್ಸ್. ಅವ್ರ ಜೊತೆ ಮಾಡಿಕೊಳ್ಳೋದ್ರಿಂದ ಒಡಂಬಡಿಕೆ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡ್ತೀನಿ, ಅವರ ಹೃದಯದ ಮೇಲೆ ಅವುಗಳನ್ನ ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು. ಸೊ ಯಾರು ಕೂಡ ಒಬ್ಬರಿಗೊಬ್ಬರು ಬೋಧಿಸ್ಬೇಕಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಕರ್ತನ ಜ್ಞಾನವು ಹೇಗೆ ಸಮುದ್ರ ನೀರು ಯಾವ ರೀತಿ ಇರುತ್ತೋ ಆ ರೀತಿ ಎಲ್ಲ ಮನುಷ್ಯರು ಕೂಡ ಇರುತ್ತೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಕೂಡ ನನ್ನ ಜ್ಞಾನವನ್ನ ಪಡೆದಿರುವರು. ಅದರಲ್ಲಿ 12ನೇ ವಚನ, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಸೊ ಈ ಒಂದು ಹೊಸ ಒಡಂಬಡಿಕೆ ಸ್ವಾಮಿ ಮಾಡಿದಾಗ ಅದರ ರಾಟಿಫಿಕೇಶನ್ಗೆ ತನ್ನ ಸ್ವಂತ ರಕ್ತವನ್ನೇ ಸ್ವಾಮಿ ಚೆಲ್ಲಿದ್ರು ನೋಡ್ತೀವಿ. 31 ಬರ್ತದೆ, ಸೇಮ್ ಕರೆಕ್ಟ್. ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ ಹೀಬ್ರೂಸ್ನಲ್ಲಿ. ಅಂದ್ರೆ ಇಲ್ಲಿ ಸ್ವಾಮಿ ತನ್ನ ರಕ್ತವನ್ನ ಸುರಿಸಿ ಈ ಒಡಂಬಡಿಕೆಯನ್ನು ಸ್ಥಿರಪಡಿಸಿದ್ರು. ಇಟ್ ಇಸ್ ರಾಟಿಫೈಡ್ ದಟ್. ಅದನ್ನ ಆವತ್ತಿನ ಮೆಮೊರಿ ಸಪೋರ್ಟ್ ಮಾಡಿದಾಗ ಈ ಇನಿಷಿಯೇಟೆಡ್ ದಟ್
ರಾಟಿಫಿಕೇಶನ್ ಆಫ್ ದ ನ್ಯೂ ಕವನೆಂಟ್. ಸೊ ಅದಕ್ಕೇನೆ ಇವಾಗ ನಾವು ಈ ತಿಂಗಳ 31ನೇ ತಾರೀಕು ಅಲ್ಲಿ ಪಾಲ್ಗೊಳ್ಳುವಾಗ ನಾವೇನು ಮಾಡ್ತೀವಿ, ದ ಲಾರ್ಡ್ ಸಪ್ಪರ್, ದ ಮೆಮೊರಿ ಸಪ್ಪರ್, ನಮಗೆ ಇಟ್ ಈಸ್ ಪ್ರೊಕ್ಲಮೇಷನ್ ಆಫ್ ಅವರ್ ಫೇತ್ ಇನ್ ದಿ ಎಫಿಕಸಿ ಆಫ್ ಲಾರ್ಡ್ಸ್ ಡೆತ್. ಯೇಸು ಕ್ರಿಸ್ತನ ಮರಣದ ಆ ಒಂದು ಹೇಳ್ತಾರೆ ಅದಕ್ಕೆ ಎಫಿಕಸಿ ಅಂದರೆ ಅದರ ಉತ್ಕೃಷ್ಟತೆ, ಅದನ್ನು ಆಗತಕ್ಕಂಥ ಪ್ರಯೋಜನಗಳು ಏನು ಅನ್ನೋದನ್ನು ನಾವು ಜಗತ್ತಿಗೆ ಸಾರ್ತೀವಿ. ಅಂದರೆ ವಿ ಆರ್ ಪ್ರೊಕ್ಲೈಮಿಂಗ್, ವಿ ಆರ್ ವಿಟ್ನೆಸ್ಸಿಂಗ್ ಸ್ವಾಮಿ ಮರಣದಿಂದಾಗಿ ನನಗೆ ಗುಣ ಆಯಿತು, ನಾನು ಬದುಕಿದೆ, ನನ್ನ ಪಾಪ ನಿವಾರಣೆ ಆಯಿತು, ನನಗಿದ್ದಂಥ ಶಾಪ ತೊಲಗಿತು, ನನಗೆ ನಿತ್ಯ ಜೀವ ಸಿಕ್ತು, ನಾನು ಯೇಸು ಸ್ವಾಮಿ ಆ ಒಂದು ಕುಟುಂಬದಲ್ಲಿ ಒಂದಾಗೋದಕ್ಕೆ ಸಾಧ್ಯ ಆಯಿತು. ಸೊ ಆ ಒಂದು ಅನ್ಯೋನ್ಯತೆ ಅದು ಸಿಕ್ತು ಅಂತ ಅಂದ್ಬಿಟ್ಟು, ಆಮೇಲೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಹೇಳ್ತಾರಲ್ಲಿ, ಲೂಕ ಅವಾಗ ಓದಿದ್ದು ಲೂಕನ್ ಸುವಾರ್ತೆ 22 ಓದಿ ಸರ್ ಅದನ್ನು. 22:1. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ಪಸ್ಕವೆಂಬ ಹಬ್ಬವು ಹತ್ತಿರವಾದಾಗ ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದಿದ್ದು. ಇಲ್ಲ ಅದಲ್ಲ, ಒಂದು ನಿಮಿಷ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆದರೂ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನೊಡನೆ ಮೇಜಿನ ಮೇಲೆ ಕೈ ಇಟ್ಟು ಊಟ ಮಾಡುತ್ತಿದ್ದಾನೆ. ಇನ್ನೊಂದು ಬೇರೆ ವರ್ಷ ಹೋಗ್ಬೇಡಿ. 1 Corinthians 11th chapter 26 verse. 1ನೇ ಕೊರಿಂಥ 11ನೇ ಅಧ್ಯಾಯ 26ನೇ ವಚನ. 1ನೇ ಕೊರಿಂಥ 11:26. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಕರ್ತನ ಮರಣವನ್ನು ಆತನು ಬರುವ ತನಕ. ಸೊ ನಾವು ಈ ಮೆಮೊರಿ ಸಪ್ಪರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ, ಒಂದು ವಿ ಪ್ರೊಕ್ಲೈಮ್ ಅವರ್ ಫೇತ್ ಇನ್ ದಿ ಎಫಿಕಸಿ ಆಫ್ ದ ಬ್ಲಡ್ ಆಫ್ ಕ್ರೈಸ್ಟ್ ಅಥವಾ ಇನ್ ದ ಡೆತ್ ಆಫ್ ಲಾರ್ಡ್. ಎರಡನೇದು, ವಿ ಆಲ್ಸೋ ಪ್ರೊಕ್ಲೈಮ್ ಅವರ್ ಫೇತ್ ಇನ್ ಲಾರ್ಡ್ಸ್ ರಿಟರ್ನ್. ಮತ್ತೆ ಸ್ವಾಮಿ ಬರ್ತಾರೆ ಅನ್ನೋದು ಆ ಒಂದನ್ನು ಇದನ್ನು ಕೂಡ ನಾವು ಪ್ರತಿಪಾದಿಸ್ತೀವಿ. ಅದಕ್ಕೆ ದಿಸ್ ಇಸ್ ಟು ಬಿ ಅಬ್ಸರ್ವ್ಡ್ ಟಿಲ್ ದ ಲಾರ್ಡ್ ರಿಟರ್ನ್ಸ್. ಸ್ವಾಮಿ ಎರಡನೇ ಬರೋಣ ಆಗೋವರೆಗೂ ಕೂಡ ಇದನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ಮೂರನೇದಾಗಿ ಇದು ಸಿಗ್ನಿಫಿಕೆಂಟ್ ಅಂದರೆ ಇಟ್ ಸ್ಪೀಕ್ಸ್ ಆಫ್ ದಿ ಕಮ್ಯೂನಿಯನ್. ಅನ್ನೋ ಒಂದು ಕಮ್ಯೂನಿಯನ್ ಅಂದರೆ ಅರ್ಥ ಅಂದರೆ ಕಾಮನ್ ಯೂನಿಯನ್ ಅಂತ. ದಟ್ಸ್ ಆಲ್. ಎ ಫೆಲೋಶಿಪ್ ಅಥವಾ ಶೇರಿಂಗ್ ಇನ್ ದ ಬ್ಲಡ್ ಆಫ್ ಕ್ರೈಸ್ಟ್. ಎ ಫೆಲೋಶಿಪ್ ಆರ್ ಶೇರಿಂಗ್ ಇನ್ ದಿ ಬಾಡಿ ಆಫ್ ಕ್ರೈಸ್ಟ್. ಅದು ಆವಾಗಲೇ ಓದೋದಲ್ಲ ಅದನ್ನು. ದ ಕಪ್ ಆಫ್ ಬ್ಲೆಸ್ಸಿಂಗ್ ವಿಚ್ ಇಸ್ ನಾಟ್ ದಿ ಕಮ್ಯೂನಿಯನ್ ಆಫ್ ದ ಬ್ಲಡ್ ಆಫ್ ಕ್ರೈಸ್ಟ್ ಅದು. ಇವಾಗ ನೆಕ್ಸ್ಟ್ ಬರ್ಬೇಕಾದ್ರೆ ಇದನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಇವೆಲ್ಲ ಭಾಳ ಕಡಿಮೆ ಇದೆ, ಫಾಸ್ಟಾಗಿ ಹೋಗೋಣ. ಹೌ ವಿ ಹ್ಯಾವ್ ಟು ಅಬ್ಸರ್ವ್ ದ ಲಾರ್ಡ್ ಸಪ್ಪರ್ ಅಥವಾ ದ ಮೆಮೋರಿಯಲ್ ಸಪ್ಪರ್ ಅಂದರೆ ದಿಸ್ ಶುಡ್ ಬಿ ಡನ್ ವಿತ್ ರೆವರೆನ್ಸ್. ಪೂರ್ಣ ಭಯ ಭಕ್ತಿಯಿಂದ, ಗೌರವದಿಂದ, ಅದಕ್ಕೆ ಸಲ್ಲಬೇಕಂತ ಗೌರವ ಮರ್ಯಾದೆನ ಸಲ್ಲಿಸಿ ನಾವು ಅದರಲ್ಲಿ ಪಾಲ್ಗೊಳ್ಬೇಕು. ಯಾಕಂತಂದರೆ ಇದು ನಮಗೆ ಜೀವ ಕೊಡ್ತಕ್ಕಂಥದ್ದು. ಇದು ಹಿಂದೆ ಇರತಕ್ಕಂಥ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ, ಅದನ್ನು ಗಮನದಲ್ಲಿ ಇಟ್ಕೊಂಡು ಅಂಥ ಪ್ರೀತಿ ಸ್ವರೂಪನ ತನ್ನನ್ನೇ ಒಂದು ಒಬ್ಬ ತಂದೆ ತನ್ನ ಮಗನ್ನ ಬಲಿ ಕೊಡ್ತಾನೆ. ಇಟ್ಸ್ ನಾಟ್ ಈಸಿ. ಏಬ್ರಾಮ್ ಐಸಾಕ್ನ ಬಲಿ ಕೊಡ್ಬೇಕಾದ್ರೆ ವಾಟ್ ವುಡ್ ಹ್ಯಾವ್ ಬೀನ್ ಹಿಸ್ ಮೆಂಟಲ್ ಇದು ಎಷ್ಟು ಅಗುನಿ ಆಗಿರ್ಬೋದು, ಅದನ್ನು ನಮ್ಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಅದನ್ನು ಒಂದು ಎಕ್ಸಾಂಪಲ್ ಆಗಿ ಬೈಬಲ್ ಕೊಟ್ಟಿದ್ದಾರೆ. ತಂದೆ ದೇವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗಿರ್ಬೋದು, ಆದರೂ ಕೂಡ ತನ್ನ ಮಗನನ್ನೇ ಒಂದು ಬಲಿಯಾಗಿ ಕೊಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ಬೋದು. ಆ ಪ್ರೀತಿನ ನಾವು ನೆನೆಸ್ಕೊಂಡು ಸ್ವಾಮಿ ಹೇಳೋದು ಒಂದೇ ಆಜ್ಞೆ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿದ್ವಿ. ಸೊ ಅದು ಮಾಡುವಾಗ ವಿ ಶುಡ್ ಫುಲ್ಲಿ ರೆವರೆನ್ಷಿಯಲ್. ಅದಕ್ಕೆ ಡೂ ಇಟ್ ವಿತ್ ಅಟ್ಮೋಸ್ಟ್ ರೆವರೆನ್ಸ್ ಅಂತಾರೆ. ಭಾಳ ಪೂರ್ಣ ಭಯಭಕ್ತಿಯಿಂದ, ಮರ್ಯಾದೆಯಿಂದ, ಗೌರವವಾಗಿ ಮಾಡಿಬಿಟ್ಟು ಫೇಲ್ಯೂರ್ ಟು ಅಬ್ಸರ್ವ್ ವಿತ್ ಪ್ರಾಪರ್ ರೆವರೆನ್ಸ್. ಅದ್ರ ಒಂದು ರೀತಿ ನಾವು ಆ ರೀತಿ ಮಾಡಲಿಲ್ಲ ಅಂತ ಏನಾಗುತ್ತೆ, ವಿಲ್ ಬಿ ಕಂಡೆಮ್ಡ್. ನಮ್ಮನ್ನು ದೋಷಿಗಳು ಅಂತ ನಾವು ನಿರ್ಣಯಿಸಲ್ಪಡ್ತೀವಿ. 1ನೇ ಕೊರಿಂಥ 11ನೇ ಅಧ್ಯಾಯ 27ನೇ ವಚನ. 11:27. ಯಾವ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಎಷ್ಟು ಇದಲ್ವಾ? ಯಾರಾದರೂ ಒಂದು ಅಯೋಗ್ಯವಾಗಿ ಆ ರೊಟ್ಟಿಯಲ್ಲಿ ಪಾಲ್ಗೊಂಡ್ರೆ, ಆ ರಕ್ತನ ಪಾಲ್ಗೊಂಡ್ರೆ, ಆಗ he is guilty of the body and blood of the Lord. In other words, it's saying that you are crucifying your Lord again. ನೀವು ಮತ್ತೆ ಕ್ರಿಸ್ತನ ಶಿಲ್ಬೆಗೆ ಹಾಕ್ತಾ ಇದ್ದೀರಾ ಅಂತ ಎಚ್ಚರಿಕೆ ಕೊಡ್ತಾರೆ.
ಸೊ ಅದಕ್ಕೆ ದಟ್ ರೆವರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಾಗಬೇಕಾದ್ರೆ ಏನು ಮಾಡಬೇಕು, ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು ಅಂತ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಇಟ್ ಇಸ್ ಅ ಮಸ್ಟ್ ಅಂದ್ಬಿಟ್ಟು. ಅದಕ್ಕೆ ಒಂದು ವಚನ ಅದೇ ಪರೀಕ್ಷನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಹ್ಮ್ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಹಾ. ಆ ಪಾತ್ರೆಯಲ್ಲಿ ಕುಡಿಯಲಿ. ಹ್ಮ್. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. he shall be to damnation ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಡ್ಯಾಮ್ನೇಷನ್ ಟು ಹಿಮ್ಸೆಲ್ಫ್, ನ್ಯಾಯ ತೀರ್ಪಿಕೆಗೆ ಒಳಗಾಗ್ಬಿಡ್ತಾರೆ. ಸೊ ಅದಕ್ಕೆ ಇದನ್ನು ನಾವು ಮಾಡುವಾಗ ನಮ್ಮ ನಾವೇ ಪರೀಕ್ಷೆ ಮಾಡಿಕೊಂಡು ದೀನ ಮನಸ್ಸಿಂದ ನಮ್ಮ ಫೋಕಸ್ ಎಲ್ಲ ಶುಡ್ ಬಿ ಆನ್ ದ ಲವ್ ಆಫ್ ಗಾಡ್ ಅಂಡ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್, ಹಿಸ್ ಸ್ಯಾಕ್ರಿಫೈಸ್. ಅದು ಮಾಡಿದ್ರಿಂದ ನಾವು ಇವತ್ತು ಇದ್ದೀವಿ, ಮುಂದೆ ಕೂಡ ನಮ್ಗೆ ಒಂದು ಜೀವ ಇದೆ ಅನ್ನತಕ್ಕಂಥ ನಿರೀಕ್ಷೆ. ಅದಕ್ಕೆ ಇನ್ನೊಂದು ಏನು ಹೇಳ್ತಾರೆ, ಈ ಪಾಸ್ ಓವರ್ ಆಗಿದ ತಕ್ಷಣ ನಮ್ಗೆ ಗೊತ್ತಲ್ಲ, ಫೀಸ್ಟ್ ಆಫ್ ಇಸ್ರಾಯಲ್ ಗೊತ್ತಲ್ಲ, ಆದರೆ ಪಾಸ್ ಓವರ್ ಫಸ್ಟ್ ಫೀಸ್ಟ್ ಅದಾಗಿದ ತಕ್ಷಣ ಇಟ್ ವಾಸ್ ಫಾಲೋಡ್ ಬೈ ಅನದರ್ ಫೀಸ್ಟ್. ಯಾವುದು? ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬ, ಅನ್ಲೀವನ್ ಬ್ರೆಡ್. ಸೊ ಈ ಅನ್ಲೀವನ್ ಬ್ರೆಡ್ ಅಂದರೆ ಪಸ್ಕ ಆಗೋದಕ್ಕೆ ಮುಂಚೆ ಅವ್ರು ಹುಳಿ ತೆಗೆದಾಕ್ಲಿಲ್ಲ. ಪಸ್ಕ ಆದ ನಂತರ ದೇವ್ರ ಆಜ್ಞೆ ಕೊಡದೆ ನಿಮ್ಮಲ್ಲಿ ಎಲ್ಲ ಹುಳಿನ ತೆಗೆದಾಕ್ಬಿಡಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ಪಾಸ್ ಓವರ್ ವಾಸ್ ಇಮಿಡಿಯೇಟ್ ಫಾಲೋಡ್ ಬೈ ಫೀಸ್ಟ್ ಆಫ್ ಅನ್ಲೀವನ್ ಬ್ರೆಡ್. ಅದೇ ಅಂದರೆ ಇಟ್ಸ್ ಇಂಪೆರೇಟಿವ್ ಆಲ್ ರಿಡೀಮ್ಡ್ ಪೀಪಲ್ ಶುಡ್ ಡಿಸ್ಕಾರ್ಡ್ ಆಲ್ ಲೀವನ್ ಫ್ರಮ್ ದೆಮ್ಸ್. ನಾವೆಲ್ಲ ದೇವರು ನಮ್ಮನ್ನು ವಿಮೋಚಿಸಿದ್ದಾರೆ, ರಕ್ಷಿಸಲ್ಪಟ್ಟಿದ್ದೀವಿ. ರಕ್ಷಿಸಲ್ಪಟ್ಟವರು ಪ್ರತಿಯೊಬ್ಬೊಬ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಹುಳಿನ ತೆಗೆದಾಕ್ಬೇಕು ಅಂತ, ದಟ್ ಇಸ್ ಅ ಮಸ್ಟ್. ಅದು ಮಾಡಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲ ಅಂತ ಹೇಳ್ಬೇಕಾದ್ರೆ, ಐಗುಪ್ತ ದೇಶನ ಕರ್ಕೊಂಡ್ಬಂದಾಗ ಪಸ್ಕಬ್ಬದ ಆಚರಣೆ ಮಾಡಿದಾಗ ಆ ಕುರಿ ರಕ್ತನ ಎಲ್ಲಿ ಹಾಕಿದ್ರು? ಬಾಗಿಲ ಮೇಲ್ ಪಟ್ಟಿಗೆ ಹಾಕಿದ್ರು, 2 ನಿಲುವು ಪಟ್ಟಿಗಳಿಗೆ ಹಾಕಿದ್ರು, ಹೊಸ್ತದ ಮೇಲೆ ಹಾಕಿಲ್ಲ. ಕಾರಣ ಏನೋ, ಅದಕ್ಕೆ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ಕೊಡ್ತಾರೆ. ಒಂದೇನಂತಂದ್ರೆ ಅದನ್ನ ಹೊರಗಡೆ ಕೊಯ್ದ್ರಲ್ಲಿ ಬರಲಿಲ್ಲ ಅಂದ್ಬಿಟ್ಟು. ಇನ್ನೊಂದು, ನಮ್ಮ ಕಾಲಿಂದ ಅದನ್ನು ತುಳಿಬೇಡಿ ಅಂತ ಹೇಳ್ತಾರೆ. ನನಗೆ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಯಾಕಂತಂದ್ರೆ ಇಬ್ರಿಯರ್ ಪತ್ರಿಕೆ ಹೇಳ್ತಾರಲ್ಲ, ನಿಮ್ಮನ್ನು ಶುದ್ಧ ಮಾಡಿದಂಥ ಆ ರಕ್ತವನ್ನ ಡು ನಾಟ್ ಟ್ರಾಂಪಲ್ ಇಟ್ ಅಂಡರ್ ಯುವರ್ ಫೀಟ್ ಅಂತಾರೆ. ಕಾಲಿಂದ ತುಳಿಬೇಡಿ, ಅದನ್ನ ಅಲ್ಪವೆಂದು ಎಣಿಸಿ ಅದನ್ನ ಮಾಡಬೇಡಿ ಅಂತ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಅದು ಒಂದು ಇದು ಅಂತ ಅನ್ಕೊಂತೀವಿ. ಇನ್ನೊಂದು ಎಕ್ಸ್ಪ್ಲನೇಷನ್ ಏನು ಕೊಡ್ತಾರೆ ಅಂದ್ರೆ, ಆ ದಿವಸ ಅದನ್ನೆಲ್ಲ ಹಚ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಡ್ತಾರೆ. ಒಳಗಡೆ ಹೋಗುವಾಗ ಅದು ತುಳಿಬಾರ್ದು, ಅದಕ್ಕೆ ರಕ್ತ ತುಳಿಬಾರ್ದು, ಹೊಸ ಮೇಲೆ ಹಾಕಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಒಳಗಡೆ ಹೋದ್ಮೇಲೆ ನೆಕ್ಸ್ಟು ಅವರು ಅದು ಒಂದು ಕಟ್ಲೆ ಆಜ್ಞೆ ಏನು ಕೊಡ್ತಾನೆ ಅಂದರೆ, ಇಡೀ ರಾತ್ರಿ ಅಂದರೆ ಸೂರ್ಯ ಹುಟ್ಟೋವರೆಗೂ, ನೆಕ್ಸ್ಟ್ ಟೈಮ್ ಬೆಳಗಾಗೋವರೆಗೂ ಕೂಡ ಯಾರೋ ಮನೆಯಿಂದ ಆಚೆ ಬರಬಾರ್ದು. ಯಾತಕ್ಕೆ ಅದು ಕೊಟ್ಟಿರೋದು ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ, ಈಗ ನಾವು ಯೇಸು ಸ್ವಾಮಿ ಅನ್ನತಕ್ಕಂಥ ಆ ಯೇಸು ಸ್ವಾಮಿಯಲ್ಲಿ ನಾವು ಹೋಗಿ ರಕ್ಷಣೆ ಪಡ್ಕೊಂಡಿದ್ದೀವಿ. ಹೀಸ್ ಅವರ್ ಪ್ಯಾಸ್ಕಲ್ ಲ್ಯಾಮ್, ಅದ್ರ ರಕ್ತ ನಾವು ಹೋಗಿದ್ದೀವಿ. ಈಗ ನಾವು ಆ ಒಂದು ನಾವು ಸಾಯೋವರೆಗೂ ಕೂಡ, ಬೆಳಗಾಗೋವರೆಗೂ ಅಂದರೆ ಆಕ್ಚುಲ್ ಆಗಿ ದೇವರ ಒಂದು ರಾಜ್ಯ ಬರೋವರೆಗೂ ಅಂತ ಅಂದ್ಬಿಟ್ಟು, ಅಂದರೆ ನಾವು ಸಾಯೋವರೆಗೂ ಕೂಡ ಆ ಒಂದು ಯೇಸು ಕ್ರಿಸ್ತನ ಆ ಒಂದು ರಕ್ಷಣೆ ಇದರಲ್ಲೇ ನಾವು ಇರಬೇಕು. ಅದಕ್ಕೆ ಒಂದು ಐ ಥಿಂಕ್ ಯೆಶಾಯ ಪ್ರವಾದನೆ ಅನಿಸುತ್ತೆ, ನಿಮ್ಮ ಕೋಣೆಗಳಲ್ಲಿ ಹೋಗಿ ಅವಿತುಕೊಳ್ಳಿರಿ, ಬಾಗಿಲು ಮುಚ್ಚಿಕೊಂಡು ಅವಿತುಕೊಳ್ಳಿರಿ, ಅದನ್ನು ಪಾಸಾಗಿ ಹೋಗ್ತಾರೆ, ಸ್ವಲ್ಪ ಕಾಲ ಇರಿ ಅಂತ ಅಂದ್ಬಿಟ್ಟು. ಸೊ ಅಂದರೆ ಆ ಒಂದು ರಕ್ಷಣೆ ನಮ್ಗೆ ಇರಬೇಕು ಅಂತಂದರೆ ವಿ ಹ್ಯಾವ್ ಟು ಎಂಟರ್ ಇನ್ ಟು ದಟ್, ಮತ್ತು ಯು ಶುಡ್ ನಾಟ್ ಕಮ್ ಔಟ್. ಹೊರಗಡೆ ಬರಬೇಡಿ. ಅಂದರೆ ಒಂದ್ಸತಿ ನೀವು ಸತ್ಯದ ಪರಿಜ್ಞಾನವನ್ನು ಪಡೆದ ಮೇಲೆ ನೀವು ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಅದನ್ನು ಬಿಟ್ಟು ಏನಾದ್ರು ಹೊರಗಡೆ ಬಂದರೆ ಬೇರೆ ಯಾವ ಯಜ್ಞಾನ ಅದಕ್ಕಿಲ್ಲ ಅಂತ ಹೇಳ್ತಾರೆ. ಇಟ್ಸ್ ಎ ವೆರಿ ಕಾಷನ್ ಫಾರ್ ಅಸ್. ಆಮೇಲೆ ಮೋಶೆ ಧರ್ಮಶಾಸ್ತ್ರವನ್ನ ಡಿಸ್ಪೈಸ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ಲಘುವಾಗಿ ಭಾವಿಸಿ ಇದು ಮಾಡಿದಂಥವ್ರಿಗೆ 2-3 ಸಾಕ್ಷಿಗಳಿಂದ ಅವನಿಗೆ ಮರಣದಂಡನೆ ಆಗಬೇಕು. ವಚನ ಓದ್ಬೇಡ, ಧರ್ಮೋಪದೇಶ ಕಾಂಡ 19:15. Deuteronomy 19:15. ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ನಡೆದ ಸಂಗತಿ ಸ್ಥಾಪನೆಯಾಗುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು. 2 ಅಥವಾ 3 ಜನ ಸಾಕ್ಷಿ ಬೇಕು. ಓಕೆ, ಸಾಕ್ಷಿ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ಸಿಕ್ಕಿದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಡೆತ್ ಸೆಂಟೆನ್ಸ್ ಕೊಟ್ಬಿಡೋದು ವಿತೌಟ್ ಮರ್ಸಿ. ನಾವು ಎಷ್ಟು ಎಕ್ಸಾಂಪಲ್ಸ್ ನೋಡ್ತೀವಲ್ವಾ? ಕೋರಾ
ಅವ್ರದ್ದೇ ಆಯಿತು. ಆಮೇಲೆ ಇವರು ಆಕಾನ್ ಇದು ಮರಣ ಹೊಂದಿದ್ದು, ಸುಮಾರು ಎಕ್ಸಾಂಪಲ್ಸ್ ಬೈಬಲ್ನಲ್ಲಿ. ಆದರೆ ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ 2-3 ಸಾಕ್ಷಿಗಳು ಇತ್ತು ಅಂತ ಹೇಳಿದ್ರೆ ಅವನಿಗೆ ಮರಣದಲ್ಲಿ ಖಂಡಿತವಾಗಿ ಆಗೋಗುತ್ತೆ. ಈಗ ಅದು ಮೋಶೆ ಲಾ, ಡಿವೈನ್ ಲಾ, ದೇವ್ರು ಕೊಟ್ಟಂಥ ಲಾ. ಇದ್ರ ಪ್ರಕಾರ ಏನಾಗುತ್ತೆ, ಇಲ್ಲಿ ಏನು ನಾವು ಪಾಪ ಮಾಡ್ಬೋದು ಅಂದರೆ ಕೌಂಟಿಂಗ್ ದ ಬ್ಲಡ್ ಆಫ್ ಜೀಸಸ್ ಆಸ್ ಅನ್ಹೋಲಿ, ಅಥವಾ ಕೌಂಟಿಂಗ್ ದ ಎಫಿಕಸಿ ದ ಬ್ಲಡ್ ಆಫ್ ಜೀಸಸ್ ಆಸ್ ಇನ್ಸಫಿಷಿಯಂಟ್. ಅದು ಸಾಕಾಗಲ್ಲ, ಬೇರೆದು ಬೇಕು ಅದಕ್ಕೆ ಅಂತಕ್ಕಂಥ ಒಂದು ಯೋಚನೆ ಬಂದರೆ, ಅಥವಾ ಅದು ಅಪವಿತ್ರವಾದದ್ದು ಪವಿತ್ರವಾದ ರಕ್ತ ಅಲ್ಲ ಅಂತಕ್ಕಂಥ ಉದ್ದೇಶ ಬಂದರೆ, ಆಮೇಲೆ ಡಿಸ್ಪೈಸ್ ಇನ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನನ್ನು ನಿಂದಿಸಿದ್ರೆ ಆವಾಗ ಏನಾಗುತ್ತೆ ಅಂದರೆ ಸಿವಿಯರ್ ಪನಿಷ್ಮೆಂಟ್. ಮೋಶೆ ಧರ್ಮಶಾಸ್ತ್ರ 2-3 ಸಾಕ್ಷಿ ಮರಣದಂಡನೆ ಕೊಟ್ಬಿಡೋರು. ಈ ಒಂದು ಹೈಯರ್ ಇದರಲ್ಲಿ ಡಿವೈನ್ ಲೆವೆಲ್ನಲ್ಲಿ, ಸ್ಪಿರಿಚುವಲ್ ಲೆವೆಲ್ನ ನೋಡಬೇಕಾದ್ರೆ ಒನ್ ಶುಡ್ ಬಿ ವೆರಿ ಕೇರ್ಫುಲ್. ಆ ಇದಕ್ಕೆ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ವಚನ ಓದೋಬೇಡ, ಬೇಕಾದ್ರೆ ನೋಟ್ ಮಾಡ್ಕೊಡಿ, ಇಬ್ರಿಯ 10ನೇ ಅಧ್ಯಾಯ 28-29 ವಚನದಲ್ಲಿ ಅದು ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅದೇ 10ನೇ ಅಧ್ಯಾಯ 30-31 ವಚನ ಓದ್ಬೇಡ. Hebrews 10th chapter verse 30 and 31. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದ. ಇದು ನಮ್ಗೆ ಕೊಟ್ಟಿರೋ ವಾರ್ನಿಂಗ್. ಇಟ್ ಇಸ್ ಅ ಫಿಯರ್ಫುಲ್ ಥಿಂಗ್ ಟು ಫಾಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಲಿವಿಂಗ್ ಗಾಡ್. ಜೀವ ಸ್ವರೂಪನಾದಂತಹ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಅದಕ್ಕೆ ವಿಮೋಚನ ಕಾರಣ 12-20 ಆಗಲೇ ಹೇಳಿದೆ ನಾನು, ನೀವು ಆ ರಾತ್ರಿ ಯಾರು ಕೂಡ ಹೊರಗಡೆ ಬರಬಾರ್ದು. ನನ್ ಆಫ್ ಯು ಶಲ್ ಗೋ ಔಟ್ ಅಟ್ ದಿ ಡೋರ್ ಆಫ್ ಹಿಸ್ ಹೌಸ್ ಅಂಟಿಲ್ ದ ಮಾರ್ನಿಂಗ್ ಅಂತ ಹೇಳಿದ್ರು. ಅಂದರೆ ಸಿಮಿಲರ್ಲಿ ನಮಗೆ ಇವಾಗ ನಾವು ಯೇಸು ಕ್ರಿಸ್ತನನ್ನ ದೇವ್ರನ್ನ ಆಶ್ರಯ ಮಾಡ್ಕೊಂಡಿದ್ದೀವಿ. ಈಗ ನಾವು ಕೂಡ ಒಂದು ವೇಳೆ ಹೊರಗಡೆ ಬರೋದು ಅಂತಂದ್ರೆ ಈ ಒಂದು ಸತ್ಯವನ್ನು ಬಿಟ್ಟು ಒಂದು ಬೇರೆ ಒಂದು ತಪ್ಪಾದ ಮಾರ್ಗದಲ್ಲಿ ಹೋದರೆ, ಇದನ್ನು ಬೇಡ, ಅಥವಾ ಯೇಸು ಸ್ವಾಮಿನ ನಾವು ಅವಹೇಳನ ಮಾಡಿದ್ರೆ, ಆತನನ್ನ ಅವ್ರಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸದೆ ಇದು ಮಾಡಿದ್ರೆ, ಅವಾಗ ಏನಾಗ್ತೀವಿ ಅಂತಂದರೆ ವಿ ವಿಲ್ ಫೋರ್ಫೀಟ್ ಅವರ್ ಕ್ಲೈಮ್ ಫಾರ್ ದ ಡಿವೈನ್ ಕವರಿಂಗ್. ದೇವ್ರು ನಮ್ಗೆ ಆವಾಗ ತನ್ನ ಕವರಿಂಗ್ ಏನು ಇರೋದು ಅಂತ ತೆಗೆದುಬಿಡ್ತಾರೆ. ದೇವ್ರು ಯಾವ ರಕ್ಷಣೆ ಸಿಕ್ಕಲ್ಲ, ಯಾವ ಕೃಪೆ ಸಿಗೋದಿಲ್ಲ, ಅದನ್ನು ನಾವು ಕಳ್ಕೊಂಡು ಬಿಡ್ತೀವಿ. ಅದಕ್ಕೆ ಯು ಅಬೈಡ್ ಇನ್ ಮೀ ಅಂತ ಹೇಳೋದು. ಅದಕ್ಕೆ ಸ್ವಾಮಿ ಹೇಳಿದ ಯೋಹಾನ 15:5 ನೀವು ನನ್ನಲ್ಲಿದ್ದು ನಾನು ನಿಮ್ಮಲ್ಲಿದ್ದರೆ ನೀವು ಬಹಳ ಫಲ ಕೊಡುವವರಾಗಿರಿ. ಸೊ ಅಬೈಡಿಂಗ್ ಇನ್ ಕ್ರೈಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಭಾಳ ಬೇಕಾಗುತ್ತೆ. ಸೊ ಕೊನೆಯದಾಗಿ ಈ ರೀತಿ ನಾವು ಮಾಡೋದಾದರೆ, ಜಾನ್ ಭಾಳ ಚೆನ್ನಾಗಿ ಹೇಳ್ತಾರೆ, ಮಕ್ಕಳೇ ಅಂತ ಅಡ್ರೆಸ್ ಮಾಡ್ತಾರೆ ನಮ್ಮನ್ನು. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. 1 John 2nd chapter 28th verse ಬರುತ್ತೆ. ಸೇಮ್ ವರ್ಸ್ ಅದು. ಸೊ ಅಬೈಡ್ ಇನ್ ಹಿಮ್ ಅಂತ ಹೇಳ್ತಾರೆ. ವೆನ್ ಹಿ ಶಲ್ ಅಪಿಯರ್, so that we may have confidence and we need not be ashamed to stand before him at his coming. ಸೊ ಈಗಾಗೋ ರೀತಿಯಲ್ಲಿ ತಂದೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಈ ಒಂದು ಎಚ್ಚರಿಕೆಯ ಮಾತುಗಳನ್ನು ಬೈಬಲ್ ಇರತಕ್ಕಂಥ ಕಾಷನ್ಸು, ಇದು ಆ್ಯಕ್ಚುಲಾಗಿ ದೇವರು ಪ್ರೀತಿ ಸ್ವರೂಪನೂ ನಮಗೆಲ್ಲ ಕೊಟ್ಟರು, ಎಲ್ಲ ಸತ್ಯ ಅದು. ಅಟ್ ದ ಸೇಮ್ ಟೈಮ್ ದೇವ್ರು ನಮ್ಮಿಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಟ್ ಇಸ್ ನಾಟ್ ಫ್ರೀ ಆಗಿ ಸುಮ್ಮನೆ ಕೊಟ್ಬಿಟ್ಟಿದ್ದಲ್ಲ. ನಾನು ಎಂಥ ಲಫಂಗ ಇದಾಗಿ ಕೂಡ ದೇವರು ನನಗೆ ಪಾಪಿನ ಪ್ರೀತಿ ಮಾಡ್ತಾರೆ, ಪಾಪನ ದ್ವೇಷಿಸ್ತಾರೆ ನಿಜ. ಆದರೆ ಪಾಪಿ ಮನಮೊರಗಿ ತನ್ನ ಕಡೆ ತಿರ್ಕೋಬೇಕು, ಆವಾಗಲೇ ಅದು ಬೆನಿಫಿಟ್ ಬರೋದು. ಅದಿಲ್ಲ ಅಂತವ್ರು ಏನು ಪ್ರಯೋಜನ ಇಲ್ಲ. ಸೊ ಈ ವಾಕ್ಯಗಳು ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ದೇವರ ಸ್ಮರಣಾರ್ಥ ಭೋಜನದಲ್ಲಿ ಪಾಲ್ಗೊಂಡು ದೇವರು ಮಹಿಮೆ ತರೋ ಹಾಗೆ ನಾವು ಬಾಳಿ ಬದುಕೋ ಹಾಗೆ ತಂದೆಯ ದೇವರು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ